ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಮಾರ್ಚ್ 6ನೇ ತಾರೀಕು ತೆರೆಗೆ ಬರಲು ಸಜ್ಜಾಗಿರುವ ಮೆಜೆಸ್ಟಿಕ್ 2 ಚಿತ್ರದ ನಾಯಕ ನಾಯಕಿ ನಮ್ಮ ಜೊತೆ ಇದ್ದಾರೆ. ಸೊ ಚಿತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ. ಸೊ ಭರತ್ ಮತ್ತು ಸಂಹಿತಾ ಅವರು ಸ್ಯಾಂಡಲ್ವುಡ್ಗೆ ಒಂದು ಹೊಸ ಸ್ಟೋರಿ ಮೂಲಕ ಬರ್ತಾ ಇದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಕೂಡ ಟೈಟಲ್ಲು ಕೂಡ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಏನು ಹೇಳ್ತೀರಾ? ಟೈಟಲೇ ಸ್ಪೆಷಲ್ ಆಗಿದೆ, ಇನ್ನೇನು ಹೇಳೋದು, ಅದೇ ನಮಗೆ ಸ್ಪೆಷಲ್. ಓಕೆ. ಅದು ಇಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಸ್ವಲ್ಪ ಲೇಟ್ ಆಯಿತು, ಆದ್ರೂ ಲೇಟ್ ಆದರೂ ಲೇಟೆಸ್ಟ್ ಆಗಿ ರಿಲೀಸ್ ಆಗ್ತಾ ಇದೆ. ಓಕೆ. ಇದು ಭರತ್ ಅವರಿಗೆ ಫಸ್ಟು ಫಿಲಮ್ಮು. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಯಾವ ಥರ ಪ್ರಿಪ್ರೇಷನ್ ಇತ್ತು? ನನಗಂತೂ ತುಂಬ ಎಕ್ಸೈಟಿಂಗ್ ಆಗಿದೆ. ಲೈಕ್ ಮೇಜರ್ಲಿ ನಾನು ಇದ್ದಿದ್ದ ಸ್ಥಿತಿಗೆ ಮತ್ತು ಈ ಮೂವಿ ನಾನು ಮಾಡಿದ ಸ್ಥಿತಿಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ದಿಸ್ ಮೂವಿ. ಲೈಕ್ ನನ್ನ ಫಸ್ಟ್ ಮೂವಿ ಅಲ್ವಾ, ಸೊ ನನಗೆ ಗೊತ್ತಿರೋರಿಗೆಲ್ಲ ತೋರ್ಸೋಕ್ಕೆ, ಇಲ್ಲ ನಾನು ಮಾಡಿರೋ ಫೈಟ್ಸ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಇಷ್ಟು ದಿನ, ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತ. ಅವ್ರಿಗೆಲ್ಲ ತೋರ್ಸೋಕ್ಕೆ, ಅವರೆಲ್ಲ ನಾನು ನೋಡೋದಕ್ಕೆ ಐ ಆಮ್ ರಿಯಲಿ ವೇಟಿಂಗ್. ನೋಡ್ಬಿಟ್ಟು ಏನಂತಾರೇನೋ ಭಯನೂ ಇದೆ ಅಫ್ಕೋರ್ಸ್, ಬಟ್ ಯಾ ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದೆಮ್ ಟು ಸಿ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್ ಇನ್ ನೆಕ್ಸ್ಟ್. ಓಕೆ. ನಿಮಗೆ? ನನಗೆ ರಿಲೀಸ್ ಆಗ್ತಿರೋದೇ ಒಂದು ದೊಡ್ಡ ಖುಷಿ. ಅದರಲ್ಲೂ ಸ್ವಲ್ಪ ತುಂಬ ಬೈಕೋತಾ ಇದ್ದೆ, ಯಾವಾಗಾದರೂ ರಿಲೀಸ್ ಮಾಡ್ತಾರೋದು ಅಂತ ಹೇಳ್ಬಿಟ್ಟು. ಅಂತೂ ಇವಾಗ ಮತ್ತೇನೋ ಪೋಸ್ಟ್ಪೋನ್ ಆಗೋಕ್ಕಿತ್ತು, ಸದ್ಯ ದೇವರೇ ರಿಲೀಸ್ ಆಗ್ತಾ ಇದೆ ಫೈನಲಿ. ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಜಾಸ್ತಿ ಬರುತ್ತೆ, ನಂದೇನು ಜಾಸ್ತಿ ಹಾರ್ಡ್ ವರ್ಕ್ ಇಲ್ಲ. ಲವ್ ಸೀಕ್ವೆನ್ಸ್ ಬರುತ್ತೆ ನಂದು. ಇನ್ನು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಜೊತೆ ವರ್ಕ್ ಮಾಡಿರೋದು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದ್ರೆ ನಾನೆಲ್ಲ ಚಿಕ್ಕ ವಯಸ್ಸಿಂದ ಟಿ ವಿನಲ್ಲಿ ನೋಡ್ಕೊಂಡು ಬಂದಿದ್ದ ಆರ್ಟಿಸ್ಟ್ಗಳು, ಪೆಟ್ರೋಲ್ ಪ್ರಸನ್ನ ಸರ್ ಆಗಿರ್ಬೋದು, ಆಮೇಲೆ ಕೋಟೆ ಪ್ರಭಾಕರ್ ಸರ್, ಶ್ರುತಿ ಮೇಡಮ್, ಮಾಲಾಶ್ರೀ ಮೇಡಮ್, ಇನ್ನು ಕೆಲವೊಂದಷ್ಟು ಜನ ಇದ್ದಾರೆ. ಅವರೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದು ಈಗ ಡೈರೆಕ್ಟಾಗಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಆ್ಯಂಡ್ ಭರತ್ ಹೊಸಬ್ರು ಅಂತ ಅನ್ಸಲ್ಲ, ಅವರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದರು. ಆ್ಯಂಡ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ರೌಡಿಸಮ್ ಮೂವಿ, ನನಗೆ ಫಸ್ಟ್ ರೌಡಿಸಮ್ ಮೂವಿ ಇದು. ಅಂದರೆ ಈ ಥರ ಲೋಕಲ್ ರೌಡಿಸಮ್ ಚೆನ್ನಾಗಿದೆ. ನಿಮ್ದೇನಾದರೂ ರೌಡಿಸಮ್ ಇದೆಯಾ ಅದರಲ್ಲಿ? ಇಲ್ಲ. ಅಯ್ಯೋ, ಇವ್ರ ಜೊತೆ ಒಂದು ಹೇಳ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಇದೆ. ಆಚೆ ಕಡೆ ದೊಡ್ಡ ರೌಡಿ, ಸಿನಿಮಾ ಒಳಗಡೆ ಚಿಕ್ಕ ರೌಡಿ. ದೊಡ್ಡ ಸ್ಟೋರಿನೇ ಇದೆ ಹಂಗಾದ್ರೆ. ಹೌದು, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ. ಇನ್ನು ಭರತ್ ಅವರೇ, ಮೆಜೆಸ್ಟಿಕ್ಕು ನಮ್ಮ ಸ್ಯಾಂಡಲ್ವುಡ್ಗೆ ಒಬ್ಬ ಸ್ಟಾರ್ ನಟರನ್ನ ಕೊಟ್ಟಂಥ ಚಿತ್ರ. ಸೊ ನಿಮಗೆ ಮೆಜೆಸ್ಟಿಕ್ 2 ಆ ಒಂದು ಟೈಟ್ಲಲ್ಲೇ ಬರ್ತಾ ಇದ್ದೀರಾ. ಸೊ ಎಷ್ಟು ಅಂದರೆ ನಿಮಗೆ ಒಂಥರ ಸ್ಪೆಷಲ್ ಅಂತ ಇದ್ದೇ ಇರುತ್ತೆ ಖಂಡಿತ. ಯಾಕೆಂದರೆ ಒಬ್ಬ ದರ್ಶನ್ ಅವರಿಗೆ ಸ್ಟಾರ್ ಆಗಿ ಬರೋದಕ್ಕೆ ಚಾನ್ಸ್ ಆಗಿರೋದೇ ಮೆಜೆಸ್ಟಿಕ್. ಅಲ್ಲಿಂದನೇ ಅವ್ರದ್ದು ಒಂಥರ ಸ್ಟೆಪ್ ಬೂಮ್ ಆಗಿದ್ದು. ಸೊ ನಿಮಗೆ ಈ ಚಿತ್ರ ಎಷ್ಟು ಬ್ರೇಕ್ ಕೊಡುತ್ತೆ ಅಂತ? ಮೆಜೆಸ್ಟಿಕ್ಗೆ ದರ್ಶನ್ ಸರ್ ಒಂದು ಜೀವನ ಕಟ್ಕೊಳ್ಳೋಕ್ಕೆ ಒಂದು ಸಿನಿಮಾ ಮಾಡಿದ್ದು. ಅವ್ರು ಇದ್ದಿದ್ದು ಕಷ್ಟಕ್ಕೆ, ಐ ಮೀನ್ ಅವ್ರ ತಂದೆಯವ್ರು ಇದಾದ್ಮೇಲೆ ಎಲ್ಲ ಮಾಡಿ ಈ ಸಿನಿಮಾ ಒಂದು ಬ್ರೇಕ್ ಕೊಡ್ತು. ನಾನು ಹಂಗೇನೆ, ನಾನು ಸುಮಾರು ಪ್ರಯತ್ನ ಪಟ್ಟಿದ್ದೆ. ನಮ್ಮಪ್ಪ ಪ್ರೊಡ್ಯೂಸರ್ ಆಗಿದ್ರು ನಾನು ಸಿನಿಮಾಗೆ ಬಂದಿಲ್ಲ. ಫಸ್ಟು ನಾನು ಸಿ ಎ ಓದ್ತಾ ಇದ್ದೆ, ಆಮೇಲೆ ಇವೆಲ್ಲಿ ಕೆಲಸ ಮಾಡಿಕೊಂಡು ಆಡಿಟ್ ಮ್ಯಾನೇಜರ್ ಆಗಿದ್ದೆ, ಆಮೇಲೆ ಹೋಟ್ಲಿತ್ತೆ ಎಲ್ಲ ನಾನಾ ಸೈಕಲ್, ಆಮೇಲೆ ನಾನಾ ಸೈಕಲ್ ತುಳ್ದು, ಆಮೇಲೆ ಇಲ್ಲ ನಮ್ಗೆ ಇದು ಯಾವುದು ಸೆಟ್ ಆಗಲ್ಲ, ಸಿನಿಮಾನೇ ನಮ್ಮ ಮನೆದೇವರು ಅಂದ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದೆ. ಅಲ್ಲೂ ತುಂಬ ಹಾರ್ಡ್ ವರ್ಕು ಅದು ಇದು. ಆಮೇಲೆ ನಾಟಕಕ್ಕೆ ಸೇರಿಕೊಂಡು ಇದನ್ನು ಈಗ ನಮ್ಮ ಹತ್ರ ದುಡ್ಡು ಏನೋ ಇರ್ಬೋದು, ಬಟ್ ಅದನ್ನ ಇಟ್ಕೊಂಡು ಶೋಕಿಗಂತೂ ಸಿನಿಮಾ ಮಾಡಿಲ್ಲ ಸರ್. ನಾನಂತೂ ₹1 ಖರ್ಚು ಮಾಡಿ ಏನೂ ಈ ಸಿನಿಮಾಗೆ ಮಾಡ್ತಿಲ್ಲ. ಮತ್ತು ಪಾಪ ಪ್ರೊಡ್ಯೂಸರು ಡೈರೆಕ್ಟ್ರು ನಾನು ನಂಬ್ಕೊಂಡು ಬಂದಿದ್ದರೆ ಅವ್ರಿಗೇನು ಬೇಕೋ ನ್ಯಾಯ ಮಾಡೋದಕ್ಕೆ, ನನ್ನ ಜೀವನ ಕಟ್ಕೊಳ್ಳೋಕ್ಕೆ ನಾನು ಏನು ಶ್ರಮ ಹಾಕಬೇಕೋ ಅದನ್ನೆಲ್ಲ ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ನನಗಿದೆ. ಲೈಕ್ ನಾನು ಹಾನೆಸ್ಟಾಗಿ ಎಫರ್ಟ್ ಹಾಕಿದ್ದೀನಿ. ಹೌದು, ಗೊತ್ತಾಗ್ತಾ ಇದೆ. ಆಗ ಮುಂಚೆ ಫುಲ್ ಹಿಂಗಿದ್ರು, ಇವಾಗ ಸಣ್ಣ ಆಗಿದ್ದಾರೆ. ಓಕೆ. ಅವ್ರದ್ದು ವೆಯ್ಟ್ ಹೇಳ್ತಿದ್ದೀರಾ ನೀವು? ನಿಮ್ದೇ ಹೈಟ್ ಹೇಳ್ಬೇಕಲ್ವಾ? ಅಯ್ಯೋ, ಹೈಟಿಂದ ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತಾ. ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಿರ್ಲಿಲ್ಲ ಈ ಮೂವಿಗೆ. ಸ್ಟಾರ್ಟ್ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಸರ್ ಕರೆಸಿದ್ರು, ಓಕೆ ಆಯ್ತು ಮೂವಿಗೆ. ಅದಾದಮೇಲೆ ಹೋಗಿದ್ದೀನಿ, ಅರ್ಧ ದಾರಿ ತನಕ ಕಾಲ್ ಮಾಡಿಬಿಟ್ಟು, ನೀನು ಹೈಟ್ ಎಷ್ಟಿದೆಯಮ್ಮ? ಅಯ್ಯೋ, ಹೈಟ್ ಬೇರೆ ಡೌಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು, ಸರಿ ಈ ಮೂವಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ದೆ. ಒಂದು 2 ಡೇಸ್ ಬಿಟ್ಟು ಮತ್ತೆ ಕಾಲ್ ಮಾಡಿದರು, ಇಲ್ಲ ಹೈಟ್ ಮ್ಯಾಚ್ ಆಗುತ್ತೆ ಅಂತೇಳಿ. ಇನ್ನೂ ಇವ್ರೇನಾದ್ರು ಕುಳ್ಳ ಏನಾದ್ರು ಇದ್ದು ನಾನು ಇನ್ನೂ ಹೈಟ್ ಏನಾದ್ರು ನಾನು ಲಕ್ಕಿಗಾಲ ಆಗ್ತಿರ್ಲಿಲ್ಲ ಮೆಜೆಸ್ಟಿಕ್ 2 ಹೀರೋಯಿನ್. ಫೈನಲಿ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರು, ಹೀರೋ ಸರ್, 3 ಜನಕ್ಕೂ ಥ್ಯಾಂಕ್ಸ್ ಹೇಳಬೇಕು. ಮೇಡಮ್ ನಮ್ಮ ಸಿನಿಮಾಲಿ ಹೀರೋಯಿನ್ ಆಗಿದೆ ನಾವು ಲಕ್ಕಿ. ಲೈಕ್ ಶಿ ಹಸ್ ಡನ್ ಸೋ ಮೆನಿ ಮೂವೀಸ್, ಶಿ ಹಸ್ ಸೀನ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಶಿ ಹಸ್
ನೋನ್ ಸೋ ಮೆನಿ ಪೀಪಲ್. ಕರೆಕ್ಟ್. ಈಗ ನಮ್ಮ ಥರ ಒಂದು ಬಟ್ ಹೊಸ ಈ ಹೀರೋ, ಮೂವಿನಲ್ಲಿ ತುಂಬಾ ಬಟ್ ನಾನು ಅವಾಗ ಇದ್ದಿದ್ದ ಫೋಟೋನ ನೋಡಿಕೊಂಡು ಇವ್ರು ನನ್ನ ಜೊತೆ ಮಾಡೋದು ಒಪ್ಕೊಂಡ್ರಲ್ಲ. ಲೈಕ್ ಮೇಜರ್ಲಿ ಬಿಕಾಸ್ ಆಫ್ ಟೈಟಲ್ ಅಂದ್ರೂ ಒಂದು ಈ ಥರ ಹೀರೋ ಜೊತೆ ಮಾಡೋದಕ್ಕೂ ಅವ್ರು ಒಪ್ಕೊಂಡು ಬಂದು ಇದಕ್ಕೆ ನಾನು ಟೈಟಲ್ಗೋಸ್ಕರ ಒಪ್ಕೊಂಡಿದ್ದು. ಓಕೆ. ಅದಾದ್ಮೇಲೆ ಹೀರೋ ಫುಲ್ ಫೈಟಿಂಗ್ ನೋಡ್ಬಿಟ್ಟು ಫಿದಾ ಆಗೋಗ್ಬಿಟ್ಟೆ ನಾನಂತೂ. ಓಕೆ. ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಅಲ್ಲೂ ನಮ್ಮ ಹೀರೋ Action. ಡೆಡಿಕೇಶನ್ ಕೊಟ್ಟಿದ್ದಾರೆ. ಆಕ್ಷನ್ ಮೂವಿಗೆ ಪಕ್ಕಾ ಸೂಟೇಬಲ್ ಅಂತ. ಡೆಡಿಕೇಶನ್ ಅಂದರೆ ವಾಟ್ ಐ ಮೀನ್ಸ್, ಈಗ ಫೈಟ್ಸ್ ಆಗಲಿ, ಈಗ ನಾವು ವೇಟ್ ರೆಡ್ಯೂಸ್ ಮಾಡೋದಾಗಲಿ, ಐ ಥಿಂಕ್ ದಟ್ ಇಸ್ ದ ಲೀಸ್ಟ್ ಎಫರ್ಟ್ ಐ ಕ್ಯಾನ್ ಪುಟ್. ಓಕೆ. ಅಂದರೆ ಅತ್ಯಂತ ಕಡಿಮೆ ಎಫರ್ಟ್ ನಾನು ಏನಾರು ಹಾಕಿದ್ದೀನಿ ಅಂದರೆ ಅದು ಅದೇ. ಹ್ಮ್. ಅದನ್ನು ಬಿಟ್ಟು ಬೇರೆ ಎಲ್ಲದನ್ನೇ ಲೈಕ್ ತುಂಬ ನಾನು ಎಫರ್ಟ್ ಹಾಕ್ಬೇಕಾಗತ್ತೆ. ಲೈಕ್ ಮ್ಯಾನೇಜಿಂಗ್ ಪೀಪಲ್ ಅರೌಂಡ್ ಮೀ. ಸಿನಿಮಾ ಇಂಡಸ್ಟ್ರಿ ಹೆಂಗೆ ಅಂತ ನಿಮಗೆ ಗೊತ್ತು, ನಮ್ಮ ಬಾಸ್ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಷ್ಟು ಜನ ಕಾಲು ಹಿಡಿತಾರೆ, ಎಷ್ಟು ಜನ ಇದು ಮಾಡ್ತಾರೆ, ಅವ್ರನ್ನೆಲ್ಲ ಕಾಲು ಎಳ್ದವ್ರನ್ನ ತುಳ್ಕೊಂಡು ತಳ್ದವ್ರನ್ನ ಎದುರಿಸ್ಕೊಂಡು ನಾವು ಬಂದು ಈ ನಿಂತ್ಕೋಬೇಕು ಅಂತ ಅವ್ರು ಮೂವಿನಲ್ಲಿ ಹೇಳಿದ್ರು. ತುಂಬಾ ಜನ ಕಾಲ್ ಎಳ್ದಿದ್ದಾರೆ ಮೂವಿ ಶೂಟಿಂಗ್ ಮುಗಿಯೋ ತನಕನೂ. ಓಕೆ. ಮುಗ್ದಾಗಿ ರಿಲೀಸ್ ಆಗೋ ಟೈಮಲ್ಲಿ ಇನ್ನೂ ಕಾಲ್ ಎಳಿತಾನೆ ಇದ್ದಾರೆ. ಓಕೆ. ರಿಲೀಸ್ ಆಗೋ ತನಕ ಜೀವ ಹೆಂಗಿದೆ ಅಂತಂದ್ರೆ ಹಿಂಗಿದೆ. ಒನ್ಸ್ ರಿಲೀಸ್ ಆದ್ಮೇಲೆ ರಿಲೀಫ್. ಎಲ್ಲ ಅಪ್ಸು ಡೌನ್ಸು ಎಲ್ಲ ತುಂಬಾ ತುಂಬಾ ಇದೆ ಮೂವಿ. ಕಥೆನೇ ದೊಡ್ಡದಾಗಿದೆ. ಓಕೆ. ಹೆಂಗೆ ಹೇಳ್ಕೊಳ್ಳೋದು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಪ್ರೊಡ್ಯೂಸರೇ ಹೇಳ್ತಾರೆ ಒಂದಿನ, ನಾವು ಕಾಯ್ತಾ ಇದೀವಿ ಏನು ಹೇಳ್ತಾರೆ ಅಂತ. ಬಟ್ ಓವರಾಲ್ ಮೂವಿ ಅಂತ ಬಂದಾಗ ವಿ ಹ್ಯಾವ್ ಡನ್ ಅ ಗುಡ್ ಜಾಬ್ ಇನ್ ದ ಮೂವಿ. ಬಿಕಾಸ್ ನನ್ಗೆ ಈಗ ಈ ಸಿನಿಮಾ ಹೆಂಗೆ ಬಂತು ಅಂದರೆ ಸರ್, ಈಗ ನಾನು ಇದ್ದಿದ್ದು ಅವಸ್ಥೆಯಲ್ಲಿ ಬಂತು. ಅದಾದಮೇಲೆ ಏನೇ ಎಫರ್ಟ್ ಹಾಕಿ ನಾವು ಎಲ್ಲ ರೆಡಿಯಾಗಿ ಸಿನಿಮಾ ಶೂಟ್ ಆಯಿತು. ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು, ಒಳ್ಳೆ ಹೀರೋಯಿನ್ ಸಿಕ್ಕರು, ಶ್ರುತಿ ಅಮ್ಮ, ಕೋಟೆ ಪ್ರಭಾಕರ್ ಸರ್, ಪ್ರಸನ್ನ ಸರ್, ಎಲ್ಲ ಒಳ್ಳೆ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ವೀನಸ್ ಮೂರ್ತಿ ಅವರಾಗಿರ್ಬೋದು, ಎಂಥ ದೊಡ್ಡ ಕ್ಯಾಮ್ರಾಮ್ಯಾನು, ಎಲ್ಲ ಸೂಪರ್. ಶೂಟಿಂಗು ಅಷ್ಟೇ. ಏನು ನಾನು ಏನು ಗುರು, ಏನು ಹೀರೋ ಆಗೋದು ಇಷ್ಟು ಈಸಿನಾ, ಹಂಗಿದ್ದೊಂದು ಕರ್ಕೊಂಬಂದು ನಮ್ಮ ಟೈಮ್ ಚೆನ್ನಾಗಿದೆ ಅಂತ ನಾನು ಅನ್ಕೋಬಿಟ್ಟು. ಓಕೆ. ಶೂಟಿಂಗ್ ಮುಗೀತು, ಸ್ಟಾರ್ಟ್ ಆಯಿತು ಸರ್. ಸೆಕೆಂಡ್ ಪಿಕ್ಚರ್ ಸ್ಟಾರ್ಟ್ ಆಯ್ತು. ಸಾಕು ನಾನು ಅನ್ಕೊಂಡೆ ಶೂಟಿಂಗೇ ಮುಗ್ದಾಯ್ತು, ಇನ್ನೇನು ಸಿನಿಮಾ ಅನ್ಕೊಂಡೆ. ಇಲ್ಲ, ಪಿಕ್ಚರ್ ಇವಾಗ ಸ್ಟಾರ್ಟು ಅಂತ ಅನಿಸ್ತು. ಬಟ್ ಅವಾಗ ಅನ್ಕೊಂಡೆ ಯಾರೂ ಕರ್ಕೊಂಬಂದು ಒಂದು ಚೇರ್ ಹಾಕ್ಬಿಟ್ಟು ಗುರು ನೀನು ಸ್ಟಾರ್ ಆಗ್ಬಿಡು ಇಲ್ಲಿ ಕುತ್ಕೊಂಡು ಅಂತ ಯಾರೂ ಹೇಳಲ್ಲ. ಅದಕ್ಕೆ ಅಂತ ತುಂಬ ಇದು ಬೇಕು. ಅವಾಗ ನಾನು ಡಿಸೈಡ್ ಮಾಡಿದೆ. ತುಂಬ ಇವ್ರದ್ದೆಲ್ಲ ನೋಡಿ ಆಟಗಳು, ಕಲ್ಲಾಟಗಳು. ಇಲ್ಲಿ ನನಗೆ ಹಾನೆಸ್ಟ್ ಅನ್ಸಿದ್ದು ನಮ್ಮ ಪ್ರೊಡ್ಯೂಸರ್ ಸರ್. ಅವ್ರು ಎಟ್ ದ ಏಜ್ ಆಫ್ 70 ಏನೂ ಕಲ್ಮಶ ಇಲ್ದಿರ ಒಂದು ಸಿನಿಮಾ ಚೆನ್ನಾಗಾಗಬೇಕು. ಈಗ ನಾನು ಯಾರೋ ಅವ್ರು ನಿಜ ನನಗಂತೂ ಗೊತ್ತಿಲ್ಲ ಸರ್. ಅವ್ರು 70ನೇ ವರ್ಷದಲ್ಲಿ ಅವ್ರನ್ನ ನಾನು ಭೇಟಿ ಮಾಡ್ತೀನಿ ಅಂತ ಅವರು ಅನ್ಕೊಂಡ್ರಲ್ಲ, ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಈ ಥರ ವಯಸ್ಸಲ್ಲಿ ಇವ್ರು ಸಿಗ್ತಾರೆ ಅಂತ. ಅದೇನೋ ದೇವ್ರ ಆಶೀರ್ವಾದ. ಇಂಥ ಟೈಟ್ಲಲ್ಲಿ ಅವ್ರು ನನಗೆ ಬಂದು ಒಂದು ಆಶೀರ್ವಾದ ಮಾಡಿದ್ದು ಇಟ್ಸ್ ಆಲ್ ಮಿರಾಕಲ್ ಅಂತ. ನನಗೆ ದೇವ್ರಂದ್ರೆ ಎಲ್ಲ ನಂಬಿಕೆ ಇಲ್ಲ, ಬಟ್ ನಂಬೋರ್ನ ನನಗೇನು ಅಭ್ಯಂತರ ಇಲ್ಲ. ಬಟ್ ಇದೆಲ್ಲ ಏನಾಯಿತು, ಇಟ್ಸ್ ಆಲ್ ಮ್ಯಾಜಿಕ್ ಅಂತ ನನಗನ್ಸುತ್ತೆ. ಓಕೆ. ಬಟ್ ಆ ಮ್ಯಾಜಿಕಲ್ಲೂ ಇಷ್ಟೊಂದು ಆಮೇಲೆ ಲಾಜಿಕಲ್ ಉಟ್ಕೊಂಡು ಮ್ಯಾಜಿಕ್ ಆ್ಯಕ್ಚುಲಿ ಈ ಸಿನಿಮಾ ಟೈಟಲ್ ಸಿಕ್ಕಿದ್ದು, ನಾವೆಲ್ಲ ಒಟ್ಟಿಗೆ ಸೇರಿ ವರ್ಕ್ ಮಾಡಿದ್ದು, ಪ್ರೊಡ್ಯೂಸರ್ ಸಿಕ್ಕಿದ್ದಂತೂ ಇವ್ರು ಹೇಳ್ದಂಗೆ ನಿಜವಾಗ್ಲೂ ದೇವ್ರಂಥ ಮನುಷ್ಯ. ಸೆಟ್ಟಲ್ಲಿ ಏನು ಕುಂದು ಕೊರತೆ ಆಗದೆ ಇರೋ ಥರ ಬಿಗ್ ಬಜೆಟ್ ಮೂವಿ ಎಲ್ಲ ನೋಡಿಕೊಂಡ್ರು. ಅವ್ರ ಕಡೆಯಿಂದಂತೂ ಏನು ಅಂದರೆ ಏನು ತೊಂದರೆ ಆಗಿಲ್ಲ ಸೆಟ್ಟಲ್ಲಿ ಯಾರಿಗೂ. ಅಂದರೂ ನಾನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ತುಂಬ ತೊಂದರೆ ಅನುಭವಿಸಿದ್ವಿ ಸರ್. ಓಕೆ. ಅದನ್ನೆಲ್ಲ ತಡ್ಕೊಂಡು ಅವ್ರಿಗೆಲ್ಲ ಎದುರಿಸ್ಕೊಂಡು ಈ ಸಿನಿಮಾ ಈ ಹಂತಕ್ಕೆ ಇಲ್ಲಿ ಬಂದಿದೆ. ಇನ್ನು ಮುಂದೆ ಹೋಗಿ ಚೆನ್ನಾಗಿ ಮಾಡುತ್ತೆ ಅನ್ನೋ ಹೋಪ್ ನನಗಂತೂ ಇದೆ. ಓಕೆ. ಸೊ ಸಿನಿಮಾ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಪಟ್ಟಿದ್ರೆಲ್ಲ, ಸಿನಿಮಾ ಟೀಮ್ ಆಗಿರ್ಬೋದು, ನೀವಾಗಿರ್ಬೋದು. ಅದೇ ಥರ ಏನೋ ಶೂಟಿಂಗ್ ಟೈಮಲ್ಲಿ ಜಾಲಿ ಮಾಡಿದ್ರೆ? ಶೂಟಿಂಗ್ ಟೈಮಲ್ಲಿ ಜಾಲಿ ಅನ್ನೋದಕ್ಕಿಂತ ಬರೀ ಸ್ಟ್ರಗ್ಲಿಂಗೇ ಆಯಿತು. ಶೂಟಿಂಗ್ ಟೈಮಲ್ಲಿ ನಮಗೇನು ಜಾಲಿ ಅಂದರೆ ಇವ್ರ ಜೊತೆ ಆರಾಮಾಗಿತ್ತು ಎಲ್ಲ. ಐ ಮೀನ್ ಶ್ರುತಿ ಅಮ್ಮ ಅವ್ರ ಜೊತೆ ಕೆಲಸ ಮಾಡೋವಾಗಲೂ ಆರಾಮ್. ಶೂಟಿಂಗ್ ವಾಸ್ ವಂಡರ್ಫುಲ್ ಸರ್. ಮತ್ತು ಚೇಸಿಂಗ್ ಸೀನ್ ಒಂದಿದೆ ಆಯ್ತಾ, ಅದರಲ್ಲಿ ಅದು ನನಗೆ ತುಂಬ ಭಯ ಹುಟ್ಟಿಸಿದ್ದು ಅಂತ ಅಂದರೆ ಇವ್ರು ಬೇರೆ ಬೈಕ್ ಹಿಂಗೆ ಫುಲ್ ರೇಸಲ್ಲಿ ಓಡಿಸ್ತಿದ್ದಾರೆ. ನಾನು ಬೇರೆ ಸಲ್ವಾರ್ ಹಾಕೊಂಡಿದ್ದೀನಿ, ಅದು ಹಿಂದೆ ಇದಿಲ್ಲ ಏನದು ಏನು ಗ್ರಿಪ್ ಇಲ್ಲ ಇಟ್ಕೊಳ್ಳೋದಿಕ್ಕೆ. ಇವರೇ ಇಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು ಹಿಂಗೆ. ನನಗೆ ಇದೇ ಲಾಸ್ಟ್ ಮೂವಿ, ಮೆಜೆಸ್ಟಿಕ್ ಲಾಸ್ಟ್ ಮೂವಿ ನನ್ನ ಲೈಫಲ್ಲಿ. ಇನ್ಮೇಲೆ ನನಗೆ ಮೂವಿ ಮಾಡೋಕ್ಕಾಗಲ್ಲ ಅನಿಸುತ್ತೆ. ದೇವರೇ ನೀನೇ ಕಾಪಾಡು. ಬಿದ್ರೂ ಆಮೇಲೆ ಮಾಡಿದ್ರು. ಆಮೇಲೆ ನಮ್ಮ ತಾಯಿಗೆಲ್ಲ ಕಾಲ್ ಮಾಡಿಬಿಟ್ಟು, ಸರಿ ಹುಷಾರಿದ್ದೀರ ತಾನೆ ನೀವು, ಸರಿ ನಾಳೆ ಕಾಲ್ ಮಾಡ್ತೀವಿ, ಈ ಥರ ಎಲ್ಲ ಕಾಲ್ ಮಾಡಿಕೊಂಡು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ಕೂತ್ಕೊಂಡಿದ್ರು ಅವರು. ನಿಜವಾಗ್ಲೂ ಅಷ್ಟು 2 days ಆಗಿರೋದಿದ್ದು. ಏನು ಒಂದು ಅರ್ಧ ಗಂಟೆ ಅನ್ನೋದಾದರೆ ಓಕೆ ಮುಗಿಸ್ಬಿಡ್ಬೋದಿತ್ತು. ಒನ್ ಡೇ ಆಯಿತಾ, ಅಯ್ಯೋ ಇನ್ನೂ ಮುಗ್ದಿಲ್ಲ ಇದು, ಮತ್ತೆ ನಾಳೆ ಇನ್ನು ನನ್ನ ಕತೆ ಮುಗೀತು. ಸದ್ಯ ಇವತ್ತು ಬಚಾವಾದೆ, ಮತ್ತೆ ನಾಳೆ ಇನ್ನೆಂಗೋ ನೋಡಿ ಹೆಂಗೋ ಸೇಫ್ ಆಗಿ ಬಿದ್ದಿದ್ದೀವಿ ಅಂದರೆ ಬಂದು ಆಕ್ಸಿಡೆಂಟ್ ಮಾಡಿದ್ದು ಆ್ಯಕ್ಚುಲಿ. ಅದು ಬಿದ್ದು ಗಾಯಗಳೆಲ್ಲ ಆಗಿ. ಸೊ ಒರಿಜಿನಲ್ ಸ್ಟೋರಿ ಏನಿದೆ
ಅದನ್ನ ಬಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ನೊಂದು ಸಿನಿಮಾ ಮಾಡ್ಬೋದು ಅನ್ಸುತ್ತೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಲೈಕ್ ಇದೆಲ್ಲ ಎಲ್ಲ ಸಿನಿಮಾಲು ಇದೆ ಸರ್. ಲೈಕ್ ಹೌದು, ಈ ಸ್ಟ್ರಗಲ್ಸ್ ದಿಸ್ ಆಲ್ ಇಸ್ ಲೈಕ್ ವಿ ಎಕ್ಸ್ಪೆಕ್ಟ್. ಈಗ ಒಂದು ಸಿನಿಮಾ ಮಾಡ್ತೀವಿ, ಒಂದು ಆ್ಯಕ್ಷನ್ ಮೂವಿ ಮಾಡ್ತೀವಿ ಅಂದರೆ ಅಲ್ಲಿ ಬೀಳೋದು ಹೇಳೋದು, ಆಮೇಲೆ ನಮ್ಮ ಬಾಡಿ ಟ್ಯೂನಿಂಗ್ ಆಗಿರ್ಬೋದು, ಇಲ್ಲ ಒಂದು ಡೈಲಾಗ್ಸು ಅದು ಇದು, ದಿಸ್ ಇನ್ ಆಲ್ ವಿ ಎಕ್ಸ್ಪೆಕ್ಟ್ ಇನ್ ಎವ್ರಿ ಸಿನಿಮಾ ಇಟ್ ಹ್ಯಾಪನ್ಸ್. ಹೌದು. ಬಟ್ ಯಾ ಅನ್ಎಕ್ಸ್ಪೆಕ್ಟೆಡ್ ಆಲ್ಸೋ. ಇವ್ರು ತುಂಬಾ ಡಯಟ್ ಮಾಡ್ತಾ ಇದ್ರು. ಓಕೆ. ನಾನು ಡಯಟ್ ಮಾಡ್ತಾನೆ ಇರಲಿಲ್ಲ, ನನಗೆ ಏನೇನು ಬೇಕೆಲ್ಲ ತಿಂತಾ ಇದ್ದೆ ಆ್ಯಕ್ಚುಲಿ. ಟೈಮಿಗೆ ಕರೆಕ್ಟಾಗಿ ಊಟಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ರೈಸ್ ಅಂತೂ ಸಿಕ್ಕಾಬಟ್ಟೆ ವೆರೈಟಿ ಸಾಂಬಾರೆಲ್ಲ ಇರ್ತಿತ್ತು. ವೀಕ್ಲಿ ಟ್ವೈಸ್ ಚಿಕನ್ ಮಟನ್ ಎಲ್ಲ ಮಾಡ್ತಾ ಇದ್ರು. ಮೈ ಗಾಡ್, ಇವ್ರು ಫುಲ್ ಡಯಟ್ ಆಯ್ತಾ. ಬೆಳಗ್ಗೆ ನೋಡಿದ್ರೆ ಅದೇನೋ ಏನು ಪ್ರೋಟೀನ್ ಏನೋ ತಗೊಳ್ತಾ ಇದ್ರು. ಮಧ್ಯಾಹ್ನ ಬರೀ ಎಗ್ಸ್ ಆ ಥರ ಎಲ್ಲ. ಅವ್ರನ್ನ ನೋಡಿ ನೋಡಿ ನನಗೆ ಸುಸ್ತಾಗಿ ನಾನು ಜಾಸ್ತಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಒಂದು ರೌಂಡ್ ದಪ್ಪನೂ ಆದೆ, ಅದರಲ್ಲಿ ಮತ್ತೆ ಸಣ್ಣ ಆಗಿದ್ದೀನಿ. ಇನ್ನೊಂದು ಏನಂತಂದ್ರೆ ಮೆಜೆಸ್ಟಿಕ್ ಥಿಯೇಟ್ರಲ್ಲಿ ನೋಡೋಕ್ಕಾಗದಿದ್ರು 100% ಟಿವಿಲಿ ನೋಡಿರ್ತಾರೆ ದರ್ಶನ್ ಅವ್ರ ಮೆಜೆಸ್ಟಿಕ್ಕು. ಸೊ ಆ ಒಂದು ಫಿಲಮ್ಮು ಸಕ್ಸಸ್ಫುಲ್ ಇಟ್ಕೊಟ್ಟಿರೋದು, ಅವ್ರಿಗೆ ಆದಂಥ ದರ್ಶನ್ ಅವ್ರಿಗೆ ಆದಂಥ ಒಂದು ಫ್ಯಾನ್ ಬೇಸ್ ಇದೆ. ಸೊ ನಿಮಗೆ ಈ ಮೆಜೆಸ್ಟಿಕ್ 2 ಅಂತ ಟೈಟ್ಲ್ ಇಟ್ಕೊಂಡಿದ್ರೆ ನಿಮ್ಗಾಗಿರ್ಬೋದು, ಚಿತ್ರತಂಡಕ್ಕಾಗಿರ್ಬೋದು, ಯಾರಿಗಾರಾಗಿರ್ಬೋದು, ಫ್ಯಾನ್ಸ್ ಏನಾದರೂ ನಮ್ಮ ಭಾಷೆ ಮಾಡಬೇಕಿತ್ತು, ನೀವ್ಯಾಕೆ ಮಾಡ್ತೀರಾ ಆ ಥರ ಏನಾದರೂ ನಿಮಗೆ ಕೇಳಿರೋದಾಗಿರ್ಬೋದು, ಇಲ್ಲ ಹೊಗಳಿರೋದಾಗಿರ್ಬೋದು, ಆ ಥರ ಏನಾದ್ರು ಆಗಿದೆಯಾ ಅಂತ? ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ ಸರ್. ಈಗ ನಮ್ಮ ಟ್ರೈಲರ್ದೇ ನೀವು ನೋಡಿದ್ರೆ ಲೈಕ್ ತುಂಬ ಜನ, ಈಗ ನಾವು ಸ್ಟಾರ್ಟಿಂಗ್ ಅನೌನ್ಸ್ ಮಾಡಿದ್ವಿ ಬರೀ ಟೈಟ್ಲು ಹೀರೋ ಹಾಕ್ತಾರೆ, ಅವಾಗೆಲ್ಲ ತುಂಬ ಜನ ಬರೀ ದರ್ಶನ್ ಸರ್ರೇ ಅಂದ್ಕೊಂಡು ಇದು ಮಾಡೋದು, ಎಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಆಮೇಲೆ ನಮ್ದೆಲ್ಲ ಬಂದಾಗ ಇನ್ಯಾವನೋ ಅದೆಲ್ಲ ಬಂದೇ ಬರುತ್ತೆ. ಈಗ ಒಂದು ಅವ್ರ ಫ್ಯಾನ್ಸ್ ಜಾಗದಲ್ಲಿ ಕುತ್ಕೊಂಡು ಯೋಚನೆ ಮಾಡಿದಾಗ ಲೈಕ್ ಇದು ತಪ್ಪೇನಲ್ಲ. ಬಟ್ ನಾವು ಸ್ವಾಮಿ ಅವ್ರು ಹೆಂಗ್ ಜೀವನ ಕಟ್ಕೊಳಕ್ ಮಾಡಿದ್ರು, ನಾವು ಅದೇ ರೀತಿ ಜೀವನ ಕಟ್ಕೊಳಕ್ಕೆ ಮಾಡ್ತಿದ್ವಿ. ಇನ್ನೊಂದೇನಂದ್ರೆ ನೀವು ಫ್ಯಾನ್ ಕೂಡ. ಹೌದು, ಅವ್ರು ಹೆಂಗೆ ಈಗ ಫ್ಯಾನ್ಸ್ ಹೆಂಗ್ ಕಮೆಂಟ್ ಆಗ್ತಿದ್ರು, ನಾನು ಆ ಥರ ಪ್ರೈಸ್ ಮಾಡೋ ಫ್ಯಾನೇ. ಸೊ ನನ್ಗೊಂದು ಆಪರ್ಚುನಿಟಿ ಸಿಕ್ತು. ಬಟ್ ದರ್ಶನ್ ಸರ್ಗೂ ನಮ್ಮ ತಂದೆಯವ್ರು ಹೋಗಿ ಕೇಳಿದ್ರು ಈ ಥರ ಮಾಡ್ತಿದ್ದೀವಿ ಅಂತ. ಅಣ್ಣ ನಿಮಗೆ ಜೀವನ ಆಗೋದಾದ್ರೆ ನಾನು ಯಾಕಣ ಬೇಡ ಅಂತ, ಒಳ್ಳೇದಾಗಲಿ ಮಾಡಿ ಅಂತಾನೆ ಅವ್ರು ಹೇಳ್ತಾರೆ. ಸೊ ಅಂತ ಹೇಳಿದ್ರು ಅವರು. ಅಂದರೆ ಅವಾಗ ಇನ್ನೂ ಅವ್ರು ಎಲ್ಲ ಆರಾಮಾಗಿದ್ರು. ಆ ಥರ ಇದ್ದಿದ್ದ ಪರಿಸ್ಥಿತಿಲಿ ಅಂಥ ಮನಸ್ಸು ಆಯ್ತು. ಅವ್ರು ಯಾಕಣ ಯಾರೇ ಬಂದು ಬೇರೆಯವ್ರು ತೊಂದರೆ ಮಾಡ್ತಾರೆ ಅಲ್ವಾ. ಸೊ ಅವ್ರ ಕಡೆಯಿಂದ ಫುಲ್ ಸಪೋರ್ಟ್ ಇದೆ. ನನಗೆ ಬಂದಿರೋ ಪ್ರಕಾರ ಮೆಜೆಸ್ಟಿಕ್ 2 ಅಂದಾಗ ದರ್ಶನ್ ಸರೇ ಮತ್ತೆ ಮಾಡ್ತಾ ಇದ್ದಾರಾ ಅಂತ. ಇನ್ನು ಕೆಲವೊಂದಷ್ಟು ಜನ ಸ್ವಲ್ಪ ಇನ್ಸಿಡೆಂಟ್ಗಳಾಯ್ತಲ್ಲ, ಅದೆಲ್ಲ ಆಗಿ ಅದಾದ್ಮೇಲೆ ಅದೇ ಸ್ಟೋರಿನ ಇಟ್ಕೊಂಡು ಏನೋ ಮೂವಿ ಮಾಡ್ತಾ ಇದ್ದಾರೆ ಏನೋ ಅನ್ನೋ ಥರ ಕೆಲವೊಬ್ರು. ಈಗ ಅದೇ ಮೂವಿ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ ಏನು ಕಾನ್ಸೆಪ್ಟ್ ಇದೆ. ಅಲ್ಲ ನೀವು ಅದೇ ಥರ ಏನಕ್ಕೆ ಆ ಥರ ಮಾತಾಡೋಕ್ಕೆ ಅಂದರೆ ಸ್ವಲ್ಪ ಇಂಟು ಇದೆ, ಸಾಂಗ್ ಬೇರೆ ಇದೆಯಲ್ಲ ಶೆಡ್. ಸೊ ಎಲ್ಲರಿಗೂ ಫ್ಯಾನ್ಸ್ ಕರೆಕ್ಟ್. ಅದು ಏನು ಹೇಳ್ತಾರೆ ಅದ್ರ ಬಗ್ಗೆ? ನೋಡಿ, ಅವ್ರದ್ದು ಪರ್ಸ್ನಲ್ ಲೈಫ್ದು ನಮ್ಮದು ಏನೂ ಇಲ್ಲ. ಅವ್ರು ನೋಡಿದ್ದು ಈಗ ಆದರ್ಶ ಅವ್ರು ಸರ್ ನನಗೆ ಗೊತ್ತಿರಂಗೆ ಅವ್ರ ಮನೆಗೆ ಕಷ್ಟ ಅಂತ ಹೋಗಿರೋರಿಗೆ ಯಾರಿಗೂ ಸಹಾಯ ಮಾಡಿದಿರೋ ಬಿಟ್ಟಿಲ್ಲ. ಅಯ್ಯಪ್ಪ ಅವ್ರ ಕೈಲಿ ಏನಾಗಿದಾರೋ ಸಹಾಯ ಮಾಡಿದ್ದಾರೆ. ಆಮೇಲೆ ಏನೋ ಕಷ್ಟದ ಟೈಮ್ ಸರ್, ಮೀನ್ ಕಷ್ಟ ಸುಖ ಎಲ್ರಿಗೂ ಬರುತ್ತೆ. ಅವ್ರ ಕಷ್ಟ ಬಂದಿದೆ, ಅದು ಸಾಲ್ವ್ ಮಾಡ್ಕೊಳ್ಳೋ ತಾಕತ್ತು ದೇವ್ರು ಅವ್ರಿಗೆ ಕೊಡಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇ. ಬಟ್ ಅದನ್ನು ಬಿಟ್ಟು ನಾನು ಆಸ್ ಅ ಫ್ಯಾನ್ ಅವ್ರು ಏನು ಆದರ್ಶಗಳು ಇಟ್ಕೊಂಡು ಏನು ಸಿನಿಮಾಗಳು ಮಾಡ್ಕೊಂಬಂದಿದ್ರು ಅದು ಕಂಪ್ಲೀಟ್ಲಿ ಫ್ಯಾನ್. ಅಂಟಿಲ್ ಕಾಟೇರ ಐ ಲೈಕ್ ಆಲ್ ಹಿಸ್ ಮೂವೀಸ್. ಈಗ ನನ್ನ ಇಂಡಸ್ಟ್ರಿ, ಈಗ ನಾನು ಬರೋ ಇಂಡಸ್ಟ್ರಿ ಹಿಂಗಿದೆ ಅಂದರೆ ಈಸ್ ಒನ್ ಆಫ್ ದ ಮೇಜರ್ ರೀಸನ್. ಹೌದು. ಮತ್ತು ಈಗ ನಮ್ಮ ಟೈಟ್ಲಿಗೆ, ಈಗ ನಮ್ಮ ಸಿನಿಮಾ ಬಗ್ಗೆ ಇಷ್ಟು ಮಾರ್ಕೆಟ್ ಇದೆ, ಇಲ್ಲ ಇಷ್ಟು ಈಗ ನಮ್ಮ ರಿಲೀಸ್ ಬಿಫೋರೇ ಒಬ್ಬರು ಡಿಸ್ಟ್ರಿಬ್ಯೂಟ್ರ್ ಬಂದು ಒಬ್ರು ಇದು ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ವಾಟ್ ಹಿ ಹ್ಯಾಸ್ ಕ್ರಿಯೇಟೆಡ್. ಹೌದು, ಅವರು ಕ್ರಿಯೇಟ್ ಮಾಡಿರೋ ಮಾರ್ಕೆಟಿಂದ ನಾವೆಲ್ಲ ಜೀವನ ಮಾಡ್ತಿದ್ದೀವಿ. ಸೊ ಅದ್ರ ರೀತಿ ನಾನು ತುಂಬ ಅವ್ರಿಗೆ ಗ್ರೇಟ್ಫುಲ್ಲು. ಮತ್ತೆ ನಾವು ಮರೆಯೋಕ್ಕಾಗಲ್ಲ. ಅವರಿಂದಾನೇ ಇವಾಗ ನಮ್ಮಿಬ್ರಿಗೂ ನೇಮ್ ಬರ್ತಾ ಇದೆ ಅಂತ ನಾವು ಅನ್ಕೋತೀವಿ. ಯಾಕಂದ್ರೆ ಮೆಜೆಸ್ಟಿಕ್ 2 ಜನಗಳಂತೂ ಎಲ್ಲ ಒಪ್ಕೊಳ್ತಾರೆ. ಅದೊಂದು ಖುಷಿ. ಅದೇ ಮೆಜೆಸ್ಟಿಕ್ ಟೈಟಲ್ಲಿ ದರ್ಶನ್ ಅವರು ಕೂಡ ಅಂದರೆ ಡೆಬ್ಯೂ ಅವ್ರದ್ದು, ಅಲ್ಲೂ ಕೂಡ ಅವರು ಸಕ್ಸಸ್ ಆದರು, ಹೀರೋಯಿನ್ ಕೂಡ ಸಕ್ಸಸ್ ಆದರು. ಇದರಲ್ಲೂ ಕೂಡ ನಿಮ್ಮಿಬ್ರಿಗೂ ಬ್ರೇಕ್ ಕೊಡೋ ಚಾನ್ಸ್ ಕೂಡ ಇದೆ ಅಂತ. ಹೌದು, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದಾನು ದರ್ಶನ್ ಫ್ಯಾನ್. ದರ್ಶನ್ ಮತ್ತೆ ರಕ್ಷಿತಾ. ಅದಕ್ಕಿಂತ ಮುಂಚೆ ವಿಷ್ಣುವರ್ಧನ್ ಸರ್, ಅದಾದ್ಮೇಲೆ ದರ್ಶನ್ ಸರ್, ಅದಾದ್ಮೇಲೆ ಹಂಗೆ ಒಬ್ಬೊಬ್ಬರು ಬರ್ತಾ ಹೋದ್ರು. ಮುರಳಿ ಸರ್, ಆಮೇಲೆ ಕೆಲವೊಂದಿಷ್ಟು ಇದ್ದಾರೆ, ಒಂದು 4-5 ಜನ ಹೀರೋ ಲಿಸ್ಟಲ್ಲಿ. ಸೊ ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಅಂದರೆ ಹೈಸ್ಕೂಲ್ ಆ ಟೈಮಲ್ಲೆಲ್ಲ ದರ್ಶನ್ ರಕ್ಷಿತಾ ಮೂವಿ ಅಂತಂದ್ರೆ ಯಾವುದೂ ಬಿಡ್ತಾ ಇರಲಿಲ್ಲ. ಕ್ಲಾಸ್ ಬಂಕ್ ಹಾಕಿ ಹೋಗಿ ಮೂವಿ ನೋಡ್ತಾ ಇದ್ವಿ. ಇದುವರೆಗೂ ದರ್ಶನ್ ಸರ್ನ ಸ್ಟ್ರೇಟಾಗಿ ನೋಡೇ ಇಲ್ಲ. ಅಲ್ಲ, ಈ ಟೈಮ್ ಒಳ್ಳೆ ಟೈಮ್ ಪಾಸಿಬಲ್ ಇತ್ತು ಅನ್ಸುತ್ತೆ. ಅವರು ಬೇರೆ ಇದ್ರಲ್ಲಿ ಒಳಗಡೆ ಇಲ್ಲ ಅಂದಿದ್ರೆ ಸೊ ನೀವು ಮೆಜೆಸ್ಟಿಕ್ ಸಪೋರ್ಟ್ ಮಾಡ್ತಾ ಇದ್ರು, ಇಲ್ಲ ನೀವೇನಾದ್ರೂ ಅವ್ರಿಗೆ ಅಪ್ರೋಚ್ ಮಾಡ್ಬೋದಾಗಿತ್ತು. ಹೌದು, ಡೆಫಿನೆಟ್ಲಿ ಬರ್ತಾ ಇದ್ರು ಖಂಡಿತ. ನಾನು ಹೆಂಗೋದೆ ನೋಡಿದ್ದೀನಿ, ಮಾತಾಡಿದ್ದೀನಿ. ಓಕೆ, ಅಷ್ಟೇ
ಐ ಮೀನ್ ಅವ್ರ ಜೊತೆ ಇರೋದಕ್ಕೆ ಹೆಂಗೋ ದೇವ್ರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದ. ಓಕೆ, ಒಳ್ಳೆ ಮನುಷ್ಯ. ಆಮೇಲೆ ನೀವು ಹೇಳ್ತೀರಿ ಶೆಡ್ ಸಾಂಗ್ ಬಗ್ಗೆ. ಸರ್ ಶೆಡ್ ಸಾಂಗ್ ಅಂದರೆ ನಾವು ಆ ಟೈಮಲ್ಲಿ ಒಂದು ಸಾಂಗಿಗೆ ಆ ಸಾಂಗ್ ಇರೋ ಪ್ರಕಾರ ಏನಂದರೆ ಒಂದು ಜಾಗದಲ್ಲಿ ಹೋಗಿ ಐಟಮ್ ಸಾಂಗು ಈ ಥರ ಬೇಕಿತ್ತು, ಒಂದು ಜಾಗದಲ್ಲಿ ಹೋಗಿ ಈ ಥರ ರೊಮ್ಯಾನ್ಸ್ ಮಾಡೋಕೆ ಅವ್ಳು ಕರೀತಾಳೆ ಅನ್ನೋ ಥರ. ಸೊ ಆಗ ಟ್ರೆಂಡಿಂಗಲ್ಲಿ ಇದ್ದಿದ್ದು ವರ್ಡು ಶೆಡ್ಡು. ಓಕೆ, ನಮ್ಮ ಪ್ರೆಸ್ ಅವರು ಎಲ್ಲ ಸರ್ ಟ್ರೆಂಡಿಂಗ್ ಅಂದರೆ ಈಗ ಏನೋ ಟ್ರೆಂಡಿಂಗ್ ಇದ್ರೆ ಮಾಡ್ತೀವಲ್ವ. ಹೌದು, ಈಗ ಸಿನಿಮಾ ಅಂದ್ರೆ ಹಂಗೆ ಏನು ಟ್ರೆಂಡಿಂಗ್ ಇದೆ ತೊಗೊಳ್ತೀವಿ, ಕರೆಂಟ್ ಅಫೇರ್ಸ್ ಬಗ್ಗೆ ತೊಗೋತೀವಿ. ಕರೆಕ್ಟ್. ಸೊ ದಟ್ ವಾಸ್ ಅ ಕರೆಂಟ್ ಅಫೇರ್ ದಟ್ ಟೈಮ್. ಸೊ ವಿ ಟುಕ್ ದಟ್ ಆ ವರ್ಡನ್ನ ತೊಗೊಂಡು ನಮ್ಮ ಸಿನಿಮಾಗೆ ಹಾಕ್ಕೊಂಡಿದ್ದೀವಿ. ಸೊ ಯಾರನ್ನೇ ನೋವು ಮಾಡಬೇಕು ಇಲ್ಲ ಅವರಿಂದ ನಾವು ಲಾಭ ಪಡ್ಕೋಬೇಕು ಅನ್ನೋಲ್ಲ, ಜಸ್ಟ್ ಏನು ಕರೆಂಟ್ ಅಫೇರ್ಸ್ ಇದೆಯೋ ಅದನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಇಲ್ಲಿ ಇನ್ನೊಂದೇನಂತಂದರೆ ಇವಾಗ ಪ್ರೆಸೆಂಟ್ ನೋಡ್ತಾ ಇದ್ದೀರಾ, ವೀಕ್ಲಿ ಶುಕ್ರವಾರ ಬಂತಂದರೆ ನಮಗೆ ಎಷ್ಟು ಫಿಲಮ್ ರಿಲೀಸ್ ಆಗ್ತಿದೆ, ಹೊಸಬ್ರದ್ದು ಆಗಿರ್ಬೋದು, ಎಲ್ಲರದ್ದು ರಿಲೀಸ್ ಆಗ್ತಾ ಇರುತ್ತೆ. ಸೊ ಇಷ್ಟು ಸಿನಿಮಾಗಳ ಇದರಲ್ಲಿ ನಿಮ್ಮ ಸಿನಿಮಾ ಎಷ್ಟು ಅಂದರೆ ಪೈಪೋಟಿ ಕೊಡ್ಬೋದು, ಎಷ್ಟು ನಿಮ್ಮ ಕತೆ ಆಗಿರ್ಬೋದು, ನಿಮ್ಮ ಒಂದು ಸಿನಿಮಾ ಸ್ಟ್ರಾಂಗ್ ಇದೆ ಅಂತ? ಸರಿ, ನೀವು ಹೇಳಿದ ಪಾಯಿಂಟ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಈಗ ಎವ್ರಿ ವೀಕ್ 5 ಮೂವೀಸ್. ಹೌದು ಸರ್, ಈಗ ನಾವು ಇಲ್ಲಿ ಸರ್ವೈವ್ ಆಗೋದು ಎಷ್ಟು ಕಷ್ಟ ಅಂದರೆ ನಾನು ನಿಜವಾಗ್ಲೂ ಅವ್ರ ಜೊತೆ ಯುದ್ಧ ಮಾಡ್ಬೇಕು ಸರ್. ಕರೆಕ್ಟ್. ಈಗ ಒಂದು 5 ಕಂಟ್ರಿ ಹೆಂಗೆ ಮ್ಯಾಚ್ ಆಡ್ಕೊಂಡು ಕ್ರಿಕೆಟಲ್ಲಿ ಗೆದ್ದು ಕಪ್ಪುಡಿಯೋಕೆ ಇದು ಮಾಡ್ತಾರಲ್ಲ, ಅದೇ ಥರ ಸಿಚುವೇಶನ್. ಈಗ ನಾವು ಬರ್ತಿದ್ವಿ ಅಂದರೆ ನಮ್ಮ ಥರನೇ ಇನ್ನೊಂದು ಹೀರೋ ಇರ್ತಾರೆ, ಹೀರೋಯಿನ್ ಇರ್ತಾರೆ, ಪ್ರೊಡ್ಯೂಸರ್ ಇರ್ತಾರೆ, ಅವ್ರ ಟೀಮು ಲೈಕ್ ಅವ್ರ ಹತ್ರನೂ ಪ್ರೆಸ್ಸು ಮೀಡಿಯಾ ಎಲ್ಲ ಇರುತ್ತೆ. ಅವ್ರೂ ಯುದ್ಧ ಮಾಡ್ತಿರ್ತಾರೆ, ಅದೇ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ನಾವು ಸ್ಟ್ಯಾಂಡ್ ಔಟ್ ಆಗಬೇಕು. ಸೊ ನಾನು ನಂಬಿರೋದು ಏನಂದರೆ ನಾವು ಸ್ಟ್ಯಾಂಡ್ ಔಟ್ ಆಗಬೇಕು ಅಂದರೆ ನಮ್ದು ಹಾನೆಸ್ಟ್ ಪ್ರಯತ್ನ ಸಿನಿಮಾಲಿರಬೇಕು. ಕರೆಕ್ಟ್. ಸೊ ನಾನು ಈಗ ನೋಡ್ತಿರೋದು ನಮ್ಮ ಕರೆಂಟ್ ಇಂಡಸ್ಟ್ರಿ ಟ್ರೆಂಡ್ ಏನಂದರೆ ಎಲ್ಲ ಡುಬಾಕ್ ಮಾಡಿಬಿಟ್ಟಿದ್ದಾರೆ ಸರ್. ಏನು ಬುಕ್ ಮೈ ಶೋ ರೇಟಿಂಗ್ ಡುಬಾಕು, ಅದು ಡುಬಾಕ್, ಎಲ್ಲ ರಿವ್ಯೂಸಿಂದ ಹಿಡಿದು ಎಲ್ಲನೂ ಇದು ಸರ್. ಈಗ ನಾವು ಹಾಕ್ತೀವಿ ಒಂದು ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ರಿಲೀಸ್ ದಿನ ರೀಲ್ಸ್ ಬರುತ್ತೆ, ಥಿಯೇಟ್ರ್ ಫುಲ್ಲು ಅದು ಇದು ಅಂತೆಲ್ಲ. ಹೌದು ಸರ್, ಈಗ ಓಕೆ ನಾನು ಥಿಯೇಟ್ರ್ ಫುಲ್ ರೀಲ್ಸ್ ನೋಡ್ತೀನಿ, ಅದೇ ಆ ಮೊಬೈಲಲ್ಲೇ ನಾನು ಆ್ಯಪ್ ಓಪನ್ ಮಾಡಿ ಬುಕ್ ಮೈ ಶೋಲ್ಲಿ ಬುಕ್ ಮಾಡೋಕೆ ಹೋಗ್ತೀನಿ. ಸರ್, ನನಗೆ ಅದೊಂದು ಥಿಯೇಟ್ರ್ ಬಿಟ್ಟಿನಿ, ಎಲ್ಲ ಥಿಯೇಟ್ರಲ್ಲೂ ಗ್ರೀನ್ ಇರುತ್ತೆ, ಎಲ್ಲ ಥಿಯೇಟ್ರಲ್ಲೂ ಖಾಲಿ ಇರುತ್ತೆ. ಹೆಂಗೆ ಸರ್? ಅದು ಬಜೆಟ್ ಇರಲ್ವಲ್ಲ ಅದಕ್ಕೆ. ಅಲ್ಲ ಅದಲ್ಲ, ಲಾಜಿಕ್ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದು ಇವ್ರು ಇಷ್ಟು ಒಂದು ಕಡೆ ನೀವು ಇದು ಮಾಡಿದ್ರೆ ಇನ್ನು ಎಲ್ಲ ಕಡೆ ಜನ ದಡ್ರಲ್ಲ. ಸೊ ಆ ಥರ ಡುಬಾಕ್ ಮಾಡೋದು ಬಿಡಬೇಕು. ಆಕ್ಚುಲಿ ಅದು ಮಾಡಲೇಬೇಕು. ಯಾಕೆ ಗೊತ್ತಾ, ಇವಾಗಂತೂ ಥಿಯೇಟರ್ಗೆ ಯಾರು ಬರ್ತಾನೆ ಇಲ್ಲ. ಜನಗಳಿಗೆ ತೋರಿಸಿ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕಾದ್ರೂ ಈ ಥರ ಮಾಡಲೇಬೇಕು. ಇದು ನಾನು ಅಪೋಸ್ ಮಾಡ್ತೀನಿ. ಇಲ್ಲ, ಕರೆಕ್ಟ್. ನೀವು ಹೇಳಿದ ಪಾಯಿಂಟ್ ಒಂದು ಸೈಡು ನಾವು ಒಪ್ಪೋದು, ಥಿಯೇಟ್ರಿಗೆ ಬರ್ತಾ ಇಲ್ಲ, ಕರೆಕ್ಟು, ಜನ ಬರ್ತಾ ಇಲ್ಲ. ಬಟ್ ಕಂಟೆಂಟ್ ಚೆನ್ನಾಗಿ ಕೊಟ್ಟರೆ ಥಿಯೇಟರ್ ಫುಲ್ ಆಗಿ, ಕಂಟೆಂಟ್ ಚೆನ್ನಾಗಿ ಕೊಟ್ಟರು ಕೂಡ ಬರ್ತಾ ಇಲ್ಲ. ಇವ್ರು ಹೇಳಿದಾಗೆ ಕಂಟೆಂಟ್ ಇದ್ರೂ ಕೂಡ ಇವ್ರು ಹೇಳಿದಾಗೆ ಬುಕ್ ಮೈ ಶೋದ್ ಏನೇನು ಹೇಳಿದ್ರು ಅದೆಲ್ಲ ಕೂಡ ಹಾಗೆ ಆಗ್ತಾ ಇರೋದು. ಯಾಕಂದ್ರೆ ಜನಗಳು ಇಷ್ಟಪಡ್ತಾ ಇಲ್ಲ, ಅವ್ರಿಗೆ ಟೈಮ್ ಇಲ್ಲ ಇವಾಗ ಬಂದು ಥಿಯೇಟರ್ಗೆ ನೋಡೋದಕ್ಕೆ. ಸರ್ ಹಂಗಲ್ಲ, ಲೈಕ್ ಸೀನ್ ನಾನು ಏನು ನಂಬಿದ್ದೀನಿ ಅಂದರೆ ಈಗ ಫಸ್ಟ್ ನಂದೊಂದು ಪೋಸ್ಟರ್ ಬಿಡ್ತೀನಿ, ನೀವು ನೋಡ್ತೀರಾ, ಇಷ್ಟ ಆದರೆ ನಾನು ಟ್ರೈಲರ್ ನೋಡ್ತೀನಿ. ನನ್ನ ಟ್ರೈಲರ್ ಇಷ್ಟ ಆದರೆ ನೀವು ಸಿನಿಮಾಗೆ ಬರ್ತೀರಿ ಅಲ್ವಾ? ನೀವು ಏನೇ ಎಫರ್ಟ್ ಆಗ್ತಿರಲ್ಲ ಇಲ್ಲಿ ಕರ್ಸಿ, ಈಗ ಒಂದು ಲಕ್ಷ ಖರ್ಚು ಮಾಡಿ ಒಂದಷ್ಟು ಜನ ಮಾಡ್ತಿರಲ್ಲ, ಆ 1 ಲಕ್ಷನ ನೀವು ಯಾಕೆ ನಮ್ಮ ಪ್ರಮೋಷನಿಗೆ ಮಾಡಬಾರ್ದು? ಒಂದು ಪ್ರೆಸ್ ಅವ್ರಿಗೆ ಇಟ್ಕೊಂಡು ಇಲ್ಲ ಅಲ್ಲೇನಾದರೂ ಯಾಕೆ ಮಾಡಬಾರ್ದು ಅಲ್ವಾ? ಅಲ್ಲಿ ಜನ ಕರ್ಸೋದ್ ಬದಲು ನೀವು ಹಾನೆಸ್ಟಾಗಿ ಒಬ್ಬ ಒಳ್ಳೆ ಕಂಟೆಂಟ್ ಪೋಸ್ಟ್ರನ್ನ ಮಾಡೋನ್ನ ಯಾಕೆ ನಾವು ಕರ್ಕೊಬರ್ಬಾರ್ದು? ಓಕೆ. ಈಗ ಯಾಕೆ ನಾವು ಅವ್ರನ್ನ ಅಫೋರ್ಡ್ ಮಾಡಲ್ಲ? ಅವ್ರು ತುಂಬ ಕಾಸ್ಟ್ಲಿ, ಆ ದುಡ್ಡನ್ನ ನಾವು ಇಲ್ಲಿ ಖರ್ಚು ಮಾಡ್ತೀವಿ, ನೀವು ಯಾಕೆ ಅಲ್ಲೇ ಖರ್ಚು ಮಾಡಬಾರ್ದು? ಅವ್ನು ಅವಾಗ ಒಳ್ಳೆ ಪೋಸ್ಟ್ರು ಮಾಡ್ತಾನೆ. ಓಕೆ. ನಿಮ್ದು ಪೋಸ್ಟ್ರು ಈಗ ಎಷ್ಟೋ ಸಿನಿಮಾದ ನಾವು ಪೋಸ್ಟ್ ಅನ್ಸರೆ ಅದನ್ನ ನೋಡೋಕ್ಕೂ ಆಗಲ್ಲ ಸರ್. ಓಕೆ. ನನ್ನ ಸಿನಿಮಾದು ಹಂಗೆ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತೀನಿ. ಬಟ್ ನಾನು ಹೇಳ್ತಿರೋದು ಆ ಪೋಸ್ಟರ್ ನೀಟಾಗಿ ಮಾಡಿ. ಫಸ್ಟ್ ನಮ್ಗೆ ಓಕೆನಾ ಈ ಪೋಸ್ಟ್ರು ಬಿಡೋದಕ್ಕೆ? ನೋಡಿ, ನೀವೊಂದು ಅಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲ ಒಂದು ಒಳ್ಳೆ ವಿಡಿಯೋ ಎಡಿಟರ್ನ ಇಟ್ಕೊಂಡು ಒಂದು ಒಳ್ಳೆ ಟ್ರೈಲರ್ ಕಟ್ ಮಾಡಿಸಿ, ಓಕೆ, ಅಲ್ಲಿ ಸ್ಪೆಂಡ್ ಮಾಡಿ. ಇಲ್ಲ ಮೇಕಿಂಗಲ್ಲಿ ಕೊಡಿ, ಒಳ್ಳೆ ಕ್ಯಾಮ್ರಾ ತೊಗೊಂಬನ್ನಿ, ಒಳ್ಳೆ ಆರ್ಟಿಸ್ಟ್ನ ಹಾಕ್ಕೊಡಿ, ಒಳ್ಳೆ ಕತೆ, ಒಳ್ಳೆ ರೈಟರ್ಸಿಗೆ ಒಳ್ಳೆ ಸಂಬಳ ಕೊಡಿ. ಇಲ್ಲೇನು ನೀವು ರಿಲೀಸ್ಗೆ 10-20 ಲಕ್ಷ ಖರ್ಚು ಮಾಡ್ತಿರೋ, ಒಂದು 2 ಲಕ್ಷ ಒಳ್ಳೆ ರೈಟ್ರಿಗೆ ಕೊಡಿ. ಓಕೆ. ನಿಮ್ಗೆ ಒಳ್ಳೆ ಕತೆ ಉಟ್ಕೊಳುತ್ತಲ್ವಾ? ಅಲ್ಲ, ಆ ಥರ ಇವಾಗ ನೋಡಿ ಕೆಲವರು ಕಂಪೇರ್ ಮಾಡ್ತಾರೆ, ನೀವು ಕೇಳಿರ್ತೀರ. ಸೊ ಮಲಯಾಳಂ ಫಿಲಮ್ ನೋಡಿ, ಅಲ್ಲಿ ಕತೆ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅಲ್ಲಿ ಯಾರು ಸ್ಟಾರ್ಗಳಿರಲ್ಲ, ಎಲ್ಲ ಹೊಸಬ್ರು ಇರ್ತಾರೆ, ಆದರೂ ಹಿಟ್ಟಾಗಿರುತ್ತೆ, 100 crore ಕ್ಲಬ್ಗೆ ಸೇರುತ್ತೆ ಅಂತ. ಕನ್ನಡದಲ್ಲೂ ಆ ಥರ ಆಗಿದೆ, ಉದಾಹರಣೆ ಇದೆ. ಸೊ ಆದರೂ ಏನು ಹೇಳ್ತೀರಾ ಅಂತ ಸರ್? ಈಗ ನಮ್ಮ ಈಕ್ವಲಿ ಈಗ ಮಲಯಾಳಮಲ್ಲಿ ಏನು ಮಾರ್ಕೆಟ್ ಇದೆಯೋ ನಮ್ಮಲ್ಲೂ ಅದೇ ಮಾರ್ಕೆಟ್ ಇದೆ. ಹೌದು ಅಲ್ವಾ? ಈಗ ಅವ್ರು ನಮ್ದೆಲ್ಲ ನಾವು ಅವ್ರದ್ದೆಲ್ಲ ನೋಡ್ತಿದೀವಿ ಅಂತ ನಾವು ಒಳ್ಳೇದು ಮಾಡಿದ್ರೆ ಅವರು ನಮ್ದೆಲ್ಲ ನೋಡ್ತಾರೆ, ಯಾರೂ ಇಲ್ಲ ಅನ್ನಲ್ಲ. ಈಗಿರೋ ಮೊಬೈಲಲ್ಲಿ ಎಲ್ರಿಗೂ ಎಲ್ಲ ಹೋಗುತ್ತೆ. ಸೊ ಇಟ್ಸ್ ಜಸ್ಟ್ ದಟ್ ನಾವು ಎಷ್ಟು ಮಟ್ಟಿಗೆ ಫಿಲಮ್ಸ್ ಮಾಡ್ತಿದ್ದೀವಿ ಸರ್. ನಾನು ಹೇಳ್ದಂಗೆ ಪೋಸ್ಟೇ ನೋಡೋಕ್ಕಾಗಲ್ಲ ಸರ್. ಈಗ ನಾವು ಫ್ರೈಡೇ ಉದಯವಾಣಿ ತೊಗೊಂಡ್ರೆ ಎಷ್ಟು ಪೋಸ್ಟ್ ನಾನು ನೋಡ್ಬೋದು, ಅದ್ರಲ್ಲಿ ನೋಡ್ಬಿಟ್ಟು ಎಷ್ಟು ನಾನು ಸಿನಿಮಾಗೆ ಹೋಗ್ಬೋದು ಅನ್ನೋ, ನಾನೇ ಸಿನಿಮಾ ಇಂಡಸ್ಟ್ರೀಲಿ ಇದ್ದು ನನಗೊಂಥರ ಅನಿಸುತ್ತೆ.
ಸೊ ನಾನು ಹೇಳೋದು ಹಾನೆಸ್ಟಾಗಿ ಸಿನಿಮಾ ಮಾಡೋಣ, ಒಳ್ಳೆ ಕತೆ ಮಾಡೋಣ. ಇವಾಗ ತುಂಬಾ ಜನ ಬರ್ತಾ ಇದ್ದಾರೆ, ಒಬ್ರು ಇಬ್ರು ಇಲ್ಲ, ಹಳೆ ಕಾಲದ ತರ ಒಂದ್ 4-5 ಜನ ಇದ್ರು, ಎಲ್ಲ ಬರ್ತಾ ಇದ್ರು, ನೋಡ್ತಾ ಇದ್ರು. ಇವಾಗ ಲೈನ್ಗೆ ಒಬ್ಬೊಬ್ರು ಮೂವಿ ಮಾಡ್ತಾರೆ. ತುಂಬಾ ಕಾಂಪಿಟೇಷನ್ ಇದೆ ಇದ್ರಲ್ಲಿ. ಹಿಂಗಿರ್ಬೇಕಾದ್ರೆ ಇದು ನಮ್ ಸಿನಿಮಾ ಮಾಡಿದ್ರು ನಮ್ದು ಗೆಲ್ಲುತ್ತೋ ಇಲ್ವೋ ಪಾಪ ಎಲ್ಲರಿಗೂ ಇದು ಇದ್ದೇ ಇರುತ್ತೆ. ಅಂತಂದ್ರೆ ಜನಗಳು ಬೇರೆ ಬರೋದಿಲ್ಲ. ಹಿಂಗೆಲ್ಲ ಇರ್ಬೇಕಾದ್ರೆ ನೀವು ಹೇಳೋದು ಕರೆಕ್ಟ್ ಅಲ್ಲ. ಒಂದ್ ಕಡೆ ಅಂತಂದ್ರೆ ಸಿನಿಮಾ ಚೆನ್ನಾಗಿದ್ರು ಕೂಡ ಅಲ್ಲ, ಅವ್ರ ನಂಬಿಕೆ ಅವ್ರವ್ರಿಗೆ ಪರ್ಸೆಪ್ಷನ್ ಇದೆ. ಐ ವಾಂಟ್ ಟು ಟ್ರೈ ಇನ್ ದಿಸ್ ವೇ, ನೀವು ಅದು ಮಾಡಿ. ನಾನು ತಪ್ಪು ಅವ್ರವ್ರು ಕರೆಕ್ಟ್. ಆಗ್ಲೇ ಹೇಳ್ದಂಗೆ ನಾನ್ ದೇವ್ರ ನಂಬಲ್ಲ ಅಂದ್ರೆ ಇನ್ನೊಬ್ರು ನಂಬೋರ್ ನಾನು ತಡೆಯಲ್ಲ. ನಮ್ಮ ಮನೇಲಿ ನಾ ಪೂಜೆ ಮಾಡಿ ನಾನು ಪ್ರಸಾದ ತಿಂತೀನಿ. ನೀವು ಮಾಡೋ ಆಚರಣೆ ನನಗೂ ಇಷ್ಟನೇ. ದೀಪಾವಳಿಗೆ ನಾನು ಪಟಾಕಿ ಹೊಡಿತೀನಿ. ಬಟ್ ನಾನಾಗಿ ನಾನು ಹೋಗಿ ಎಲ್ಲ ದೇವ್ರ ಇದು ಮಾಡಿಕೊಂಡು ಬೆಳಗ್ಗೆ 5 ಗಂಟೆಗೆ ಅದು ನಂಗೆ ಇಷ್ಟ ಇಲ್ಲ. ಫೋರ್ಸ್ ಮಾಡಬೇಡಿ ಅಷ್ಟೇ. ಸೊ ನನ್ನ ಪ್ರಯತ್ನ ಹಿಂಗೆ, ಅವ್ರ ಪ್ರಯತ್ನ ಎರಡೂ ಪ್ರಯತ್ನನೇ. ಯಾರು ಬರ್ತಾ ಇಲ್ಲ ಅದೊಂದೇ ಬೇಜಾರು ನನಗೆ. ಯಾರು ಬರೋದಿಲ್ಲ ಅನ್ನೋದು ಇನ್ನೂ ಬೇಜಾರು. ಇನ್ನು ಸ್ವಲ್ಪ ದಿನ ಆದ್ರೆ ಇನ್ನೇನು ಟಿವಿನಲ್ಲೇ ಬರುತ್ತೆ ಅಂತ ಕೂರ್ತಾರೆ. ಏನಾದರೂ ಇನ್ ಕೇಸ್ ಅವ್ರು ಸಂಡೇ ಫ್ರೀ ಇತ್ತು ಅಂದ್ರೆ ಸಂಡೇ ಒಂದಿನ ಹೋಗ್ಬೋದು ಅಷ್ಟೇ. ಇನ್ ವೀಕ್ ಡೇಸ್ ಅಲ್ಲಿ ಯಾರು ಹೋಗ್ತಾರೆ? ಎಲ್ಲ ಡ್ಯೂಟಿಗೆ ಹೋಗ್ತಾರೆ. ಬೆಳಗ್ಗೆ ಹೋದ್ರೆ ಪಾಪ ಬರತ್ ಸಂಜೆ. ಇದೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಅಲ್ಲ, ವೀಕ್ ಡೇಸ್ ಅಲ್ಲೂ ಹೌಸ್ಫುಲ್ ಆಗಿರೋ ಉದಾಹರಣೆಗಳು ಇದೆ. ಕತೆ ಚೆನ್ನಾಗಿಲ್ಲ. ಈಗ ಸೋ ನಮ್ಗೆ ಸ್ಟಾರ್ಟಿಂಗ್ 10 days ಟಿಕೆಟೇ ಸಿಗ್ತಿರ್ಲಿಲ್ಲ. ಓಕೆ, ಲೈಕ್ ಎವ್ರಿಥಿಂಗ್ ವಾಸ್ ಆರೆಂಜ್. ಸೊ ರಾಜ್ ಬಿ ಶೆಟ್ಟಿ ಅವ್ರು, ರವಿ ಅಣ್ಣ ಎಲ್ಲ ಹೊಸಬ್ರು ತಾನೆ ಸರ್. ಹೌದೌದು, ಅದೇ ಹೇಳ್ತಾ ಅದೇನೇ ಎಕ್ಸಾಂಪಲ್. ನಾವು ಆ ಸಾಂಗ್ ಕೇಳಬೇಕು ಅನ್ಸುತ್ತೆ. ಆ ಥರ ಲೈಕ್ ಕೆಲವೊಂದು ಮೂವಿಗಳು ಸಿನಿಮಾ ಅನ್ನೋದು ನಾವು ಹೋಗಿ ಥಿಯೇಟರ್ ನಿಂತ್ಕೊಂಡು ಪ್ಲೀಸ್ ನೀವು ನೋಡಿದೀರಾ ಇನ್ನೊಬ್ರಿಗೆ ಹೇಳಿ ಪ್ಲೀಸ್ ಬೇಡ್ಕೊಂಡು ಮಾಡುವಂಥದ್ದಲ್ಲ. ನಾವು ಮಾಡಿದೀವಿ ಸಿನಿಮಾ, ನೀವು ನೋಡಿ ಇದನ್ನ ಬಂದು ಅವ್ರಿಗೆ ನಾವೊಂದು ಪೋಸ್ಟರ್ ಬಿಟ್ರೆ ಇಲ್ಲ ಒಂದು ಟ್ರೈಲರ್ ಬಿಟ್ರೆ ಅದನ್ನ ನೋಡಕ್ ಕುತೂಹಲ ಉಟ್ಕೋಬೇಕು ಸರ್. ದಟ್ ಈಸ್ ದ ವೇ ವಿ ಹ್ಯಾವ್ ಟು ಡೂ ಸಿನಿಮಾ. ಈಗ ನಾವು ಒಂದು ಟಾಕ್ಸಿಕ್ ಪೋಸ್ಟರ್ ನೋಡಿದ್ರೆ ಯಾಕೆ ಕುತೂಹಲ ಉಟ್ಕೊಳ್ಳೋದು? ಕರೆಕ್ಟ್. ಎಷ್ಟು ಹಂಗೆ ಎತ್ಕೊಂಡಿದ್ದಾರೆ ಅಂತ ಕುತೂಹಲ ಉಟ್ಕೊಳ್ಳುತ್ತೆ. ಆ ಥರ ಹೊಸಬ ಇದ್ದಿದ್ರು ಆ ಪೋಸ್ಟರ್ ಸೆಲ್ ಆಗುತ್ತೆ. ಐ ಆಲ್ವೇಸ್ ಸಿ ಪೋಸ್ಟರ್ ಇನ್ ದಿಸ್ ವೇ ಸರ್. ಆ ಪೋಸ್ಟರ್ಲಿ ಸ್ಟಾರ್ನ ತೆಗೆದ್ಬಿಟ್ಟು ಬೇರೆ ಯಾರನ್ನಿಟ್ರು ಪೋಸ್ಟರ್ ಸೆಲ್ ಆಗುತ್ತಾ? ಅವಾಗ ಅವ್ನು ಒಳ್ಳೆ ಪೋಸ್ಟರ್ ಮಾಡಿದ್ದಾನೆ. ವಿ ಹ್ಯಾವ್ ಟು ಗೆಟ್ ದಟ್ ಕೈಂಡ್ ಆಫ್ ಪೋಸ್ಟರ್ ಮೇಕರ್ಸ್ ಟು ದ ಇಂಡಸ್ಟ್ರಿ. ಆ ಥರ ಜನ ಇಟ್ಕೋಬೇಕು. ಹೇಗೋ ಬರೋ ಮೂವಿಗಳೆಲ್ಲ ಎಲ್ಲ ಜನಗಳು ನೋಡಿ ಡೈಲಿ ಥಿಯೇಟರಿಗೆ ಬರೋ ಹಾಗಾಗ್ಲಿ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ನಮ್ಮ ಮೆಜೆಸ್ಟಿಕ್ ಟು ಟ್ರೇಲರ್ ನೋಡಿದ್ರಂತೂ ಸಕ್ಕತ್ತಾಗಿದೆ. ಯಾರಾದ್ರೂ ನೋಡಿದ ತಕ್ಷಣ ಸಕ್ಕತ್ತಾಗಿದೆ, ಕ್ಯಾಮ್ರಾ ವರ್ಕ್ ಎಲ್ಲ ಚೆನ್ನಾಗಿದೆ. ನವೀನ ಮೂರ್ತಿ ಸರ್ ಮಾಡಿರೋದು ತುಂಬಾ ಆಕ್ಚುಲಿ ನಮಗೆ ನೋಡೋಕೆ ಖುಷಿ ಅನ್ಸುತ್ತೆ ಟ್ರೇಲರ್ನ. ಸೊ ನಮಗೆ ಫಸ್ಟ್ ಖುಷಿ ಆಗ್ಬೇಕು, ಅವಾಗ ತಾನೇ ಅಟ್ಲೀಸ್ಟ್ ಆಪೋಸಿಟ್ ಯಾರಿರ್ತಾರೆ ಅವ್ರಿಗೂ ಖುಷಿ ಆಗುತ್ತೆ, ಬರ್ತಾರೆ. ನೋಡೋಣ, ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಮಾತಾಡ್ತಾ ಹೇಳ್ತಾ ಇದ್ರು ಪ್ರಮೋಷನ್ ವಿಚಾರವಾಗಿ. ಸೊ ಇವಾಗ ನೋಡ್ತಾ ಇದ್ದೀರಾ ಪ್ರಮೋಷನ್ ಯಾವ ಥರ ನಡೀತಾ ಇದೆ ಅಂತ. ನಾರ್ಮಲ್ ಒಂದು ಕಡೆ ಪ್ರಮೋಷನ್ ಮಾಡಿದ್ಬಿಟ್ರೆ ಇನ್ನೊಂದು ಕಡೆ ಈ ಇನ್ಫ್ಲುಯೆನ್ಸರ್ಸು, ಉಚ್ಚಾಟ ಮಾಡೋರು, ಈ ಥರನೆಲ್ಲ ಕರ್ಕೊಂಡ್ಬಂದು ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಪ್ರಮೋಷನ್ಗೋಸ್ಕರ. ಸೊ ಅದು ನೆಸೆಸಿಟಿ ಇದೆಯಾ ಇವಾಗ ಅಂತ? ಖಂಡಿತ ಬೇಕೇ ಬೇಕು. ಅಟ್ಲೀಸ್ಟ್ ನಮ್ಮ ಮೂವಿ ಪಬ್ಲಿಸಿಟಿ ಆಗಬೇಕು ಅಂದ್ರೆ ಅಂತ. ಕರೆಕ್ಟ್, ಪಬ್ಲಿಸಿಟಿಗೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಸೊ ಇದೇ ತರ ಬೇರೆ ಬೇರೆ ತರ ಯಾರೋ ನಾನು ಪೆಟ್ರೋಲ್ ಕುಡಿತೀನಿ ಅಂತ ಹೇಳೋದು, ಇನ್ನೊಬ್ಬ ಯಾರೋ ನಾನು ಇನ್ನೊಂದು ಮಾಡ್ತೀನಿ ಅಂತ ಹೇಳೋದು. ಸೊ ಈ ತರ ಪ್ರಮೋಷನ್ ಅಲ್ಲಿ ನಿಮ್ಮ ಸಿನಿಮಾಗೆ ಜನನ ಕರೆಯೋದು ಅವಶ್ಯಕತೆ ಇದೆಯಾ? ಚೆನ್ನಾಗಿದ್ರೆ 100% ಬಂದೇ ಬರ್ತಾರೆ. ಸೊ ಈ ತರ ನಾವು ಮಾಡ್ಬೋದಾ? ಇಲ್ಲ, ಅದರಿಂದ ನಮಗೂ ತೊಂದರೆ ಆಗುತ್ತೆ. ಅದು ನಮಗೆ ಅವಶ್ಯಕತೆನೂ ಇಲ್ಲ. ಈಗ ಸಾಕು, ನಾವು ಈ ತರ ಏನು ಪ್ರಮೋಟ್ ಮಾಡ್ಕೊಳ್ತಾ ಇದೀವಿ, ಯಾರೋ ಒಬ್ರು ಬಂದು ಮೂವಿ ನೋಡ್ತಾರೆ, ಅವತ್ತು ಚೆನ್ನಾಗಿದೆಯಾ ಮತ್ತೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಅಷ್ಟೇ ಸಾಕು, ಹಂಗೆ ನೋಡ್ಕೊಂಡು ಹೋಗ್ಲಿ. ಸುಮ್ಮನೆ ನಾವು ಈ ತರ ಬೇರೆ ಬೇರೆ ತರ ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೂ ತೊಂದರೆ ಕೊಟ್ಟು ನಾಳೆ ದಿನ ಅವ್ರ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ, ಬೇರೆ ಬೇರೆ ತರನೇ ಹೋಗುತ್ತೆ. ಬೇಡ ಇದು. ಬಟ್ ಇಟ್ ಡಿಪೆಂಡ್ಸ್ ಅಗೇನ್ ಆನ್ ದ ಪರ್ಸೆಪ್ಷನ್ ಸರ್. ಈಗ ಅವ್ರು ಏನು ಒಂದೊಂದು ಮೂವಿನಲ್ಲಿ ಮಾಡಿರೋರು ಇದ್ದಾರೆ ತುಂಬಾ ಜನ ಅಲ್ವಾ? ನೀವು ಹೇಳ್ದಂಗೆ ಅದು ಎಷ್ಟೋ ಜನ ತಮಿಳ್ ಮೂವಿನಲ್ಲೆಲ್ಲ ಆಲ್ಮೋಸ್ಟ್ ಅದೇ ತರ ಇದ್ ಮಾಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ರೆ ನೀವು ನೋಡಿ, ಶುಕ್ರವಾರ ಫಿಲಂ ರಿಲೀಸ್ ತೆಗೆದ್ರೆ ಆಲ್ಮೋಸ್ಟ್ ನೀವು 4 ರೀಲ್ ನೋಡ್ತಾ ಇದ್ರೆ ಇದ್ದೇ ಇರುತ್ತೆ ಆ ತರ. ಸೊ ಏನಾದ್ರು ಬೇರೆ ತರ ಪ್ರಮೋಷನ್ ಮಾಡ್ತಾ ಇರೋದು ಕೊಟ್ಟೆ ಮಾಡಿಸಿಟ್ಟಿರ್ತಾರೆ, ಇರುತ್ತೆ, ಏನೇನೋ ಇರುತ್ತೆ. ಸರಿ, ಬೇಸಿಕ್ ನೀವು ಹೇಳಿದ್ ರೈಟೇ. ಏನಾಗಿದೆ ಗೊತ್ತಾ ಸರ್, ನಾನು ಸಿನಿಮಾ ಎಲ್ಲ ಮಾಡ್ಬಿಡ್ತೀನಿ. ಪ್ರಮೋಷನ್ ಮಾಡೋ ಟೈಮಲ್ಲಿ ನಮ್ಮ ಇಂಡಸ್ಟ್ರಿ ಅದ್ಭುತವಾದ PR ಆಗಲಿ ಇನ್ಫ್ಲುಯೆನ್ಸರ್ಸ್ ಆಗಲಿ ಇದ್ದಾರೆ. ಅವ್ರಿಗೆ ನಮ್ಗೆ ಹೆಂಗೆ ಅಂದರೆ ತುಂಬ ಸ್ಟ್ರಾಂಗ್ ತಲೆ. ಅವ್ರು ನಾನಾ ಐಡಿಯಾ ಕೊಡ್ತಾರೆ, ಹೌದು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಅದ್ರಲ್ಲಿ ನಿಮ್ಗೆ ಒಂದು ಐಡಿಯಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ನೀವು ಮಾಡ್ಬಿಡ್ತೀವಿ. ನಾನು ಹೇಳೋದು ಈ ಬ್ರೈನ್ ಸ್ಟಾರ್ಮಿಂಗು ಕಥೆಲಾಗಲಿ, ಈ ಬ್ರೈನ್ ಸ್ಟಾರ್ಮಿಂಗು ನೀವು ಟ್ರೈಲರ್ ಬಿಡ್ತಿರಲ್ಲ ಅದರಲ್ಲಾಗಲಿ. ಸರ್, ಈಗ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್, ಚಮಕ್ದು ಒಂದು ಟೀಸರ್ ಬಿತ್ತು ಸರ್, ಫಸ್ಟ್ ನೈಟ್ದು. ಅದನ್ನ ಇನ್ನೂ ನನ್ನ ತಲೆಯಲ್ಲಿ ಕೂತಿದೆ. ಆ ಥರ ಎಷ್ಟು ಟೀಸರ್ ಬಂದಿದೆ ಸರ್, ಗ್ಯಾಪ್ನ ಇಟ್ಕೊಳ್ಳುವಂಥದ್ದು. ಈಗ ಟಾಕ್ಸಿಕ್ ನಮ್ಮ ಟೀಸರ್ ತಲೆಯಲ್ಲಿದೆ, ಯಾಕಿದೆ? KGF 2 ಟೀಸರ್ ತಲೆಯಲ್ಲಿದೆ, ಯಾಕಿದೆ? ಕಾಟೇರದು ಬಿಟ್ಟಾಗ ಟೀಸರ್ ತಲೆಯಲ್ಲಿದೆ, ಯಾಕಿದೆ? ಈಗ ಅದೇನೋ ಹೊಸಬ್ರದ್ದು ಮೊನ್ನೆ ಯಾವುದೋ ಬಂದಿದ್ದು, ಯಾಕೆ ತಲೆಯಲ್ಲಿರೋಲ್ಲ? ಸುಮ್ಮನೆ ಏನೋ ತೋರಿಸ್ತಾರೆ, ಏನೋ ಮಾಡಬೇಕು. ದಟ್ಸ್ ವೈ ಸರ್ ವಿ ಹ್ಯಾವ್ ಟು, ಐ ಥಿಂಕ್, ವರ್ಕ್ ಟುವರ್ಡ್ಸ್ ದಟ್
ನಮ್ಮ ಸ್ವಲ್ಪ ಪರ್ಫೆಕ್ಟ್ ಆಗಿ ಮಾಡೋಣ ಅಂತ ಹೇಳ್ತಾ ಇದ್ದೀರಾ ನೀವು. ಪರ್ಫೆಕ್ಟ್ ಅಲ್ಲ, ನೀವು ಮಾಡಕ್ ಬಂದಿರೋದು ಸಿನಿಮಾ ಸ್ವಾಮಿ, ರೀಲ್ಸ್ ಮಾಡ್ಬೇಕಾ? ಮಾಡಿ, ನಾವೇನ್ ಬೇಡ ಅನ್ನಲ್ಲ. ಓಕೆ, ನಿಮ್ಗೆ ಓಪನ್ ಮಾರ್ಕೆಟ್, ನಾನು ಇವತ್ತೇ ಮಾಡ್ಬೋದು, ಈಗಲೇ ಮಾಡ್ಬೋದು. ನಾನು ಇಷ್ಟೆಲ್ಲ ಕಷ್ಟಪಟ್ಟು 1.5 ವರ್ಷ ಸಿನಿಮಾ ಏನಕ್ಕೆ ಮಾಡ್ಬೋದು? ನಾನು ನನ್ನ ಕನ್ಸಿರೋದೇನು, ನನಗೆ ಸಿನಿಮಾ. ಐ ವಾಂಟ್ ಟು ಶೋ ಮೈ ಪೀಪಲ್ ಮೈ ಕಲ್ಚರ್, ಮೈ ನನ್ನ ಭಾಷೆ ಇಷ್ಟು ಸ್ಟ್ರಾಂಗು, ನನ್ನ ಹೆರಿಟೇಜ್ ಹಿಂಗಿದೆ, ನನ್ನ ಕನ್ನಡ ಭಾಷೆಗೆ ಇಷ್ಟು ಮಾರ್ಕೆಟ್ ಇದೆ, ಇದನ್ನು ನಾನು ತೋರಿಸ್ಬೇಕು. ಅದರಲ್ಲಿ ನಾನು ನನ್ನ ಜನನ ಮೆಚ್ಚಿಸ್ಬೇಕು. ಎಷ್ಟೊಂದು ಜನ ಬೆಂಗಳೂರಲ್ಲಿ ಕನ್ನಡದವ್ರು ಇದ್ದಾರೆ, ಅವರೆಲ್ಲ ಬಂದು ಕನ್ನಡ ಸಿನಿಮಾ ನೋಡಬೇಕು. ಅದನ್ನು ಮಾಡುವಂಥ ಕೆಪಾಸಿಟಿ ನನಗಿರಬೇಕು. ಆಗ ನಾನು ಸ್ಟಾರ್. ಅದೇ ನಾನು ಹೇಳ್ತಾ ಇರ್ತೀನಿ, ಈಗ ಒಬ್ರು ಸ್ಟಾರ್ ಬರ್ತಿದ್ದಾರೆ, ಶ್ರೀಮುರಳಿ ಸರ್ ಇಲ್ಲ ದರ್ಶನ್ ಸರ್ ನಡ್ಕೊಂಬರ್ತಿದ್ರು, ಯಾಕೆ ಅಷ್ಟು ಜನ ಸೇರ್ತಾರೆ ಸರ್? ಜನ ಅಂದರೆ ಅಷ್ಟು ಕ್ರೇಜ್ ಬರೀ ಅವ್ರು ಮಾಡೋ ಆ್ಯಕ್ಟಿಂಗ್ ಅಂತಲ್ಲ, ಅವ್ರ ಹಿಂದೆ ಒಂದಷ್ಟು ಜನ ಸೆಟ್ಲ್ ಆಗಿದ್ದಾರೆ ಸರ್. ಹೌದು. ದರ್ಶನ್ ಸರ್ ನಂಬ್ಕೊಂಡು ಎಷ್ಟು ಜನ ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಂಡಿದ್ದಾರೆ ಸರ್. ಹೌದು. ಎಷ್ಟು ಜನ, ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಮಗ, ಈಗ ನಮ್ಮ ತಂದೆ ಆ ಸ್ಟಾರ್ಸ್ ನಟರದ್ದು ಸಿನಿಮಾ ಮಾಡಿ ಈಗ ನಾವು ಲಾವಿಶ್ ಆಗಿದ್ದೀವಿ ಸರ್. ಇಷ್ಟು ಕುಟುಂಬಗಳು ಸೆಟ್ಲ್ ಮಾಡಿದ್ದಾರೆ ಸರ್ ಅವರು. ಅದೆಲ್ಲ ದುಡ್ದಿದ್ದಾರೆ ಅವರು. ಯಾರೂ ಸುಮ್ಮನೆ ಹೋಗಲ್ಲ. ಈಗ ನಾನು ಯಾರಾದರೂ ಮುರಳಿ ಸರ್ ದರ್ಶನ್ ಸರ್ ಎದ್ದು ನಿಂತ್ಕೋತೀವಿ, ಯಾಕೆ ಹೇಳಿ? ಅವರಿಂದ ನಾವು ಬದುಕಿದ್ದೀವಿ ಸರ್. ಕರೆಕ್ಟ್. ಅದು ಇಂಪಾರ್ಟೆಂಟ್ ಅಲ್ವಾ? ನನ್ನ ಪ್ರೊಡ್ಯೂಸರ್ನ ಕಾಪಾಡ್ಕೋಬೇಕು, ಅಲ್ಲಿ ನನ್ನ ತಲೆ ಇನ್ವೆಸ್ಟ್ ಮಾಡಬೇಕು. ಓಕೆ. ಸೊ ಐ ಹ್ಯಾವ್ ಟು ಇನ್ವೆಸ್ಟ್ ದೇರ್, ನಾಟ್ ಇನ್ ಪ್ರಮೋಷನ್. ಸರ್ ಒಂದು ಚೀಪ್ ಒಂದು ಪೆಟ್ರೋಲ್ ಕುಡಿಯೋ ಲಿಕ್ಕರ್ದು ನೋಡ್ಬಿಟ್ಟು ಎಷ್ಟು ಜನ ಬರ್ತಾರೆ ಸರ್ ಸಿನಿಮಾಗೆ? ಬಂದರೆ ಅವ್ರ ಸಿನಿಮಾ ಚೆನ್ನಾಗಿ ಇದ್ರೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ, ಸೂಪರ್ ಸಿನಿಮಾ. ಇಲ್ಲ ಅಂದರೆ ಏನು ಮಾಡ್ತಾರೆ ಸರ್? ಓಕೆ. ಅಲ್ಲ, ಅದನ್ನು ನೀವು ಹೇಳ್ತಾರ, ಅದನ್ನು ಬರ್ತಾ ಇತ್ತು ಚೆನ್ನಾಗಿ, ಮೋಸ್ಟ್ಲಿ ಚೆನ್ನಾಗಿದೆ ಅಂತ ಹೋಗ್ತಾ ಇದ್ದರು ಕೂಡ ಈ ಥರ ಮಾಡಿದ್ರೆ ವಾಪಸ್ ಹೋಗೋ ಥರ ಆಗುತ್ತೆ ಥರ ಇತ್ತು. ಹೌದು. ಮೂವಿ ಸಿಗೋದೇ ದೊಡ್ಡ ವಿಷಯ. ಒಂದು ಮೂವಿ ಸುಮ್ಮನೆ ಸಿಗೋದಿಲ್ಲ. ಈಗ ನಾನೇ ಒಂದು ಮೂವಿಗೆ ಹೀರೋ ಆಗಬೇಕು, ಸುಮ್ಮನೆ ಅವ್ರು ಚಾನ್ಸ್ ಕೊಡೋದಿಲ್ಲ. ಇವರು ಆಗ ಸುಮ್ಮನೆ ಚಾನ್ಸ್ ಕೊಡೋಲ್ಲ, ಏನೋ ಒಂದು ಲಕ್ಕಲ್ಲಿ ಬಂತು, ಏನೋ ಉಪಯೋಗ ಮಾಡ್ಕೋತೀವಿ ಅದ್ರ ಮೇಲೆ. ಇಷ್ಟೊಂದು ಮೂವಿ ಮಾಡಿದ್ದೀನಿ ಅಂತಂದ್ರೆ ಸುಮ್ಮನೆ ಏನು ಚಾನ್ಸ್ ಸಿಕ್ಕಿಲ್ಲ. ಕರೆಕ್ಟ್. ಲಾಟ್ ಆಫ್ ಸ್ಟ್ರಗ್ಲಿಂಗ್ ಮಾಡಿರ್ತೀವಿ, ಅದಕ್ಕೆ ಹಾರ್ಡ್ ವರ್ಕ್ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದೀವಿ. ಮೆಜೆಸ್ಟಿಕ್ 2 ಟೈಟಲ್ಲು ಇವಾಗ ಇವ್ರನ್ನೇ ಹೀರೋ ಮಾಡಬೇಕು ಅಂತ ಯಾಕಿತ್ತು? ಪಾಪ ಅದು ಸಿಕ್ಕಾದ್ಮೇಲೆ ಇವ್ರು ಅದಕ್ಕೆ ಡೆಡಿಕೇಟ್ ಆಗಿ ಇವ್ರು ವರ್ಕೌಟ್ ಮಾಡಿದ್ರಲ್ಲ, ಅದು ತುಂಬಾ ದೊಡ್ಡ ವಿಷಯ. ಇಲ್ಲ ಅವ್ರು ಹಿಂಗೆ ಇದ್ದಿದ್ರೆ ನೋಡೋರು ಹಂಗೆ ಮಾತಾಡಿ ಏನಿದು ಹೀರೋ ಹಿಂಗಿದ್ದಾನೆ ಅಂತ ಹೇಳ್ಬಿಟ್ಟು, ಬಟ್ ಅವ್ರಿಗೆ ಅದನ್ನ ಅವಕಾಶ ಮಾಡ್ಕೊಳ್ಳಿಲ್ಲ. ಇವರಿಂದ ಎಲ್ಲಾರ್ಗು ಹೆಸರು ಆ್ಯಕ್ಚುಲಿ ಮೂವಿನಲ್ಲಿ. ಇವರು ಒಬ್ರು ಆ ಫೈಟಿಂಗ್ ಸೀನ್ಸ್ ಆಗಲಿ, ಇವರು ರೆಡಿ ಆಗಿರೋ ರೀತಿ ಆಗಲಿ, ಇದೆಲ್ಲ ನೋಡಿದಾಗ್ಲೂ ಖುಷಿ ಅನಿಸುತ್ತೆ. ಯಾರಾದರೂ ನಾಳೆ ದಿನ ಟ್ರೇಲರ್ ಸಕ್ಕತ್ತಾಗಿದೆ ನೋಡಬೇಕು ಅಂತ ಅನಿಸುತ್ತೆ, ನನ್ನ ಒಪಿನಿಯನ್. ಇದ್ರ ನಡುವೆ ಇನ್ನೊಂದು ವಿಚಾರ ಅಂತಂದರೆ, ನೀವು ಹೀರಾಗ ಹೊಸಬ್ರಷ್ಟೇ, ಬಟ್ ನಿಮ್ಮ ಫಾದರ್ ಪ್ರೊಡ್ಯೂಸರು. ಸಿನಿಮಾ ರಂಗದಲ್ಲಿ ಏನೇನಾಗುತ್ತೆ ಎಲ್ಲದೂ ಕೂಡ ಗೊತ್ತಿರುತ್ತೆ ನಿಮಗೆ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರ್ತೀರ. ಇವಾಗ ಲಾಸ್ಟ್ ವೀಕಿಂದ ನೋಡ್ಬೋದು, ನಿನ್ನೆ ಮೊನ್ನೆ ಅಲ್ಲ, ಒಬ್ಬ ಸ್ಟಾರ್ ಹೀರೋ, ಅವರು ಕೂಡ 4-5 ಹಿಟ್ ಸಿನಿಮಾ ಕೊಟ್ಟಂಥ ಹೀರೋಗೆ ಥಿಯೇಟ್ರಲ್ಲಿ ಅವ್ರಿಗೂ ಕೂಡ ಸಮಸ್ಯೆ ಇದೆ. ಅಂದರೆ ಮಾರ್ನಿಂಗ್ ಶೋ ಇನ್ನೇನು ರಿಲೀಸ್ ಆಗಬೇಕು ಅನ್ನೋದು ಪೋಸ್ಟ್ಪೋನ್ ಆಗಿದೆ. ಸೊ ಈ ಥರ ಸಿನಿಮಾ ಇಂಡಸ್ಟ್ರೀಲಿ ಈ ಏನು ಹೇಳ್ತಾರೆ, ಕಾಲೆಳೆಯೋದು, ಒಳಗಡೆನೆ ಕುಮ್ಮಕ್ ಮಾಡೋದು, ಆ ಥರ ನಡೆಯುತ್ತಾ ಇದೆಯಾ? ನಿಮ್ಗೇನಾರು ಆ ಥರ ಸಮಸ್ಯೆ ಆಗಿದೆಯಾ? ಸರ್ ಇಲ್ಲ ಅಂತ ನಾನು ಹೇಳಲ್ಲ. ಈಗ ನಮ್ಮ ತಂದೆಯವರು ನಾನು ನೋಡಿದ್ದೀನಿ, ತುಂಬ ಪಟ್ಟಿದ್ದಾರೆ. ಕಷ್ಟ ಅಂದರೆ ಅವ್ರು ಸಿನಿಮಾ ಮಾಡೋದೇ ಕಷ್ಟ, ಆಯಿತಾ? ಬೆಳಗ್ಗೆಯಿಂದ ಸಾಯಂಕಾಲ ಶೂಟಿಂಗ್ ನಡೆಯೋಕೆ ದುಡ್ಡು ಹೊಂಚೋದೇ ಕಷ್ಟ ಒಬ್ಬ ಪ್ರೊಡ್ಯೂಸರ್ ಆಗಿ. ಅದನ್ನ ಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದೆ ಸರ್. ಎಷ್ಟೊಂದು ಜನ ಆ ಶೂಟಿಂಗ್ ಸ್ಟಾಪ್ ಮಾಡೋಕ್ಕೆ ಕಾಯ್ತಿರ್ತಾರೆ. ಕರೆಕ್ಟ್. ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ನಮ್ಮ ಮೂವಿಗೆ ಆಗಿದೆ. ಓಕೆ. ಆಮೇಲೆ ಒಂದೊಂದು ಆರ್ಟಿಸ್ಟ್ನ ಬರಬೇಡ ಅಂತ ಲಾಕ್ ಮಾಡಿಬಿಡೋದು ಒಬ್ಬೊಬ್ರು ಹೋಗಿ. ಓಕೆ. ಅವತ್ತು ಶೂಟಿಂಗ್ ಸ್ಟಾಪ್ ಮಾಡಿಸ್ಬಿಡೋದು, ಆಮೇಲೆ ಒಂದೊಂದು ರಿಲೀಸ್ ಆಗಕ್ಕೆ ಬಿಡದೇ ಇರೋದು, ಈ ಥರ ಎಲ್ಲ ಮಾಡ್ತಾರೆ ಸರ್. ಇಲ್ಲ ಅಂತ ನಾನು ಹೇಳಲ್ಲ, ತುಂಬ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ, ತುಂಬ ಇದೆ. ಅದೇನೋ ಗೊತ್ತಿಲ್ಲ. ಓಕೆ. ಯಾರು ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದು, ಬಟ್ ಇದೆ. ನಾನು ಕಣ್ಣಾರೆ ನಾನೇ ಫೇಸ್ ಮಾಡಿದ್ದೀನಿ. ಹಂಗೆ ಈ ಸಿನಿಮಾಲೂ ನಾನು ಫೇಸ್ ಮಾಡಿದ್ದೀನಿ. ಒಬ್ಬ ಇನ್ನೋಸೆಂಟಾಗಿ ಮಗು ಥರ ಬಂದ ವ್ಯಕ್ತಿ ರಾಕ್ಷಸ ಆಗೋದು ನಾನು ನೋಡಿದ್ದೀನಿ. ಓಕೆ. ಆಯಿತಾ? ಹಿಂಗೆಲ್ಲ ಇದೆ, ಸಿನಿಮಾ ಇಲ್ಲ ಅಂತಿಲ್ಲ, ಬಟ್ ನ್ಯಾಯವಾಗಿ ಬದುಕೋದಕ್ಕೂ ದಾರಿ ಇದೆ. ಕರೆಕ್ಟ್. ಈಗ ನಮ್ಮ ತಂದೆ ಅಷ್ಟು ಕಷ್ಟಪಟ್ಟಿದ್ರು ನಾವು ಇವಾಗ ಹಿಂಗೆ ಚೆನ್ನಾಗಿದ್ದೀವಿ. ಈಗ ದೇವ್ರೇನು ಕಮ್ಮಿ ಮಾಡಿಲ್ಲ, ನಾವೆಲ್ಲ ನಮ್ಮ ಥರ ಇನ್ನೂ ಒಂದು 10 ಜನ ನೋಡ್ಕೊಳ್ಳೋ ಥರ ಇದ್ದೀವಿ ಅಂದರೆ, ಸೊ ಇಟ್ಸ್ ಆಲ್ ದೇರ್. ಹಾನೆಸ್ಟಾಗಿ ಬದುಕೋರು ಜೀವನ ಮಾಡ್ಬೋದು, ತಪ್ಪದಾರಿಲೇ ನಡಿಬೇಕು ಅಂತಿಲ್ಲ, ಒಳ್ಳೆ ರೀತಿಲೂ ಮಾಡ್ಬೋದು. ತಂದೆಯವ್ರು ಮಾಡಿರೋದ್ರಲ್ಲಿ ಈಗ ಒಂದೊಂದು ಹಿಟ್ಟು ಆಗಿದೆ, ಒಂದೊಂದು ಫ್ಲಾಪ್ ಆಗಿದೆ. ಓಕೆ. ಸೊ ಹೆಂಗೋ ಭಗವಂತ ಕೊಟ್ಟಿರೋದ್ರಲ್ಲಿ ಚೆನ್ನಾಗಿದೆ ಸರ್. ಓಕೆ. ಸಂಹಿತ ಅವರಿಗೆ ಕ್ವಶನ್ ಕೇಳಬೇಕು, ಯಾಕೆಂತಂದರೆ ನೀವು ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಲೂ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಇದು ಪರ್ಸೆಂಟೇಜ್ ಕಮ್ಮಿ ಅನಿಸುತ್ತೆ. ಸೊ ಹೀರೋಯಿನ್ಸ್ಗೆ ಸ್ವಲ್ಪ ಕಾಂಟ್ರವರ್ಸಿ ಆಗಿರ್ಬೋದು, ಬೇರೆ ಬೇರೆ ಥರ ಟ್ರೀಟ್ ಮಾಡೋದಾಗಿರ್ಬೋದು. ಸೊ ನೀವು ಮಲಯಾಳಂ ಆಗಿರ್ಬೋದು, ಈ ಕಡೆ ತಮಿಳು, ತೆಲುಗು, ಬಾಲಿವುಡಲ್ಲಿದ್ದರೆ ಅದೆಲ್ಲ ಕಾಮನ್ ಅನ್ನೋ ಥರ ಇದೆ. ಸೊ ಇಲ್ಲಿ ಯಾವ ಥರ ಇದೆ? ಏನು ಮೇನ್ ಪ್ರಾಬ್ಲಮ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ರಿಲೇಷನ್ಸ್ ಅಂದ್ಕೊಳ್ಳಿ, ಈಗ ಮನೆಯಲ್ಲೇ ಮಗಳಲ್ವಾ
ಆ ಥರ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ನಮ್ಮ ಕನ್ನಡ ಹೀರೋಯಿನ್ಸ್ಗೆ ಕನ್ನಡದಲ್ಲಿ ಚಾನ್ಸ್ಗಳು ಕಮ್ಮಿ ಆಗ್ತಾ ಇದೆ. ಓಕೆ. ಹೊರಗಿನವರು ತಗೊಳ್ತಾ ಇದ್ದಾರೆ, ಅವ್ರು ಚೆನ್ನಾಗಿ ಪೇ ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿಯವ್ರಿಗೆ ನಮ್ಮವರಲ್ವಾ ಅನ್ನೋದೊಂದು ನೆಗ್ಲಿಜೆನ್ಸಿ. ಸೊ ಹಂಗಾಗಿ ಎಲ್ಲರೂ ಇಲ್ಲಿಂದ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಅಲ್ಲಿ ಹೋಗ್ತಾರೆ, ಕ್ಲಿಕ್ ಆಗ್ತಾರೆ, ಅದಕ್ಕೆ ಅಲ್ಲಿ ಮೂವಿಗಳು ಕೂಡ ಕ್ಲಿಕ್ ಆಗುತ್ತೆ. ಓಕೆ. ಇಲ್ಲೂ ಸ್ಟೋರಿಗಳಿದೆ, ಸಾಕಷ್ಟು ಚೆನ್ನಾಗಿರೋ ಸ್ಟೋರಿಗಳಿದೆ, ಮಾಡ್ಬೋದು. ಏನು ಅಂತಂದ್ರೆ ಬಜೆಟ್ ಇಶ್ಯೂಸ್. ಎಷ್ಟು ಜನ ಇಲ್ಲ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಪರ್ಫಾರ್ಮೆನ್ಸ್ ಇರೋವಂಥವ್ರು. ಇದೊಂದು ನನಗೂ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ನಾನೇ ಸಾಕಷ್ಟು ಮೂವಿಗಳನ್ನ ನೋಡಿದ್ದೀನಿ. ಹೊರಗಡೆ ನಾನು ಮಲಯಾಳಂ ಮಾಡಿದ್ದೀನಿ, ತಮಿಳ್, ತೆಲುಗು ಮಾಡಿದ್ದೀನಿ. ಇಲ್ಲಿಗೂ ಅಲ್ಲಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅಲ್ಲಿ ಪೇಮೆಂಟ್ ಜಾಸ್ತಿ ಇರುತ್ತೆ, ಹೇಳ್ಬಾರ್ದು, ಚೆನ್ನಾಗೂ ನೋಡ್ಕೋತಾರೆ. ಇಲ್ಲಿ ಮಾತ್ರ ಸ್ವಲ್ಪ, ಯಾಕಂದ್ರೆ ಈ ಮೂವಿನಲ್ಲೇ ಸ್ವಲ್ಪ ನಮ್ಮ ಮೂವಿಲಿ ಹೆಂಗ್ ನೋಡ್ಕೊಂಡ್ರು? ನಮ್ಮ ಮೂವಿನಲ್ಲಿ ಪ್ರೊಡ್ಯೂಸರ್ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಡೈರೆಕ್ಟರ್ ವಿಷಯದಲ್ಲಿ ಸ್ವಲ್ಪ ಏರುಪೇರುಗಳಾಯ್ತು. ಕೊನೆಗೊಂದಿನ ಶೂಟಿಂಗ್ ಕೂಡ ಬಿಟ್ಬಿಟ್ಟು ಹೋಗಿದ್ದೆ. ಅದು ಇವಾಗ ಹೇಳಲ್ಲ, ರಿಲೀಸ್ ಆದ್ಮೇಲೆ ಏನು ಕತೆ ಅಂತ ಹೇಳ್ತೀನಿ. ಸೊ ಸಣ್ಣ ಪುಟ್ಟ ಅದು ಇದು ನಡೆದಿರುತ್ತೆ. ಹೌದು, ಏನಂತ ಬಟ್ ಅಂದ್ರೆ ನಾನು ನೋಡ್ದಂಗೆ ಶಿ ವರ್ಕ್ಸ್ ರಿಯಲಿ ಹಾರ್ಡ್. ಓಕೆ. ಅವ್ರು ತುಂಬಾ ಎಫರ್ಟ್ ಹಾಕ್ತಾರೆ. ಒಂದೊಂದು ಸೀನು ಚೆನ್ನಾಗಿ ಬರಬೇಕು, ಮತ್ತು ಅವ್ರದ್ದು ಮಾತ್ರ ಚೆನ್ನಾಗಿ ಬರಬೇಕು ಅಂತಲ್ಲ, ನಮ್ಮದು ನೋಡ್ತಾರೆ. ಏನಾದರೂ ಇದ್ರೆ ಹೇಳ್ತಾರೆ. ಸಿನ್ಸ್ ಐ ಆಮ್ ನ್ಯೂ, ಅಟ್ಲೀಸ್ಟ್ ಶಿ ಟೇಕ್ಸ್ ದಟ್ ಎಫರ್ಟ್ ಟು ಸಿ ಮೈನ್ ಆಲ್ಸೋ. ಐ ರಿಯಲಿ ಅಪ್ರಿಷಿಯೇಟ್ ದಟ್. ಅದು ನೋಡ್ಕೊಂಡು ಹೇಳಿದಾಗ ನಮಗೂ ಖುಷಿ ಆಗತ್ತೆ. ಸೊ ನಾನು ಮೂವಿ ನೋಡಿಲ್ಲ. ಐ ಆಮ್ ಆಲ್ಸೋ ಲಕ್ಕಿ ಮೂವಿ ನೋಡಿಲ್ಲ, ನಂದು ಹೆಂಗ್ ಬಂದಿದೆ ಅಂತ ನೋಡಿಲ್ಲ. ಅಲ್ಲ, ಇನ್ನೊಂದು ಏನಂತಂದ್ರೆ ಇಬ್ರು ಇವಾಗ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗ್ಬೋದು, ಎಲ್ಲರೂ ಲೈಕ್ ಮಾಡಿದ್ರು, ಫ್ಯಾನ್ ಅಂತಾನೆ ಹೇಳಿದ್ರಿ. ಸೊ ನಿಮಗೆ ಫ್ಯೂಚರಲ್ಲಿ ಯಾವ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು, ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಅನ್ಕೊಂಡು? ದರ್ಶನ್ ಸರ್ ಜೊತೆ ಒಬ್ಬರೇ? ಅದು ಶ್ರೀ ಮುರಳಿ ಸರ್ ಜೊತೆ. ನಿಮಗೆ ಹೀರೋ ಆಗಿರ್ಬೋದು, ಹೀರೋ ಅಟ್ಲೀಸ್ಟ್ ತಮ್ಮ ಫ್ರೆಂಡ್ ಆ ಥರ ಕ್ಯಾರೆಕ್ಟರ್. ಹೀರೋಯಿನ್ ಆಗಿದ್ರೆ ನಮ್ಗೆ ಯಾವ ಹೀರೋಯಿನ್ ಆದ್ರೂ ಓಕೆ ಸರ್. ರಮ್ಯಾ, ರಕ್ಷಿತಾ, ರಚಿತಾರಾಮ್, ರಶ್ಮಿಕಾ ಮಂದನ, ಎಲ್ಲ ಇವಾಗ ಬಂದಿರೋ ರಾಶಿಕಾನು ಇಷ್ಟ. ಯಾರ ಜೊತೆ ಆದ್ರೂ ಇಷ್ಟ. ಲೈಕ್ ಎಲ್ಲರೂ ಇಷ್ಟಪಡ್ತೀವಿ. ಈಗ ನಾನು ಚಿಕ್ಕ ವಯಸ್ಸಿಂದ ಹೇಳ್ತಿದ್ದೆ, ಈಗ ಓಂ ಶಾಂತಿ ಮೂವಿಗೆ ನಾವು ಶಾರುಖ್ ಖಾನ್ ನೋಡೋಕ್ಕಂತೂ ಹೋಗಿಲ್ಲ, ದೀಪಿಕಾ ಪಡುಕೋಣೆ ನೋಡೋಕ್ಕೆ ಹೋಗಿದ್ದು. ಆ ಥರ ಲೈಕ್ ಚೆನ್ನಾಗಿ. ನಮ್ಗೆ ಈ ಥರ ಎಲ್ಲ ಇಲ್ಲಪ್ಪ, ನಮಗೆ ಹಿಂಗೆ ಇರಬೇಕು, ಇವರೇ ಇರಬೇಕು. ದರ್ಶನ್ ಅಂದ್ರೆ ದರ್ಶನ್ ಸರೇ ಇರಬೇಕು, ಮುರಳಿ ಸರ್ ಅಂದ್ರೆ ಮುರಳಿ ಸರೇ ಇರಬೇಕು. ಬಟ್ ಸೆಲೆಕ್ಟೆಡ್. ನಿಮಗೆ ಸಂಹಿತ ಅವ್ರಿಗೆ ಇವಾಗ ನೋಡಿ, ನೀವು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಹೋಗಿ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ನಮ್ಮ ಕನ್ನಡದಿಂದ ಇಲ್ಲೇ ಮಾಡಿ ಬೇರೆ ಕಡೆ ಹೋಗಿ ಮಿಂಚ್ತಾ ಇರೋ ಸುಮಾರು ಜನ ಇದ್ದಾರೆ. ಸೊ ಕೆಲವರು ಆರೋಪ ಕೂಡ ಇದೆ, ಇಲ್ಲಿ ಬೆಳೆದು ಇಲ್ಲಿ ಹುಟ್ಟಿ ಹೋಗಿ ಬೇರೆ ಕಡೆ ಮಿಂಚ್ತಾ ಇದ್ದವರು ಕನ್ನಡನೇ ಮರ್ತಿದ್ದಾರೆ, ಅವ್ರು ಈ ಕಡೆ ಬರ್ತಾನೆ ಇಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ನಾನು ಸ್ಟಾರ್ಟಿಂಗ್ ಹಿಂಗೆ ಇದ್ದೆ, ನಾನು ಮಾಡಿದರೆ ಕನ್ನಡದಲ್ಲಿ ಮಾತ್ರ ಮೂವಿ ಮಾಡೋದು, ಎಲ್ಲ ಕಡೆ ಹೇಳ್ಕೊಂಡಿದ್ದೀನಿ ಅದನ್ನು, ಬೇರೆ ಕಡೆ ಎಲ್ಲೂ ಮಾಡಲ್ಲ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ನೋಡಿದೆ ಏನು ಒಂದು ಸ್ವಲ್ಪನೂ ಬೆಲೆನೇ ಇಲ್ಲ. ಅದಾದ್ಮೇಲೆ ಇವರೇ ಟ್ರಿಗರ್ ಮಾಡೋದು, ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲೇ ಇರ್ತೀವಿ ತಾನೆ, ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಏನಕ್ಕೆ ಬೇರೆ ಕಡೆ ಹೋಗ್ತೀವಿ. ಹಂಗೆ ಆಗಿದ್ದು, ಹಂಗಾಗಿ ಬೇರೆ ಕಡೆ ಜಂಪ್ ಮಾಡೋದಕ್ಕೆ ಸಾಧ್ಯ. ಆಮೇಲೆ ಮತ್ತೆ ಅಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ನೋಡ್ಕೋತಾರಲ್ಲ, ಆ ಒಂದು ಇದು ಬಂದ್ಬಿಡುತ್ತೆ. ನಮ್ಮಲ್ಲೂ ಚೆನ್ನಾಗಿ ನೋಡ್ಕೋತಾರೆ ಸರ್, ಚೆನ್ನಾಗಿ ಮಾಡ್ತೀವಮ್ಮ, ಯಾಕೆ ಏನು ಕಮ್ಮಿ ಮಾಡಿಲ್ಲ? ನಮ್ಮ ಸಿನಿಮಾಲಿ ಏನು ಕಮ್ಮಿ ಆಗಿದೆ ನಿಮಗೆ? ಎಲ್ಲ ಜಾಸ್ತಿನೇ ಆಗಿದೆ. ಅಂದ್ರೆ ಅವರು ಪರ್ಸೆಂಟೇಜ್ ಅವರೇಜ್ ಅಲ್ಲಿ ಹೇಳ್ತಾರೆ, ಈ ಫಿಲಮ್ ಅಲ್ಲ ಒಟ್ಟಾರೆ ಹೇಳ್ತಾರೆ ಇಲ್ಲಿವರೆಗೂ. ಒಟ್ಟಾರೆ ಅದಕ್ಕೇನೆ ಅಲ್ಲಿ ಹೋದಾಗ ಸ್ವಲ್ಪ ಅವರಿಗೆ ಎಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊತಾರಲ್ಲ. ಕನ್ನಡದಲ್ಲೂ ತುಂಬಾ ಅದ್ಭುತವಾದ ಮೇಕರ್ಸ್ ಇದ್ದಾರೆ. ಕರೆಕ್ಟ್. ಅಂಡ್ ಅದ್ಭುತವಾದ ಪ್ರೊಡಕ್ಷನ್ ಹೌಸಸ್ ಇದೆ. ಅಂಡ್ ಎಲ್ಲ ಚೆನ್ನಾಗಿರೋದು ಇದೆ. ಸಿ ಎಲ್ಲ ಇಂಡಸ್ಟ್ರಿಯಲ್ಲೂ ಈಗ ನಮಗೆ ಗೊತ್ತಿರೋದು ಅಷ್ಟೇ, ತಮಿಳಲ್ಲಿ ಅವರು ಹಿಂಗ್ ಮಾಡ್ತಾರೆ. ಬಟ್ ಅಲ್ಲೂ ಈಗ ಎಷ್ಟೊಂದು ಅಲ್ಲೂ ಮೀಟು ಕೇಸಸ್ಗಳು ಕೇಳಿದೀವಿ, ಇಲ್ಲೂ ಇದೆ, ಎಲ್ಲ ಕಡೆ ಹೋಗಿಲ್ಲ ಅಷ್ಟೇ ಅಲ್ಲಿ. ಬಟ್ ಅದೇ ಪ್ಲಸ್ ಆ್ಯಂಡ್ ಮೈನಸ್ ಬೋತ್ ಅದೇ. ಬಟ್ ಏನಂದ್ರೆ ನಮ್ದು ಇನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ, ಮಾಡ್ಕೊಳ್ಳೋಣ. ಇಲ್ಲಿ ಆಲ್ಮೋಸ್ಟ್ ಕಮ್ಮಿನೇ ಅಂತ ಅನ್ಕೊಳ್ತೀನಿ. ಈಗ ಇಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ ಸರ್, ನಾವು ಓಪನ್ ಆಗಿ ಡುಬಾಕ್ ತೋರಿಸ್ಬಿಡ್ತಾ ಇದೀವಿ. ಲೈಕ್ ಈಗ ಹೊಸ ಹೀರೋ ಒಬ್ಬ ಬಂದಿರ್ತಾನೆ ಅನ್ಕೊಳ್ಳಿ, ಒಂದು ಥಿಯೇಟ್ರ್ ಹತ್ರ ಹೋಗ್ತಾರೆ ಫಸ್ಟ್ ಶೋ, ಒಂದು ಥಿಯೇಟ್ರ್ ಹತ್ರ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತಾರೆ ಸರ್. ಆಲ್ರೆಡಿ ಹೂವು ಎಸಿತಾರೆ, ಜನ ದಮಟೆ ಬರ್ಸ್ತದೆ ಎಲ್ಲ, ಏನು ಗುರು ಇಷ್ಟು ಜನ ಹೆಂಗೆ? ಓಕೆ ಸರ್, ಈಗ ನಾನೆಲ್ಲ ನೀವೇ ಇರೋ ಆಗಲಿ ಸರ್, ನಾಳೆ ನೀವು ಸಿನಿಮಾ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಸರ್ ಥಿಯೇಟ್ರಿಗೆ? ನನಗೆ ಗೊತ್ತಿರೋ ಒಂದು ಜನ ಅಷ್ಟೇ ಸರ್, ನನಗೆ ಗೊತ್ತಿರೋ ಒಂದು ಫ್ರೆಂಡ್, ಓಕೆ ಬಂದರೆ ಒಂದು 5 ಜನ ಡ್ಯಾನ್ಸ್ ಆಡೋದು ಸರ್. ಹೆಂಗೆ ಸರ್ ನನ್ನ ಮೇಲೆ ಹೂವೆಲ್ಲ ಎಸ್ದು ಹಾಕಿ ಒಳ್ಳೆ ಏನು ಏನೋ ಸನ್ಮಾನ ಮಾಡಿ ತಗೋಬೇಕು, ಇಲ್ಲ ಅಂತ ಅಂದ್ರೆ ಬಿಲ್ಡಪ್ ಏನು ಸರ್? ಸರ್ ದರ್ಶನ್ ಸರ್ ಹೇಳಿದ್ರು ಸರ್ ಇಂಟರ್ವ್ಯೂಲಿ, ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದಾಗ ಅವರೇ ಥಿಯೇಟರ್ ಮುಂದೆ ಹೋಗಿ ನಾನೇ ದರ್ಶನ್ ಅಂತ ಹೇಳಿ
ಅವ್ರು ಯಾರಿಗೂ ಗೊತ್ತು. ಹಿಂಗೆಲ್ಲ ನೀವು ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? Sir, correct, ಅದೆಲ್ಲ sir. ಡುಬಾಕ್ ಅಂತ ಗೊತ್ತಾಗುತ್ತೆ. ಮೆಜೆಸ್ಟಿಕ್ ಯಾವಾಗ ಸರ್ ರಿಲೀಸ್ ಆಗಿದೆ? ಯಾವಾಗ ನಾನೇ ಎಷ್ಟು ವರ್ಷ ಆಯ್ತು? ಸರ್ ಆಯ್ತು ಸರ್, ಹಂಗಂತ ಈಗ ನಾನು ಸಿನಿಮಾ ಮಾಡಿದ್ದೀನಿ, ನಾಳೆ ಓಕೆ ನೀವೆಲ್ಲ ಬಂದ್ಬಿಡಿ, ಒಂದು ದಾರ ತಗೊಂಡ್ಬಂದ್ಬಿಡಿ, ನಾನೇ ದುಡ್ಡು ಕೊಟ್ಬಿಟ್ಟು ನಾನೇ ಹಾಕ್ಸ್ಕೊಬಿಟ್ರೆ ಏನ್ ಸರ್ ಬಂತು? ನಿಮ್ ಸ್ಯಾಟಿಸ್ಫೈ ನಾನೇನು ರಾಜಕೀಯಕ್ಕೆ ನಿಂತಿದ್ದಿಲ್ಲ ಸರ್. ಓಕೆ. ಸೊ ಆ ಥರ ಸರ್ ಬೇಡ. ಕಷ್ಟಪಟ್ಟು ನಾನು ಸಿನಿಮಾ ಮಾಡ್ತೀನಿ, ಪ್ರೊಡ್ಯೂಸರ್ ನಾನು ನಂಬ್ಕೊಂಡು ದುಡ್ಡು ಹಾಕಿದ್ದಾರೆ. ಓಕೆ. ನಾನು ಸಿನಿಮಾ ಮಾಡಿದ್ದೆ 4 ಜನ ನೋಡ್ಲಿ, ನನ್ನ ದುಡ್ಡು ವಾಪಸ್ ಬರಲಿ ಅವ್ರಿಗೆ. ಹೌದು. ನಾನೇ ದುಡ್ಡು ಖರ್ಚು ಮಾಡಿ ಅದನ್ನೂ ನಾನೇ ಮಾಡಿಸ್ಕೊಬಿಟ್ರೆ ಸಿನಿಮಾ ಏನಕ್ಕೆ ಸರ್ ಮಾಡಿದ್ದು? ಓಕೆ. ಹಾಗಾದ್ರೆ ಅವತ್ತು ಥಿಯೇಟರ್ ಮುಂದೆ ಹಾರ ಹಾಕಿದ್ರೆ ಯಾರಾದ್ರೂ ಬಂದು ಯಾರು ಸರ್ ಗೊತ್ತಿರೋ, ನಾನು ಹೇಳ್ದಂಗೆ ಒಬ್ರೋ ಇಬ್ರೋ ನಿಮ್ಗೆ ಗೊತ್ತಿರೋ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಅವರು ಬೇಡ ಅಂದ್ರೂ ಮಾಡ್ತಾರೆ, ಅದು ಓಕೆ, ಅದು ಗೊತ್ತಾಗತ್ತೆ ನಿಮ್ಗೆ. ಬಟ್ ಕಾಮನ್ ಪಬ್ಲಿಕ್ ಒಂದಷ್ಟು ಜನ ಬಂದು ಸೇರ್ಕೊಳ್ಳೋ, ಮುತ್ಕೆ ಹಾಕೊಂಡು ಗುರು ಇವನು ಏನ್, ನಾನೇನು ಶ್ರೀದೇವಿನ ಇಲ್ಲ ಸುಸ್ಮಿತಾ ಸೇನ ಅಲ್ವಾ, ಆ ಥರ ಯಾರು ಮಾಡಲ್ಲ. ಅದೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಸಮ್ವೇರ್ ಇಫ್ ಯು ಹ್ಯಾವ್ ದಟ್ ಥಿಂಗ್ ಇಟ್ ಶುಡ್ ಬಿ ಆಲ್ ಓವರ್ ಬ್ಯಾಂಗ್ಳೂರ್. ಓಕೆ ಓಕೆ. ಇಫ್ ಯು ಹ್ಯಾವ್ ಫಿಲ್ಡ್ ಇಟ್ ಶುಡ್ ಫಿಲ್ ಸೋ ಆ್ಯಂಡ್ ಸೋ, ಎಲ್ಲ ಕಡೆ ಫಿಲ್ ಆಯಿತು, ಯಾವ ಥಿಯೇಟ್ರಲ್ಲೂ ಟಿಕೆಟ್ ಸಿಗಲಿಲ್ಲ. ಹೌದು. ಅದು ಹೆಂಗೆ ನಂಗೆ ಮೆಜೆಸ್ಟಿಕಲ್ಲಿರೋ ತ್ರಿವೇಣಿಲಿ ಮಾತ್ರ ಟಿಕೆಟ್ ಸಿಗಲ್ಲ? ಆದ್ರೂ ಬಿಲ್ಡಪ್ ಎಲ್ಲ ಬೇಕಪ್ಪ ಸ್ವಲ್ಪನಾದ್ರೂ. ಎರಡು ಬೇಕು ಅನ್ಸುತ್ತೆ, ಯಾಕಂದ್ರೆ ಜನರೇಷನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸರ್ ಬಿಲ್ಡಪ್ ಬೇಡ ಅಂತಿಲ್ಲ, ಮತ್ತೊಂದಕ್ಕೂ ಎಲ್ಲದಕ್ಕೂ ಈ ತರ ಬಿಲ್ಡಪ್ ನಾವು ಮಾಡ್ಕೊಳ್ಳೋದಲ್ಲ. ಓಕೆ. ರಾಜ್ಕುಮಾರ್ನ ಅವ್ರು ಮಾಡ್ಕೊಂಡಿಲ್ಲ ಸರ್, ಜನ ಮಾಡಿದ್ದು. ದರ್ಶನ್ ಸರ್ನ ಅವ್ರು ಮಾಡ್ಕೊಂಡಿಲ್ಲ ಸರ್, ಸುದೀಪ್ ಸರ್ ಅವ್ರು ಮಾಡ್ಕೊಂಡಿಲ್ಲ ಸರ್, ಶ್ರೀಮುರಳಿ ಸರ್ ಅವ್ರು ಮಾಡ್ಕೊಂಡಿಲ್ಲ ಸರ್. ಕರೆಕ್ಟ್ ಅಲ್ಲ, ನೀವು ಹೇಳಿದ್ದು ಕರೆಕ್ಟ್, ಒಪ್ಕೊಳ್ತೀನಿ. ಯಾರನ್ನು ಮಾಡ್ಕೊಂಡ್ರೆ ಆಗಲ್ಲ ಸರ್. ಫಸ್ಟ್ ಈಗ ನಾನು ಮಾಡ್ಕೋಬೇಕು, ಹೇಳಿ ಸರ್ ನಿಮ್ಗೆ ಎಷ್ಟು ದುಡ್ಡು ಬೇಕು, ನಾನು ಮಾಡ್ತೀರಾ? ಓಕೆ ಹೇಳಿ, ಕರೆಕ್ಟ್, ಗ್ಯಾರಂಟಿ ಕೊಡ್ತೀರಾ? ನನಗೆ ಸ್ವಲ್ಪ ಬಿಲ್ಡಪ್ ಬೇಕು. ಇವಾಗ ನಿಮ್ದು ಫಸ್ಟ್ ಫಿಲಮ್, ಸೊ ಫಸ್ಟ್ ಫಿಲಮ್ ಅಲ್ಲಿ ನೀವು ಯಾವ ತರ ಆಕ್ಟಿಂಗ್, ನಿಮ್ದೇನ್ ಕಲೆ ಎಲ್ಲ ನೋಡೋದಕ್ಕೆ ಯಾರು ಚಾನ್ಸ್ ಸಿಕ್ಕಿರಲ್ಲ. ಸೊ ಫಸ್ಟ್ ನೀವು ಬಿಲ್ಡಪ್ ನಿಮಗೆ ನೀವೇ ತಗೋಬೇಕು. ಸೆಕೆಂಡ್ ಫಿಲಮ್ ಅಲ್ಲಿ ನೀವು ನಿಮ್ದೆಲ್ಲ ಆಕ್ಟಿಂಗ್ ನೋಡ್ತಾರೆ, ನಿಮ್ಗೆ ಆದಂತ ಫ್ಯಾನ್ ಉಟ್ಕೊಂಡಿರ್ತಾರೆ, ಸೊ 100% ಬಂದೇ ಬರ್ತಾರೆ. ಕರೆಕ್ಟ್, ಅದು ಈ ಆಟಕ್ಕೆ ನಾನಿಲ್ಲ ಸ್ವಾಮಿ. ಓಕೆ. ಅಲ್ಲ ನೀವು ಸಿನಿಮಾ ಫಸ್ಟ್ ಫಿಲಮ್ಮು, ಎರಡನೇ ಫಿಲಮ್ 5 ಜನ ಬಂದು ನೋಡಿದ್ರು, ನಂಗೆ ಸಂತೋಷ. ಹಾನೆಸ್ಟ್ ಆಗಿ ನಾನು ಮಾಡಿರೋ ಪೋಸ್ಟರ್ ಇಷ್ಟಪಟ್ಟು, ನಾನು ಬಿಟ್ಟಿರೋ ಟೀಸರ್ ಇಷ್ಟಪಟ್ಟು ಅವ್ರು ಬಂದು ನೋಡ್ತಾರಲ್ಲ, ನನ್ಗೆ ಅದು ಆರ್ಗ್ಯಾನಿಕ್. ಅವ್ರು ಹೋಗಿ ನಾಳೆ ಅವರೇ 50 ಜನ ಕೇಳ್ತಾರೆ ಸಿನಿಮಾ ಚೆನ್ನಾಗಿದೆ. ಕರೆಕ್ಟ್. ನಾನು ಸಿನಿಮಾ ಫಸ್ಟ್ ದಿನ ಓಡ್ದಿರ ಇರ್ಬೋದು, ಬಟ್ ಸೆಕೆಂಡ್ ಸಿನಿಮಾ ಓಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದ್ರಲ್ಲಿ ನಾನು ಸಿನಿಮಾ ಮಾಡೋಕೆ ಇಷ್ಟಪಡ್ತೀನಿ. ನೀವ್ ಹೇಳ್ತಿರೋ ಪ್ರಕಾರ ಹೋದ್ರೆ ಎಲ್ಲ ಆಟ ಒಂದೇ ದಿನ ಮುಗಿಸ್ಬಿಡುತ್ತೆ. ಓಕೆ, ನನ್ಗೆ ಆಟ ಬೇಡ. ಮೂವಿ ಇಷ್ಟಪಡುವಂತವ್ರು ಇದ್ದಾರೆ, ಯಾಕಂದ್ರೆ ಇವಾಗ ನನಗೆ ದರ್ಶನ್ ಸರ್ ಇಷ್ಟ ಆಗ್ತದೆ, ಸುಮ್ನೆ ಇಷ್ಟ ಆಗಿಲ್ಲ. ಅವ್ರ ಆಕ್ಟಿಂಗ್ ಇಂದ, ಅವ್ರ ಸ್ಟೈಲ್ ಇಂದ ಇಷ್ಟ ಆಗುತ್ತೆ. ಎಲ್ಲರಿಗೂ ಒಬ್ಬೊಬ್ರು ಒಂದೊಂದರ ಇಷ್ಟಪಡ್ತಾರೆ. ನಾನು ಅಷ್ಟೇ ಸರ್, ಇಷ್ಟಪಟ್ರೆ ನಾನು ಇರೋ ಸ್ಟೈಲು, ಮಾತಾಡೋ ಸ್ಟೈಲು ಯಾವ್ದಾದ್ರು ಯಾವ್ದೋ ಒಂದು ನೋಡ್ಕೊಂಡು ಇಷ್ಟಪಟ್ಕೊಂಡು ಬನ್ನಿ ಸರ್. ನಾನು ಕೊಡೋ ದುಡ್ಡಿಂದ ಬರಬೇಡಿ ಸರ್. ಈ ಗಣೇಶ್ ಸರ್ನು ಅಷ್ಟೇ, ಅವ್ರು ಮಾಡೋ ಕಾಮಿಡಿಯಿಂದ ಇಷ್ಟ ಆಯ್ತು. ಅದಾದ್ಮೇಲೆ ತಾನೇ ಫ್ಯಾನ್ಸ್ ಎಲ್ಲ ಉಟ್ಕೊಂಡು ಹೋಗಿದ್ದು. ಆ ತರ ಎಲ್ಲ ಉಟ್ಕೊಂಡು ಹೋಗೋದು ತುಂಬಾ ಕಮ್ಮಿ ಇವಾಗ ಅಂತ ಹೇಳ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಬಿಲ್ಡಪ್ ಬೇಕು, ಇದೆಲ್ಲ ಅವಾಗ ಹೋಯ್ತದು. ಹೌದು, ಹೋಯ್ತು. ಬಟ್ ಸ್ವಲ್ಪ ನೀವ್ ಹೇಳಿದ ಪ್ರಕಾರನು, ನೀವ್ ಹೇಳಿದ್ದಕ್ಕೆ ಅದೇ ತಪ್ಪು ಅಂತ ಹೇಳಲ್ಲ. ಕರೆಕ್ಟ್ ಸರ್. ಹೆಂಗ್ ಸರ್ ತಪ್ಪಲ್ಲ? ತಪ್ಪು ಅಂತ ಹೇಳಲ್ಲ. ನಾನು ತಪ್ಪು ಅಂತ ಹೇಳ ಅಂದ್ರೆ ನೀವ್ ಹೇಳ್ತಿರೋದೇನು? ಈಗ ನಾವೇ ದುಡ್ಡು ಖರ್ಚು ಮಾಡಿ ನಾಳೆ ಜನ ಕರ್ಸ್ಬೇಕು ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ ಪ್ರಕಾರ ಇದೇನು ಅವಶ್ಯಕತೆ ಇಲ್ಲ ಅಂದ್ರೆ ಕರೆಕ್ಟ್, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಮಾಡಬಾರ್ದು ಸರ್. ನನ್ನ ಕಡೆಯಿಂದ ಅವಶ್ಯಕತೆ ಇದೆ, ಮಾಡಬಾರ್ದು. ನನ್ನ ಪರ್ಸೆಪ್ಷನ್, ಅವ್ರ ವ್ಯೂ ಪಾಯಿಂಟ್ ಅವ್ರಿಗೆ. ಬಟ್ ಐ ಡೋಂಟ್ ಅಗ್ರಿ ಇನ್ ದಿಸ್. ಇದು ನಮಗೆ ತುಂಬ ಆಸ್ ಎ ಇಂಡಸ್ಟ್ರಿ ತುಂಬ ಕೆಟ್ಟದು. ನಾವು ಎಷ್ಟೋ ಜನನ ನಮ್ಮ ಆರ್ಗ್ಯಾನಿಕ್ ಆಗಿ ಬರಬೇಕು, ಅವ್ರ ಕೆಲಸ ಬಿಟ್ಟು ನಾವು ಕರ್ಕೊಂಬರೋಂಥ ಶಕ್ತಿ ನಮ್ಮ ಪೋಸ್ಟರ್ಸ್ಗೆ, ಟ್ರೇಲರ್ಗೆ ಇರಬೇಕು ಅಂತ ನಾವು ಮಾಡೋದು ಬೇರೆ. ನಾವು ಕೊಡೋ ದುಡ್ಡಿಂದ ಅವ್ರು ಬಂದು ನೋಡಿ ನಮ್ಗೆ ಹೊಗಳೋದು ಬೇರೆ ಸರ್. ಈಗ ಯಾರೋ ಒಬ್ರು ಕಾಲೇಜ್ ಅವರು ಸಿನಿಮಾ ನೋಡಬೇಕು ಅಂತ ಬರ್ತಾರೆ ಅನ್ಕೊಳ್ಳಿ, ನನ್ನ ಪೋಸ್ಟರ್ಸ್ ಎಲ್ಲ ಕರ್ಕೊಂಬಂದಿದ್ದಾರೆ. ಪಕ್ಕದ ಥಿಯೇಟ್ರಲ್ಲಿ ನೀವು ಫ್ರೀ ಟಿಕೆಟ್ ಕೊಟ್ಬಿಡ್ತೀರಾ ಈ ಸಿನಿಮಾ ನೋಡಿ ಅಂತ. ಸರ್ ಆರ್ಗ್ಯಾನಿಕ್ ಆಗಿ ಅವ್ನು 100 ರೂಪಾಯಿ ಕೊಡಕ್ಕೆ ಬಂದವನಿಗೆ ಅವ್ನ ಜೋಬಲ್ನೇ 100 ರೂಪಾಯಿ ನೀವು ವಾಪಸ್ ಇಡಿಸಿ ಫ್ರೀಯಾಗಿ ಟಿಕೆಟ್ ಕೊಟ್ಟರೆ ಅವ್ನಿಗೂ ಇನ್ಫ್ಯಾಕ್ಟ್ ನೀವೇ 100 ರೂಪಾಯಿ ಕೊಡ್ತಾ ಇದ್ದೀರಾ ಆ ಸಿನಿಮಾನ. ನೀವು ಇನ್ನು ಅವ್ನು ಯಾಕೆ ಸರ್ ಸಿನಿಮಾ ನೋಡ್ತಾನೆ? ಅವ್ನು ಆ ಕಡೆನೇ ಹೋಗೋದು ಅಲ್ವಾ? ಆ ಥರ ಮಾಡಿದ್ರೆ ಏನು ಸರ್ ಲಾಭ? ಅವಾಗ ಬೋರ್ ಹೊಡಿಯುತ್ತೆ. ಆಮೇಲೆ ನೀವ್ ಹೇಳ್ದಂಗೆ ಅವನು ಈಗ ಸಿನಿಮಾ ನೀವು ದುಡ್ಡು ಕೊಟ್ಟಿದ್ರ ಅಂತ ನೋಡಕ್ ಬರ್ತಾನೆ, ನೆಕ್ಸ್ಟ್ ಏನ್ ಮಾಡ್ತಾನೆ ಗೊತ್ತಾ? ಸಿನಿಮಾನೇ ನೋಡಕ್ ಬರಲ್ಲ ಗುರೇ ಅಂತ ಹೋಗ್ತಾನೆ. ದುಡ್ಡು ಯೋಚನೆ ಮಾಡಲ್ಲ, ಟೈಮ್ ಯೋಚನೆ ಮಾಡ್ತಾನೆ. ನಾನು ಹೇಳೋದು ಸರ್, ಸಿನಿಮಾ ಪ್ಲೀಸ್ ಆರ್ಟ್ ಫಾರ್ಮ್ ಸರ್. ನಾವೆಲ್ಲ ಬಂದಿರೋದು ಕಲೆಗೋಸ್ಕರ, ಕಲೆನ್ ಬೆಳ್ಸೋಣ. ಗಿಮಿಕ್ಕು ಡುಬಾಕು ಪ್ಲೀಸ್ ಸರ್, ರಾಜಕೀಯಕ್ಕೆ ಅದನ್ನೆಲ್ಲ ಬಿಟ್ಬಿಡಿ. ನಾವೆಷ್ಟೇ ಏನೇ ಕೇಳ್ಕೊಂಡ್ರು ಜನಗಳು ಆ ಟ್ರೇಲರ್ ನೋಡಿ ಇಷ್ಟ ಆಗ್ಬಿಟ್ಟು ಬರ್ಬೇಕು ಒಂದು. ಇಲ್ಲ ಅಂತ ಅಂದ್ರೆ ಯಾರಾದ್ರೂ ಹಂಗೆ ಒಂದ್ ಮೂವಿ ನೋಡಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಈ ಮೂವಿ ಚೆನ್ನಾಗಿದೆ ಹೋಗಿ ನೋಡು ಅನ್ಬೇಕು. ಇದು ಎರಡೇ ದಾರಿಗಳಿರೋದು. ಒಬ್ಬ ಸ್ಟಾರ್ ಹೇಳ್ಬಿಡಿ, ಡುಬಾಕ್ ಮಾಡಿ ಸ್ಟಾರ್ ಆಗಿರೋ ಒಬ್ರು ಹೇಳ್ಬಿಡಿ, ನಾನು ಅವ್ರ ದಾರಿ ಫಾಲೋ ಮಾಡ್ತೀನಿ. ಅನ್ಸ್ತಾ ಇಲ್ಲ.
ಅದು ನೆನಪಿಗೆ ಬರ್ತಾ ಇಲ್ಲ. ಇಲ್ಲ 100% ಸ್ಟಾರ್ ಆಗಿರೋ ಆ ಥರ ಮಾಡಿಲ್ಲ ಅಂತ ಅನ್ಕೊಂಡು, ಯಾಕೆಂದ್ರೆ ಅವರ ಒಂದು ಸ್ಟ್ರಗಲ್, ಅವರ ಒಂದು ಟ್ಯಾಲೆಂಟ್ ಮೇಲೆಲ್ಲ ಬಂದಿರ್ತಾರೆ. ಅದು 100% ಸಕ್ಸಸ್ ಇಲ್ಲ ಸರ್. ಅಂದ್ರೂ ಜನ ಮಾಡ್ತಾರೆ. ಪ್ಲೀಸ್ ದಯವಿಟ್ಟು ಬಿಟ್ಬಿಡಿ. ಸ್ವಲ್ಪ ಜನ ಆ ಥರ ಮಾಡಿನೂ ಈಗ ದೊಡ್ಡ ಸ್ಟಾರ್ ಆಗಿದ್ದಾರೆ ಗೊತ್ತಾ? ನನಗಂತೂ ಯಾರು ಆ ಥರ ಗೊತ್ತಿಲ್ಲ. ಲೈಕ್ ಸೀರಿಯಸ್ ಆಗಿ ನನಗಂತೂ ಗೊತ್ತಿಲ್ಲ. ಅಲ್ಲ, ಎರಡು ಥರನೂ ಇರುತ್ತೆ, ಹೇಳಕ್ಕಾಗಲ್ಲ. ಸ್ಟಾರ್ಟಿಂಗ್ ಪಾಪ ಅವರು ಸ್ಟ್ರಗಲ್ ಮಾಡಿದ್ದಾರೆ, ಅವ್ರಿಗೆ ಅವರೇ ಬಿಲ್ಡಪ್ ತಗೊಂಡು ಇವತ್ತಿನ ದಿನ ಅವರು ದೊಡ್ಡ ಸ್ಟಾರ್ ಆಗಿದ್ದಾರೆ. ಇದ್ದಾರೆ ಆ ಥರ ತುಂಬಾ ಜನ. ಇರ್ಬೋದು, ಹೇಳಕ್ಕಾಗಲ್ಲ. ನಾನಂತೂ ಕನ್ನಡ ಅಂತ ಅಲ್ಲ, ಕನ್ನಡ ಒಬ್ರದ್ದು ಟ್ರೈಲರ್ ಜಡ್ಜ್ ಮಾಡಿ ಸಾಂಗ್ಸ್ ನೋಡಿ ಇಷ್ಟಪಟ್ಟೆ ಎಲ್ರಿಗೂ ಹೋಗಿರೋದು. ಓಕೆ. ಯಾರು ಅವ್ರು ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ನಾನು ಹೋಗಿಲ್ಲ. ಹಂಗಾರೆ ನಾನು ಈಗ ನಾಳೆ ಹೋದ್ವಾರನೂ ಒಬ್ರು ಬಿಲ್ಡಪ್ ಕೊಟ್ರಪ್ಪ, ಆ ಸಿನಿಮಾ ನಾನು ಯಾಕೆ ನೋಡಿಲ್ಲ? ಓಕೆ. ನಾನಲ್ಲ, ನನ್ನ ಫ್ರೆಂಡ್ ಯಾಕೆ ನೋಡಿಲ್ಲ? ನೀವು ನೋಡಿದ್ದೀರಾ ಸರ್? ನೀವು ನೋಡಿರ್ತೀವಿ ಕೆಲವು. ಅಂದ್ರೆ ನಿಮ್ಮ ವೃತ್ತಿ ಇದು ನೋಡಿರ್ಬೋದು, ಬಟ್ ನಾನು ಹೇಳಿದ್ದು ಕಾಮನ್ ಆಡಿಯನ್ಸ್ ಆಗಿ ಯಾಕೆ ನೋಡಲ್ಲ? ಓಕೆ. ನಂಗೆ ದುಡ್ಡು ಕೊಡೋರೋಗಿ ನೋಡಿರ್ತಾರೆ. ಬಟ್ ಈಗ ನಾನು ಯಾರ್ಯಾರು ಸ್ಟಾರ್ ಅಂತ ನಾವು ಅನ್ಕೊಂಡಿದ್ದೀವಲ್ವ, ಧ್ರುವ ಸರ್ ಆಗಿರ್ಬೋದು, ಧರ್ಮೀರ್ ಸರ್ ಆಗಿರ್ಬೋದು, ಇಲ್ಲ ಇನ್ನೊಬ್ರು ಆಗಿರ್ಬೋದು ಸರ್, ಅವ್ರದ್ದೆಲ್ಲ ನಮ್ ನೋಡಿ ಹೋಗಿ ಇಷ್ಟಪಟ್ಟು ನೋಡಿರೋದು ಸರ್. ಕಾಸು ಖರ್ಚು ಮಾಡಿ ನೋಡಿದ್ದೀವಿ ಅಲ್ವಾ? ಗಣೇಶ್ ಸರ್ದು, ದರ್ಶನ್ ಸರ್. ನಾವು ಖರ್ಚು ಮಾಡಿ ಹೋಗಿರೋದಕ್ಕೆ ರೀಸನ್ ಪಾಪ ಅವರು ಸ್ಟ್ರಗಲ್ ಮಾಡಿದ್ದಾರೆ. ಅವರು ಸ್ಟ್ರಗಲಿಂಗ್ ಇಂದ ಜನಗಳು ತಗೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಯಾರು ಒಂದೇ ಸಲ ಒಂದೇ ಮೂವಿಗೆ ಯಾರು ಒಪ್ಕೊಳ್ಳಲ್ಲ. ಅಲ್ಲ, ಎಕ್ಸಾಂಪಲ್ ಇಲ್ಲೇ ಇದೆಯಲ್ಲ ನಿಮಗೆ, ದರ್ಶನ್ ಆಗಿರ್ಬೋದು, ಯಶ್ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಕರೆಕ್ಟ್ ಸರ್. ಸ್ಟ್ರಗ್ಲಿಂಗ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಸ್ಟ್ರಗ್ಲಿಂಗ್ ಸಿನಿಮಾಲ್ ಇದೆ. ದರ್ಶನ್ ಸರ್ ಎಷ್ಟು ಕಾಸು ಖರ್ಚು ಮಾಡಿ ಹೀರೋ ಆಗಿದ್ದಾರೆ ಸರ್? ನನ್ನ ಪ್ರಕಾರ ಅನಿಸ್ತಾ ಇಲ್ಲ ಅಲ್ವಾ? ಬಟ್ ಈಗ ನೀವು ಲಾಸ್ಟ್ ವೀಕ್ ಸಿನಿಮಾ ರಿಲೀಸ್ ಮಾಡಿರೋಲ್ಲ, ಅವಳ ಖರ್ಚು ಇತ್ತೀಚೆಗೆ ಲಾಸ್ಟ್ ಅಂತಲ್ಲ, ನೀವು ಇತ್ತೀಚೆಗೆ ಒಂದು ಕೂಡ ಅಲ್ಲಿ ಸಕ್ಸಸ್ ಇಲ್ಲ ಸರ್. ನಾನೇ ಕಾಸು ಖರ್ಚು ಮಾಡಿ, ನಾನೇ ಜನ ಕರೆಸಿ, ನಾನು ಸಿನಿಮಾ ನಾನೇ ತೋರಿಸಿದ್ರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೊಂದಿಲ್ಲ. ಸಮಿತಾ ಅವರು ಫಸ್ಟ್ ಫಿಲಮ್ ಹೀರೋ ಅಷ್ಟೇ, ಪ್ರೊಡ್ಯೂಸರ್ ಮಗ ಅದು ನೆನಪಿರ್ಲಿ, ಎಲ್ಲ ಗೊತ್ತಿದೆ. ಇಲ್ಲ, ನೆಕ್ಸ್ಟ್ ಮೂವಿಗೆ ಅವ್ರ ಪ್ರೊಡ್ಯೂಸರ್ ಆದ್ರೆ ನನಗೊಂದು ಚಾನ್ಸ್ ಸರ್. ಡೆಫಿನೆಟ್ಲಿ ಈಗಲೇ ಅಪ್ಲಿಕೇಶನ್ ಹಾಕಿದ್ದೀನಿ. ಓಕೆ. ಇಲ್ಲ, ಮೆಜೆಸ್ಟಿಕ್ ಅದೇ ಹೇಳಿದ್ರು. ಮೆಜೆಸ್ಟಿಕ್ ಅಂದರೆ ಅದರಲ್ಲಿ ದರ್ಶನ್ ಅವ್ರ ಹೆಸರು ಬಂದೇ ಬರುತ್ತೆ. ಅವ್ರದ್ದು ಮೆಜೆಸ್ಟಿಕ್ ಅಂತ ನೆನಪಾಗೋದೇ ದರ್ಶನ್ ಅವರು. ಸೊ ಅದು ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಆ ಒಂದು ಹೋದ್ರೆ, ಆ ಪ್ಲೇಸ್ಗೆ ಹೋದ್ರೆ ಏನು ಅನಿಸುತ್ತೆ? ಏನು ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್? ಮೆಜೆಸ್ಟಿಕ್ ಅಂದರೆ ಯಾವ ಥರ ಎಕ್ಸ್ಪೀರಿಯನ್ಸ್? ನಾವು ಹೋದಾಗ ಇಲ್ಲಿ ಶೂಟ್ ಮಾಡಿದ್ವಲ್ವಾ, ಅಲ್ಲಿ ಹಿಡನ್ ಕ್ಯಾಮ್ರಾ ಶೂಟ್ ಮಾಡಿರೋಂಥ ಸಾಕಷ್ಟು ಸನ್ನಿವೇಶಗಳಿದೆ. ಓಕೆ. ಅದು ಯಾವುದೋ ಒಂದು ತುಂಬಾ ಜನ ಇದ್ರು ಅಲ್ಲಿ ಕ್ರೌಡಲ್ಲಿ. ಅದೇ ಅಲ್ಲಿ ಮೇನ್ ರೋಡ್ ಅಂಡರ್ ಪಾಸ್ ಹತ್ರ ಅಲ್ಲಿ ತುಂಬಾ ದೂರದಲ್ಲಿದೆ ಕ್ಯಾಮ್ರಾ. ನಾವಿಲ್ಲಿದ್ದೀವಿ, ಅವರು ನಮ್ಗೆ ಫೋನಲ್ಲೇ ಹೇಳ್ತಾ ಇದಾರೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ಬಿಟ್ಟು. ಯಾರಿಗೂ ಗೊತ್ತಿಲ್ಲ ಇಲ್ಲಿರೋರ್ಗೆ. ನಾನು ಯಾವ್ದೋ ಒಂದು ಲಂಗ ದಾವಣಿ ಹಾಕೊಂಡು ಕಿತ್ತೋಗಿರೋ ಬ್ಯಾಗ್ ಇಟ್ಕೊಂಡು ಬರ್ತಾ ಇದೀನಿ. ಇವ್ರೊಂದು ಟೀ ಸ್ಟಾಲ್ ಅಲ್ಲಿ ಏನೋ ಟೀ ಮಾಡೋ ತರ ಏನೋ ಮಾಡ್ತಾ ಇದ್ದಾರೆ. ನಾನು ಈ ಕಡೆಯಿಂದ ಬಂದೆ, ಅವ್ರು ಬಂದ್ರು, ಇಬ್ರು ಫುಲ್ ಕತೆನೇ ಹೇಳ್ಬಿಡಿ ಹೋಗ್ಲಿ. ಇಲ್ಲ, ಜಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲಲ್ಲ, ಥಿಯೇಟರ್ಗೆ ಬಂದೆ ನೋಡ್ಬೇಕು. ಇಬ್ರು ಏನೋ ಸಿನಿಮಾದಲ್ಲಿ ಇದೆ, ಜಗಳ ಆಡ್ತೀವಿ, ಆಮೇಲೆ ಹರ್ಚಾಡ್ತೀವಿ, ಕೂಗಾಡ್ತೀವಿ. ಪಾಪ ಒಬ್ಬೊಬ್ರು ಬಂದು ಸಮಾಧಾನ ಮಾಡಿ ಹೋಗ್ತಾ ಇದಾರೆ. ಬಿಡಮ್ಮ ಹೋಗ್ಲಿ, ಪಾಪ ಹುಡುಗ, ಪಾಪ ನೋಡೋದಕ್ಕೆ ಇನ್ನೋಸೆಂಟ್ ತರ ಇದೆ, ಯಾಕೆ ಇದ್ ಮಾಡ್ತೀಯ ನೀನ್, ಯಾಕೆ ಹಿಂಗ್ ಬಜೆ ತರ ಆಡ್ತಿದ್ಯಾ ಅಂತ. ಅವ್ರಿಗೆ ಗೊತ್ತಿಲ್ಲಲ್ಲ. ಅದೊಂದು ಚೆನ್ನಾಗಿತ್ತು. ಅದು ಒಂದ್ 2-3 ಸಲ ಟೇಕ್ ತಗೊಂಡಿದೀವಿ. ಅಲ್ಲಿರೋರಿಗೆ ಗೊತ್ತಿಲ್ಲ, ಕೆಲವೊಂದಷ್ಟು ಜನಕ್ಕೆ ಗೊತ್ತಿತ್ತು. ಈ ಮೂವಿ ರಿಲೀಸ್ ಆದಾಗ ಯಾರು ಬಂದು ನೋಡ್ತಾರೆ ಅವಾಗ ಅನ್ಕೋತಾರೆ, ಓ ಇವರಿಬ್ರು ಅದಕ್ಕೆ ನಾ ಹಿಂಗ್ ಆಡ್ತಾ ಇದ್ದಿದ್ದು ಅಂತ. ಅಲ್ಲ, ನೀವು ಅವಾಗ ಆ ಟೈಮಲ್ಲಿ ಶೂಟ್ ಟೈಮಲ್ಲಿ ಮಾತ್ರ ಮೆಜೆಸ್ಟಿಕ್ ಹೋಗಿದ್ದ ಅಥವಾ ಬೇರೆ ಫಸ್ಟ್ ಟೈಮ್ ನಾನು ಮೆಜೆಸ್ಟಿಕ್ ಅಂತ ನೆನಪಾಗೋದಂದ್ರೆ? ಇಲ್ಲ, ನಾನು ಮೂವಿ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಫಸ್ಟ್ ಕಾಲಿಟ್ಟಿದ್ದೆ ಮೆಜೆಸ್ಟಿಕ್ಗೆ. ಮನೆ ಬಿಟ್ಟು ಬಂದು, ಆಲ್ಮೋಸ್ಟ್ ಎಲ್ಲರೂ ಬೆಂಗಳೂರಿಗೆ ಬಂದವರಲ್ಲ ಅಲ್ಲಿ ಮೆಜೆಸ್ಟಿಕ್. ಅಂದ್ರೆ ಮನೆ ಬಿಟ್ಟು ಬಂದಿದ್ದು ನಾನು. ಮನೇಲಿ ಕೇಳ್ದೆ ನಾನು ಮೂವಿಗೆ ಹೋಗ್ಬೇಕು. ಮನೆಯಲ್ಲಿ ಇಷ್ಟ ಇಲ್ಲ ಅವ್ರಿಗೇನು ಅಂದ್ರೆ ಒಳ್ಳೆ ಗೌರ್ಮೆಂಟ್ ಜಾಬ್, ಆಮೇಲೆ ಒಳ್ಳೆ ಗೌರ್ಮೆಂಟ್ ಹುಡುಗನ ಯಾವ್ದಾದ್ರು ಮದುವೆ ಆಗಿ ಸೆಟಲ್ ಆಗ್ಬಿಡ್ಲಿ, ಆ ತರ ಒಂದು ಫ್ಯಾಮಿಲಿ. ನನಗೆ ಅದೆಲ್ಲ ಇಷ್ಟ ಇಲ್ಲ. ಚಿಕ್ಕ ವಯಸ್ಸಿಂದಾನು ಈ ಪೇಪರ್ಸ್ ಅಲ್ಲೆಲ್ಲ ಪೋಸ್ಟರ್ ಬರುತ್ತಲ್ಲ, ದರ್ಶನ್ ದಾಗಿರ್ಲಿ, ರಕ್ಷಿತಾ ಮೇಡಮ್ ದಾಗಿರ್ಲಿ, ಎಲ್ಲ ಕಟ್ ಮಾಡಿ ಒಂದು ಬುಕ್ ತರ ಎಲ್ಲ ಮಾಡಿಟ್ಕೊಂಡಿದೀನಿ. ನನಗೆ ಯಾರ್ಯಾರು ಆಕ್ಟರ್ಗಳು ಇಷ್ಟನೋ ಆ ತರ. ಅದು ಚಿಕ್ಕ ವಯಸ್ಸಿಂದಾನೇ ಬಂದಿರೋದು ನನ್ಗೆ. ಫೈನಲಿ ಇವ್ರ ಮನೆಯವ್ರು ಯಾರು ಒಪ್ಕೊಳ್ಳಿಲ್ಲ. ಹೊರಗೆ ಮನೆ ಬಿಟ್ಟು ಬಂದೆ ನಾನು. ಮೆಜೆಸ್ಟಿಕ್ಗೆ 9 ಗಂಟೆ ಬಂದಿದ್ದು. ಅಲ್ಲಿ ಎಕ್ಸ್ಪೀರಿಯನ್ಸ್ ಸೇಮ್ ಹಿಂಗೆ ಇತ್ತು. ಮೆಜೆಸ್ಟಿಕ್ 2 ಮೂವಿನಲ್ಲಿ ಇದೆ ಆಕ್ಚುಲಿ. ಫಸ್ಟ್ ಟೈಮ್ ಗೊತ್ತಿಲ್ಲದೆ ಇರೋ ಪ್ರಪಂಚ, ಹೊಸ ಏನೋ ಅಲ್ಲೇನೋ ರೋಡ್ ಸೈಡ್ ಅಲ್ಲೆಲ್ಲ ಏನೇನೋ ಇಟ್ಟಿರ್ತಾರಲ್ಲ ಮಾರೋದಿಕ್ಕೆ, ಅದೆಲ್ಲ ನೋಡ್ತಾ ಇದೀನಿ. ಇಷ್ಟೆಲ್ಲ ಇದೆಯಾ ಬೆಂಗಳೂರು ಅಂದ್ರೆ ಇಷ್ಟೊಂದು ದೊಡ್ಡದ ಅಂತ. ನಾವು ಇರೋ ಸಕಲೇಶ್ಪುರ ನಮ್ದು. ಅಲ್ಲಿ ಚಿಕ್ಕದು, ಎಲ್ಲೂ ಹೋಗ್ತಾ ಇರಲಿಲ್ಲ. ಮನೆ ಬಿಟ್ರೆ ಸ್ಕೂಲ್ ಬಿಟ್ರೆ ಮನೆ. ಏನಾದ್ರು ಫ್ಯಾಮಿಲಿ ಮಂತ್ಲಿ ಒನ್ಸ್ ಏನಾದ್ರು ತಗೋಬೇಕು ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಅವರೇ ತಗೊಬಂದಿಡ್ತಾ ಇದ್ರು. ಹಿಂಗಿರ್ಬೇಕಾದ್ರೆ ಬಂತು ಅಲ್ಲಿ ಸುತ್ತ ಪ್ರಪಂಚ. ಮೆಜೆಸ್ಟಿಕ್ ಫಸ್ಟ್ ಟೈಮ್ ಕಾಲಿಟ್ಟಾಗ ಏನಿದ್ ಹಿಂಗಿದೆ, ಯಾರ್ಯಾರೋ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ, ಏನೇನೋ ಕತೆಗಳು, ಅದೆಲ್ಲ ಬೇರೆ ತರ. ಆಮೇಲೆ ಅಲ್ಲಿಂದ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಒಂದು 2-3 ಅವರ್ಸ್ ಆಯ್ತು.
ತುಂಬಾನೇ ಇನ್ಸಿಡೆಂಟ್ ಆಗೋಗಿದೆ ಅಲ್ಲಿ ಫಸ್ಟ್ ಟೈಮ್. ಅದಾದ್ಮೇಲೆ ಮತ್ತೆ ರಿಟರ್ನ್ ಮನೆಗಂತೂ ಹೋಗ್ಲಿಲ್ಲ, ಬೈತಾರೆ ಹೋದ್ರೆ ಅಂತ ಹೇಳ್ಬಿಟ್ಟು. ಆದ್ರೂ ಬಿಡ್ಲಿಲ್ಲ, ಮೂವಿ ಮಾಡಿದೆ, ಕಷ್ಟಪಟ್ಟು ಹೇಗೋ ಮೂವಿ ಮಾಡಿದೆ, ಅಲ್ಲಿ ಇಲ್ಲಿ ಆಡಿಷನ್ಗೆ ಹೋಗಿ ಒಂದು ಮೂವಿ ಹಿಡ್ಕೊಂಡು ಮಾಡಿದೆ. ಅಲ್ಲಿಂದ ನನ್ನ ಕರಿಯರ್ ಸ್ಟಾರ್ಟ್ ಆಗಿ ಈಗ ಮೆಜೆಸ್ಟಿಕ್ 2 ತನಕ ಬಂದಿದೆ. ಚೆನ್ನಾಗಿದೆ ನಂದು ಒಂಥರ ಸ್ಟೋರಿ. ಒಂದೊಂದು ಇನ್ಸಿಡೆಂಟ್ಗಳು ನೆನ್ಪು ಮಾಡ್ಕೋಬೇಕಾದ್ರೆ, ಮುಂಚೆ ಎಲ್ಲ ಊರಿಗೆ ಹೋಗ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಟ್ರೈನಲ್ಲಿ ಹೋಗೋಕ್ಕೆ ಒಂದು ಖುಷಿ. ಲಾಂಗ್ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ಅಂತ ಅಂದ್ರೆ ಮೆಜೆಸ್ಟಿಕ್ ಆಬ್ವಿಯಸ್ಲಿ ಹೋಗೇ ಹೋಗ್ತೀವಿ. ಇನ್ನು ರೆಗ್ಯುಲರ್ ಕಾರ್ ಅಂತೂ ಹೋಗೋದಿಕ್ಕಾಗೋದಿಲ್ಲ. ಅಲ್ಲಿ ಇಲ್ಲ ಅಂತ ಅಂದ್ರೆ ಒಂದು ಫುಲ್ ಬಂಚ್, ಒಂದು 10 ಜನ ಇರ್ತೀವಿ, ಕೂಗಾಡ್ಕೊಂಡು ಹಾಡು ಹೇಳ್ಕೊಂಡು ಅಕ್ಕಪಕ್ಕದವರೆಲ್ಲ ಬೈಬೇಕು ಬಂದು, ಆ ತರ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಟ್ರೈನ್. ನಿಮ್ಮ ರೂಟ್ ಬೇರೆ, ಟ್ರೈನು ಜರ್ನಿ ಬೇರೆ ಚೆನ್ನಾಗಿರುತ್ತೆ. ಹೌದು, ಸಕಲೇಶ್ಪುರ, ಮಂಗಳೂರು ಆ ಕಡೆ ಎಲ್ಲ ಸಕ್ಕದಾಗಿರುತ್ತೆ. ಇದು ನಾನು ಮೆಜೆಸ್ಟಿಕ್ ನಲ್ಲಿ ಫಸ್ಟ್ ಟೈಮ್ ಅನುಭವಿಸಿದ್ದು. ಸ್ವಲ್ಪ ಸೀನ್ ಇದೆ ಅದರಲ್ಲಿ ಮೆಜೆಸ್ಟಿಕ್ 2 ನಲ್ಲಿ, ನೋಡೋಣ. ನಾನು ನೋಡಿಲ್ಲ ಮೂವಿ ಹೇಗಿದೆ ಅಂತ. ಓಕೆ, ಇನ್ನು ಭರತ್ ಅವ್ರು ನಿಮ್ದು ಮೆಜೆಸ್ಟಿಕ್ ಅಂದ್ರೆ? ಸರ್ ನಂಗೆ ಮೆಜೆಸ್ಟಿಕ್ಕು ನಂಗೂ ಸಂಬಂಧ ಅಂದರೆ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಆಫೀಸಿಗೆ ಬರ್ತಿದ್ದೆ. ಓಕೆ. ಗಾಂಧಿನಗರಲ್ಲಿ ಆಫೀಸ್ ಇತ್ತು. ಹಾಗೇನು ಆಫೀಸಿಗೆ ಬರ್ತಿದ್ದೆ, ಕಾರಲ್ಲಿ ಬರ್ತಿದ್ದೆ, ಪಿಜ್ಜಾ ಗೀಝಾ ತರಿಸ್ಕೊಡೋರು, ತಿನ್ಬಿಟ್ಟು ಮನೆಗೆ ಹೋಗಿ. ಓಕೆ. ಆ ಥರ ನೆನಪುಗಳಷ್ಟೇ. ಬಟ್ ಅಲ್ಲಿಂದ ಜಗತ್ತಿನ ಬಗ್ಗೆ ನನಗೆ ಕಂಪ್ಲೀಟ್ ಐಡಿಯಾ ಇಲ್ಲ. ನಾವು ಬಸ್ಸಲ್ಲೂ ಅಷ್ಟು ಓಡಾಡಿಲ್ಲ. ಓಕೆ. ಗೊತ್ತೇ ಇಲ್ಲ ಸರ್ ಮೆಜೆಸ್ಟಿಕ್ ಅನ್ನೋದು. ಈ ಸಿನಿಮಾಗೆ ಅಂತ ಬಂದಾಗಲೇ, ಬಟ್ ಥಿಯೇಟ್ರಿಗೆಲ್ಲ ಬಂದಿದ್ವಿ ಮೊದಲು. ಈ ತ್ರಿಭುವನ್ ಆಗಿರಲಿ, ಸಂತೋಷು, ಸಾಗರ್, ಇವಕ್ಕೆಲ್ಲ ಬಂದಿದ್ವಿ. ಬಟ್ ಈ ಸಿನಿಮಾ ಮಾಡಬೇಕು ಅಂತ ಬಂದಾಗಲೇ ನಾವು ಮೆಜೆಸ್ಟಿಕ್ಕಲ್ಲಿ ಒಂದು 10 ದಿನ ನೋಡೋಣ ಲೈಫ್ ಹೆಂಗಿದೆ ಅನ್ನೋದನ್ನ ನೋಡಿ ತುಂಬ ನಂಗೆ ಒಂಥರ ಆಯಿತು. ಗಾಡ್ಸ್ ಗ್ರೇಸ್, ನಾನು ಯಾವತ್ತೂ ಆ ಥರ ಇರಲಿಲ್ಲ. ನಮ್ಮ ತಂದೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮನ್ನ. ಚೆನ್ನಾಗಿ ನೋಡ್ಕೊಂಡ್ರು ನಾವು ಬೇಕು ಅಂತ ಹೋಗಿ ಸಿಕ್ಕಾಕೊಂಡಿದ್ದೀನಿ ನೋಡಿ. ನಾನು ಸಿಗಾಕೊಂಡಿಲ್ಲ. ಈಗ ಮೂವಿಗೆ ಮಾಡೋಕ್ಕೆ ನಾವೇನೋ ಸುಮ್ಮನೆ ನಾನು ಹೇಳ್ದಂಗೆ ನಂಗೆ ಡುಬಾಕ್ ಮಾಡೋಕೆ ಇಷ್ಟ ಇಲ್ಲ. ವಿ ವಾಂಟ್ ಟು ಶೋ ದ ರಿಯಾಲಿಟಿ. ಸೊ ಅದಕ್ಕೆ ಹೋಗಿ ನೋಡಿ ಕಲ್ತ್ಕೊಂಡು ಈಗ ನಾನು ಅವಾಯ್ ಚಪ್ಪಲಿ ಹಾಕೊಂಡು ಸುಮ್ಮನೆ ಫಸ್ಟೇ ನಡೆದ್ಬಿಟ್ರೆ ಎಂಥವ್ರು ಗೊತ್ತಾಗ್ಬಿಡುತ್ತೆ, ಗುರು ಇವನು ಸರಿಯಾಗಿ ನಡೀತಾ ಇಲ್ಲ. ಅಲ್ಲಿ ಏನಿದೆ, ಒಂದು ಜಾಗದಲ್ಲಿ ಒಂದು 10 ರೂಪಾಯಿಗೆ ಊಟ ಸಿಗುತ್ತೆ ಅನ್ನೋದು ನಾಲೆಜ್ ಇರಲಿಲ್ಲ ಸರ್. ಅಂದರೆ ನಾಲೆಜ್ ಅಂದರೆ ಅಷ್ಟು ಆ ಜಗತ್ತು ನೋಡಿರಲಿಲ್ಲ. ಇವಾಗ ಸರ್ ನಾವು ಬೇಸಿಕ್ಲಿ 10 ರೂಪಾಯಿ ಖರ್ಚು ಮಾಡೋಕ್ಕೆ ನಾನಾಗಲಿ ಇಲ್ಲ ಇವಾಗ ನಾವಾಗಲಿ ಯೋಚನೆ ಮಾಡೋಣ ಸರ್. ಅಲ್ಲಿ ಇನ್ನೂ ಒಬ್ಬ ಮಾರ್ಕೆಟಲ್ಲಿ ತಳ್ಕೊಂಡು ಹೋಗೋನು ಇಲ್ಲ ಲಗೇಜ್ ಎತ್ಕೊಂಬರೋನು ಇನ್ನೂ 20 ರೂಪಾಯಿಗೋಸ್ಕರ ಅವ್ನು ಎಷ್ಟು ವೆಯ್ಟ್ ಇರ್ತಾನೆ. ಹೌದು. ಆ ಸೇಟು ಅಂಗಡಿ ಮುಂದೆ ಹಿಂಗೋಗಿ ನಿಂತ್ಕೊತಾನೆ, ಟವಲ್ ಹಾಕ್ಕೊಂಡು ಟೀ ತೊಗೊಡ್ತಾರೆ. ಸೊ ಇಟ್ಸ್ ಆಲ್ ದೇರ್. ಸೊ ಅದನ್ನೆಲ್ಲ ನೋಡಿ ವಿ ಹ್ಯಾವ್ ಟ್ರೈ ಟು ಬ್ರಿಂಗ್ ದಟ್ ಇನ್ ದಿಸ್ ಮೂವಿ. ಅದು ನೋಡಿದಾಗ ತುಂಬ ಹೊಸ್ತು ಅನಿಸ್ತು. ಸೊ ಒಂದು ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಓಕೆ. ಆ್ಯಂಡ್ other businesses in Majestic also we have seen, because little time we have gone in the night times, early mornings ಎಲ್ಲ ಹೋದಾಗ ಇಲ್ಲ ಅಂದ್ಕೊಂಡೆಲ್ಲ ಯಾಮರ್ಸೋದಲ್ಲ, ಎಲ್ಲನೂ ಇದೆ. ಓಕೆ. ಎಲ್ಲನೂ ಜಗತ್ತಲ್ಲಿ ಇದೆ, ಅದು ನಡೀತಿದೆ. ಇಟ್ ಎಕ್ಸಿಸ್ಟ್ ಆಲ್ವೇಸ್. ಐ ಟೋಲ್ಡ್ ಯು, ರಾಮ ಇದ್ಮೇಲೆ ರಾವಣ ಇದ್ದೇ ಇರ್ತಾನೆ. ಕರೆಕ್ಟು. ಸೊ ಇದ್ದೇ ಇದೆ ಎಲ್ಲ. ಸೊ ಇವಾಗ ನಾನು ಕೇಳಿದ್ರು ನೀವು ಕತೆ ಏನು ಹೇಳಲ್ಲ, ಬಟ್ ಮೆಜೆಸ್ಟಿಕ್ 2ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಅಥವಾ ಆ ಒಂದು ಸ್ಟೋರಿಗೂ ಲಿಂಕ್ ಇದೆಯಾ ಅಂತ? ಸ್ಟೋರಿಗೆ ಲಿಂಕ್ ಇದೆಯಾ ಇಲ್ವಾ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಳ್ಳಿ ಸರ್. ಓಕೆ. ಆಯ್ತಾ, ಸಿನಿಮಾ ನೋಡೇ ತಿಳ್ಕೊಳ್ಳಿ. ಬಟ್ ಸರ್ಪ್ರೈಸ್ ಅಂತೂ ಆಗ್ತೀರಾ. ಈಗಲೇ ಮೆಜೆಸ್ಟಿಕ್ 2 ಅಂದರೆ ಬೇರೆಲ್ಲ ತಲೆಯಲ್ಲಿ ಓಡ್ತಾ ಇದೆ. ದರ್ಶನ್ ಸರ್ ಇರ್ಬೋದೇನೋ, ಇಲ್ಲ ದರ್ಶನ್ ಸರ್ ಇನ್ಸಿಡೆಂಟ್ ಆದಮೇಲೆ ಕತೆ ಮಾಡಿರ್ಬೋದೇನೋ, ಏನೇನೋ ಬರ್ತಾ ಇದೆ. ಅದೆಲ್ಲ ತಿಳ್ಕೊಬೇಕು ಅಂದರೆ ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ. ಓ ಈ ಮೂವಿ ಅದೇ ಬರಲಿ, ಸುಮ್ಮನೆ ಏರಿಕೆ. ಬಟ್ ರೌಡಿಸಮ್ ಮೂವಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಎಲ್ಲರೂ ಬರೀ ಒಡಿ ಬಡಿ ಅದೇ ಇವಾಗ, ಯಾರೂ ಡೀಸೆಂಟಾಗಂತೂ ಇಲ್ಲ ತಾನೆ. ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಎಂಟರ್ಟೈನರ್ಸ್. ಇದು ಒಡಿ ಬಡಿ ಮೂವಿ ಅನ್ನೋದಕ್ಕಿಂತ ಈಗ ನಿಮ್ಮ ಲೈಫಲ್ಲೂ ಒಂದು ಆ್ಯಕ್ಷನ್ ಎಪಿಸೋಡ್ ಇದ್ದೇ ಇರುತ್ತೆ. ಈಗ ನೀವು ಕಾಲೇಜಲ್ಲಿ ಓದಿರೋವಾಗಿರ್ಬೋದು, ಯಾವಾಗಲೂ ಒಂದು ಆ್ಯಕ್ಷನ್ ಎಪಿಸೋಡ್ ಇದ್ದೇ ಇರುತ್ತೆ. ಸೊ ಒಂದು ಮೆಜೆಸ್ಟಿಕ್ಕಲ್ಲೇ ಒಬ್ಬ ಹುಟ್ಟಿದ್ರೆ ಅವ್ನಿಗೊಂದು ಕುಟುಂಬ, ಈಗ ನಮ್ಮ ಮನೆಯೇ ಮೆಜೆಸ್ಟಿಕ್ಕಲ್ಲಿ ಇತ್ತು ಅಂದ್ಕೊಳ್ಳಿ ಸರ್, ಆ ಏರಿಯಲ್ಲಿ ನಾನು ಹೆಂಗೆ ಬೆಳಿತೀನಿ ಅದನ್ನು ತೋರ್ಸೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಅಲ್ಲೂ ಒಂದು ಅಮ್ಮ ಇರ್ತಾರೆ, ಮಗ ಇರ್ತಾನೆ, ಅವನು ಓದಬೇಕು, ಅವನು ಬೆಳಿಬೇಕು, ಅವ್ರಿಗೂ ಒಂದು ಒಳ್ಳೇದು ಕೆಟ್ಟದಾಗತ್ತೆ ಜೀವನದಲ್ಲಿ. ಅದು ಹೆಂಗಾಗತ್ತೆ? ಅವ್ನು ರೌಡಿ ಅಲ್ಲ, ಅವ್ನು ಲೈಫ್ ಲಾಂಗ್ ರೌಡಿ ಆಗಿಬಿಡಲ್ಲ. ಅವ್ನ ಲೈಫಲ್ಲಿ ಒಂದು ಆ್ಯಕ್ಷನ್ ಎಪಿಸೋಡ್ ಏನಾಗುತ್ತೆ, ಅವ್ನ ಲವ್ ಇಂಟ್ರೆಸ್ಟು, ಅಮ್ಮ ಅಫ್ಕೋರ್ಸ್ ಯಾವುದೇ ಮನೇಲೂ ಮಚ್ಚಿಡ್ಕೊ ಮಗ ಅಂತ ಕೊಡಲ್ಲ ಯಾರೂ. ಸೊ ಅಮ್ಮ ಮಗನ ಘರ್ಷಣೆ ಏನಿದೆ ಅಂತ, ಬಿಡದೇ ಇರೋವಂಥ ಪರಿಸ್ಥಿತಿ, ಇದೆಲ್ಲ ಸೇರಿಕೊಂಡು ತುಂಬ ಅದ್ಭುತವಾದ ಸ್ಟೋರಿ ಲೈನು, ಚೆನ್ನಾಗಿದೆ. ಲೈಕ್ ಇಟ್ ಟಚಸ್ ಎವ್ರಿ ಒನ್. ಹೋಗುತ್ತೆ. ಶ್ರುತಿ ಅಮ್ಮ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಓಕೆ. ಒಂದು ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಪ್ಯಾಕ್ಡ್ ಎಂಟರ್ಟೈನರ್ ಸರ್. ಓಕೆ. ಆ್ಯಂಡ್
ಆ್ಯಕ್ಷನ್ ಅಂದರೆ ಅವ್ನು ಫುಲ್ ರೌಡಿಸಮ್ ಅಂತಲ್ಲ, an episode in his life which has led to the action. ಓಕೆ. So that is the major thing what we are trying to say in this. ಸಂಹಿತಾ ಅವ್ರು ಹೇಳ್ತಾ ಇದ್ರು. ಪ್ರಸನ್ನ ಸರ್ದು ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲಿ. ಅವ್ರು ಫುಲ್ ಕಾಮಿಡಿ, ಆಕ್ಚುಲಿ ಅವ್ರು ರಿಯಲ್ ಆಗಿ ಸೆಟ್ಟಲ್ಲಿ ಫುಲ್ ಕಾಮಿಡಿ ಅವ್ರದ್ದು. ಅವ್ರಿದ್ರೇನೆ ಟೈಮ್ ಪಾಸ್ ಆಗುತ್ತೆ ಗೊತ್ತಾಗ್ತಿರ್ಲಿಲ್ಲ. ಕೋಟೆ ಪ್ರಭಾಕರ್ ಸರ್, ಓಕೆ. ಕೋಟೆ ಮಾಲಾಶ್ರೀ ಪ್ರಭಾಕರ್ ಮೇಡಮ್. ಸರ್, ಮೇನ್ ಆಗಿ ಇವರು ಪೆಟ್ರೋಲ್ ಪ್ರಸನ್ನ ಸರ್. ಅಲ್ಲ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ರೌಡಿಸಮ್ ಆ್ಯಕ್ಷನ್ ಇರೋಂಥ ಇದು. ಭರತ್ ಅವ್ರು ನೋಡಿದ್ರೆ ಲವರ್ ಬಾಯ್ ಚಾಕ್ಲೇಟ್ ಇರೋ ಥರ ಇದು ಮಾಡಿದ್ದಾರೆ. ಹೆಂಗೆ ಅದು ಆಕ್ಚುಲಿ ಚಾಕ್ಲೇಟ್ ಹೀರೋ ಥರನೇ ಇರೋದು. ಅದರಲ್ಲಿ ಫಸ್ಟ್ ನನ್ನ ಇವರ ಮಧ್ಯೆ ಜಗಳ ಆಗುತ್ತೆ ಫಸ್ಟ್. ಆಗ ಅದಾದ್ಮೇಲೆ ರೌಡಿಸಮ್ ಇಳಿದ ತಕ್ಷಣ ಲುಕ್ಕೇ ಚೇಂಜ್, ಫುಲ್ ರಗ್ಗಡ್ ಲುಕ್. ಸೊ ಎರಡು ಟೂ ಶೇಡ್ಸ್. ಟೂ ಶೇಡ್ಸ್ ಇದೆ, ಹೌದು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಅದು ಫುಲ್ ಕ್ಲೀನ್ ಶೇವ್ ಚೆನ್ನಾಗಿದೆ ಅದು. ಟೂ ಶೇಡಲ್ಲಿ ಇದೆ And action also sir, we have shown the realistic action. ಈಗ ತುಂಬ ಸಿನಿಮ್ಯಾಟಿಕ್ ಆ್ಯಕ್ಷನ್ ಒಂದೊಂದಿದೆ, ಇಲ್ಲ ಅಂತಿಲ್ಲ, ರಿಯಲಿಸ್ಟಿಕ್ ಆ್ಯಕ್ಷನ್ ಇಟ್ಕೊಂಡಿದ್ದೀವಿ. ಯಾಕಂದರೆ ನಾವು ಈಗ ಫೈಟ್ ಮಾಡಿರೋಂಥ ಪ್ಲೇಸಸ್ ಆಗಿರ್ಬೋದು, ವಿ ಹ್ಯಾವ್ ಶಾಟ್ ಇನ್ಸೈಡ್ ದ ಮಾರ್ಕೆಟ್, ಕಲಾಸಿಪಾಳ್ಯ ಇಲ್ಲ ಮೆಜೆಸ್ಟಿಕ್ ಏರಿಯಾಲಿರ್ಬೋದು, ಆಚೆ ಅಲ್ಲೆಲ್ಲ ರಿಯಲಿಸ್ಟಿಕ್ಕಾಗಿ ಹೋದಾಗ ನಾವು ಸಿನಿಮ್ಯಾಟಿಕ್ ತುಂಬ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ನಾನೀಗ ಮೆಜೆಸ್ಟಿಕಲ್ಲಿ ತೊಗೊಂಬಂದು ಕ್ರೇನ್ ಅದಕ್ಕೆಲ್ಲ ನನ್ನ ಕರ್ಕೊಂಡೇ ಹೋಗಿಲ್ಲ, ರೋಪ್ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಲೈಕ್ ಅಲ್ಲಿ ಹೆಂಗೆ ರಿಯಲಿಸ್ಟಿಕ್, ಬಟ್ ಅಲ್ಲೂ ಅದ್ಭುತವಾಗಿ ನಮ್ಮ ಚಿನ್ನಯ್ಯ ಮಾಸ್ಟ್ರು ಚೆನ್ನಾಗಿ ಸೀಕ್ವೆನ್ಸಸ್ ಫೈಟ್ ಮಾಸ್ಟರ್ ಮಾತ್ರ ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ನಮ್ದು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಏನು ಕೋಪ ಮಾಡ್ಕೊಳ್ದೆ, ಏನು ಇದಿಲ್ಲದೆ ನಿಧಾನಕ್ಕೆ ಹೇಳ್ಕೊಟ್ಟಿದ್ದಾರೆ. ನಮ್ದು ಇವ್ರದ್ದು ಸೀನ್ಸು ಇದೆ ಅಲ್ಲೇ ಮೆಜೆಸ್ಟಿಕಲ್ಲೇ. ಚೇಸಿಂಗ್ ಒಂದು ಲವ್ ಸ್ಟೋರಿ ಮೆಜೆಸ್ಟಿಕಲ್ಲೇ ಬಿಲ್ಡ್ ಮಾಡಬೇಕು ಅಂತಿತ್ತು ಈ ಸಿನಿಮಾಲಿ. ಅದನ್ನ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಸರ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಲೈಕ್ ವಾಟ್ ವಿ ಶಾಟ್, ದ ಎಕ್ಸ್ಪೀರಿಯನ್ಸ್ ವಾಟ್ ಐ ಸಾ ವಾಸ್ ವೆರಿ ನೈಸ್. ಎಕ್ಸೈಟ್ಮೆಂಟ್ ಇತ್ತು ನಂಗೆ ಶೂಟ್ ಮಾಡೋಕ್ಕಲ್ಲ. ಏನಂತ, ಬಿಕಾಸ್ ನಮ್ಮ ಕ್ಯಾಮ್ರಾ ಇಲ್ಲ ಸುತ್ತಲೂ, ಯಾರು ಮೇಕಪ್ ಅಸಿಸ್ಟೆಂಟ್ಸ್ ಆಗಲಿ ಕೊಡೆ ಏನೂ ಇಲ್ಲ. ಇವ್ರು ಬೇರೆ ಅಯ್ಯೋ ಏನು ಮಾಡೋದು, ಎಲ್ಲೋ ಆಯ್ತಾ. ಏನಾದರೂ ಈಗ ನಾವು ಇದನ್ನು ಮಾಡಿದ್ರೆ ಪಬ್ಲಿಕ್ ನ್ಯಾಚುರಲ್ ರೆಸ್ಪಾನ್ಸ್ ಸರ್. ನಾನು ಗುರು ಯಾರ ಬಂದ್ಗಿಂದ ಹೊಡೆದ್ರೆ ಏನು ಮಾಡೋದು ಅಂತ ಈ ಥರ ಎಲ್ಲ ಇದೆ. ಹೋಗಮ್ಮ ನೀನು ಆ ಕಡೆ ಅಂತ ನನಗೆ ಬೈತಾ ಇದ್ರಿ. ಪಾಪ ಬಿಟ್ಬೇಡಮ್ಮ, ಅದೇನು ಹುಡುಗಿ ಬಜಾರಿ ಥರ ಆಡುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಬಂದು ನನ್ನನ್ನೆಲ್ಲ ವಿಲನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಮೂವಿ ನೋಡಿದಾಗ ಅಯ್ಯೋ ಪಾಪ ಅನ್ಸ್ಬೇಕು. ಆರಾಮಾಗಿದ್ದೀರಾ ಅಪ್ಪಾಜಿ? ಇಲ್ಲಿ ಕಲಾಸಿಪಾಳ್ಯಕ್ಕೆ ಬಂದಿದ್ದೆ. ಇಲ್ಲೊಬ್ರು ನಾನು ಹೀರೋಯಿನ್ ಎಲ್ಲ ಬಂದಿದ್ವಿ ಅದೇನೋ ಪ್ರಮೋಷನ್ ಮಾಡೋಕ್ಕೆ ಅಂತ. ಪೊಲೀಸ್ ಅವ್ರು ಹಿಡ್ಕೊಬಿಟ್ಟವ್ರೆ, ಇಲ್ಲೆಲ್ಲ ರೋಡಲ್ಲಿ ಮಾಡಬಾರ್ದು ಅದು ಇದು ಅಂತ. ಅಪ್ಪಾಜಿ ಅದಕ್ಕೆ ಈಗ ಅವ್ರು ಈಗ ಇನ್ಸ್ಪೆಕ್ಟರ್ಗೆ ಕೊಡ್ತೀನಿ, ಮಾತಾಡಿ ಅಪ್ಪಾಜಿ ಒಂದು ಸ್ವಲ್ಪ. ಹಲೋ, ಹೇಳಿ ಸರ್. ನಮಸ್ತೆ, ಹೇಳಿ ಸರ್. ತೋರಿಸಿದ್ರು, ನೀವು ಫೋಟೋ ತೋರಿಸಿದ್ರು. ಅದೇ ಸರ್, ಆರಾಮ ಸರ್? ಸರ್ ಬಟ್ ಏನಂದ್ರೆ ಪರ್ಮಿಷನ್ ಇಲ್ಲ, ಇಲ್ಲಿ ಇದು ಮಾಡ್ತಿದ್ದಾರೆ, ಸ್ವಲ್ಪ ಟ್ರಾಫಿಕ್ ಅದೆಲ್ಲ ಆಗ್ತಾ ಇದೆ. ಸೊ ಅದಕ್ಕೆ ಅದಕ್ಕೆ ನಮ್ಮ ಅದೇ ಪ್ರಭಾಕರ್ ಅವ್ರಿಗೆ ಮಾತಾಡಿಸ್ತೀವಿ ಅಂತ ಹೇಳಿದ್ರು. ನಾನು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡೆ. ನಿಮ್ಮ ಫಿಲಮಲ್ಲಿ ಇದ್ದಾರಾ? ಹೌದಾ? ಹೌದಾ? ನಾನು ಅದೇ ಹೇಳ್ತಾ ಇದ್ದೆ, ಹೀರೋಯಿನ್ ಅವರು ಇದ್ರು, ಆಕ್ಟರ್ ಅಂತ ಹೇಳ್ತಾ ಇದ್ರು. ನನಗೆ ನಂಬಿಕೆ ಬರ್ತಾ ಇಲ್ಲ ಸರ್. ಬಿಡಕ್ಕೆ ಹೇಳಿ ಸರ್. ಓಕೆ. ಹೌದಾ ಸರ್? ಕರೆಕ್ಟ್ ಸರ್. ಇಲ್ಲಿ ಫುಲ್ ಟ್ರಾಫಿಕ್ ಆಗಿದೆ, ಸಮಸ್ಯೆ ಆಗಿದೆ. ಅವ್ರಿಗೆ ನೀವು ಹೇಳ್ಬೇಕಲ್ಲ, ನೀವು ಗೊತ್ತಿರೋರು ನೀವೇ ಹೇಳ್ಬೇಕಲ್ವಾ? ಓಕೆ. ಬರ್ತೀರಾ ನೀವು? ಹೌದಾ? ನೋಡಿ ನೀವು, ಹೌದಾ ನೋಡಿ ಬಂದ್ರೆ ಇವಾಗ ಬಿಟ್ಟು ಕಳಿಸ್ತೀವಿ ಅವ್ರನ್ನ. ಇಲ್ಲಾಂದ್ರೆ ನೋಡಿ ಅವ್ರು ಫೈನ್ ಹಾಕಿ ಫುಲ್ ಎಲ್ಲ ಸಮಸ್ಯೆ ಮಾಡಿದ್ದಾರೆ ಅವರು. ಏನ್ ಮಾಡ್ಬೇಕು ಹೇಳಿ? ಸಾಕ್ ಬಿಡಿ ಅಪ್ಪಾಜಿ. ನೋಡಿ ಅಪ್ಪಾಜಿ ಇದು ಆಕ್ಚುಲಿ ಪ್ರಾಂಕ್ ಕಾಲ್. ಇದು ಯಾವ್ದೋ ಟಿವಿ ಚಾನಲ್ ಅವ್ರು ಮಾಡ್ಸಿದ್ ನಿಮಗೆ ಫೋನ್. ಇಲ್ಲಿ ಸ್ಟುಡಿಯೋಲಿ ಕುತ್ಕೊಂಡು ಮಾಡಿದೀವಿ. ಥ್ಯಾಂಕ್ಸ್ ಅಪ್ಪಾಜಿ. ಇವ್ರು ಹೀರೋಯಿನ್ ಕೈಲಿ ಕೊಡ್ತೀನಿ. ನಾನು ಹೇಳ್ದೆ ಆಗ್ಲೇ, ಪೊಲೀಸರ ಹತ್ರ ಸಿಕ್ಕಾಕೊಂಡಿದೀವಿ, ಪ್ರಭಾಕರ್ ಕಾಲ್ ಮಾಡಿ ಅಂತ ಲೇಟಾಗಿ ಕಾಲ್ ಮಾಡಿದ್ದಾರೆ. ಸರಿ ಅಪ್ಪಾಜಿ, ಥ್ಯಾಂಕ್ ಯು. ಸರಿ ಅಪ್ಪಾಜಿ. 6ನೇ ತಾರೀಕು. ಸರಿ ಅಪ್ಪಾಜಿ, ಮಾಡ್ತೀನಿ ಆಮೇಲೆ. ಸರಿ.
ಅದೇ ಹಿಂಗೆ ಪೊಲೀಸ್ನವ್ರು ಇಟ್ಕೊಂಡ್ರೆ. ಅವ್ರು ಇನ್ನೂ ಬಕ್ರಾಗಿಲ್ಲ, ಸ್ವಲ್ಪ ಎಳಿಬೋದಾಗಿತ್ತು. ಹೌದು, ಸುಮ್ಮನೆ ಇವರು, ನಾನು ಇನ್ನೂ ಏನೋ ಹೇಳೋಣ ಅನ್ಕೊಂಡಿದ್ದೆ. ಪಾಪ ಅವ್ರೇನು ಕೆಲಸದಲ್ಲಿದ್ದಾರಲ್ಲ, ಡಿಸ್ಟರ್ಬ್ ಮಾಡೋದು. ಸೊ ಫೈನಲಿ ಮಾರ್ಚ್ 6ನೇ ತಾರೀಕು ಒಂಥರ ಪರೀಕ್ಷೆ ನಿಮಗೆ, ಒಂಥರ ಇದು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ನಿಮಗೆ ಕತೆ ಹೇಳಿದ್ರೆ ಯಾವ್ಯಾವ ಥರ ಇರುತ್ತೆ ಕತೆ ಆಗಿರ್ಬೋದು, ಮತ್ತೊಂದು ನೀವು ಕೊಟ್ಟರೆ ಎಫರ್ಟ್ ಆಗಿರ್ಬೋದು, ಎಲ್ಲನೂ ಹೇಳಿದ್ರಿ. ಸೊ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನೀವು ಕೊಡೋ 150 ರೂಪಾಯಿಗೆ ನಾವು ನಿಜವಾಗ್ಲೂ ಹಾನೆಸ್ಟಾಗಿ ಪ್ರಯತ್ನ ಪಟ್ಟಿದ್ದೀವಿ. ನೀವು ನೋಡಿ, ನಮ್ಮ ಪೋಸ್ಟರ್ಸ್ ನೋಡಿ, ಟ್ರೇಲರ್ ನೋಡಿ, ನಿಮಗೆ ಸಿನಿಮಾ ನೋಡಬೇಕು ಅನಿಸಿದ್ರೆ ಹಾನೆಸ್ಟಾಗಿ ಬಂದು ನೋಡಿ. ನಾವಂತೂ ಯಾರಿಗೂ ದುಡ್ಡು ಕೊಟ್ಟರೆ ಯಾರನ್ನೂ ಕರ್ಸಲ್ಲ. ನಾವು ದುಡ್ಡು ಖರ್ಚು ಮಾಡಿದ್ರೆ ಪಬ್ಲಿಸಿಟಿಗೆ ಖರ್ಚು ಮಾಡ್ತೀವಿ. ನಮ್ಮ ಮೀಡಿಯಾ ಮಿತ್ರರಿದ್ದಾರೆ, ಅವ್ರಿಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲ ಏನು ಆರ್ಗ್ಯಾನಿಕ್ ಪಬ್ಲಿಸಿಟಿ ಇದೆಯೋ ಅದನ್ನೆಲ್ಲ ನಾವು ಮಾಡ್ತೀವಿ. ಡುಬಾಕು ಚೀಪು ಏನೂ ಮಾಡಲ್ಲ, ಮತ್ತು ದುಡ್ಡು ಕೊಟ್ಟು ಯಾರಿಗೂ ಸಿನಿಮಾ ತೋರಿಸಲ್ಲ. ನೀವೇ ಖರ್ಚು ಮಾಡಿ ಪ್ಲೀಸ್, ನಮಗೆಲ್ಲ ಒಂದು ಜೀವನ ಕೊಡಿ. ಓಕೆ, ನೀವು ಇದೇ ಮೆಜೆಸ್ಟಿಕ್ 2 ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಾ ಇದೆ. ತುಂಬ ಶ್ರಮ ಪಟ್ಟು ಮಾಡಿರೋಂಥ ಸಿನಿಮಾ ಮೆಜೆಸ್ಟಿಕ್ 2. ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಫಸ್ಟ್ ಹೋಗಿ ಟ್ರೇಲರ್ ನೋಡಿ, ಟ್ರೇಲರ್ ನೋಡಿದರೆ ಖಂಡಿತ ಇಷ್ಟ ಆಗುತ್ತೆ, ಬಂದು ಸಿನಿಮಾ ನೋಡ್ತೀರಾ ಅನ್ನೋದೊಂದು ನಂಬಿಕೆ ಇದೆ. ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ, ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಓಕೆ, ಅದೇ ಥರ ಮೆಜೆಸ್ಟಿಕ್ಕು ದರ್ಶನ್ ಅವ್ರಿಗೆ ಯಾವ ಥರ ಹಿಟ್ಟು ಬ್ರೇಕ್ ಕೊಡ್ತೋ, ನಿಮಗೂ ಕೂಡ ಮೆಜೆಸ್ಟಿಕ್ 2 ಅದೇ ಥರ ಹಿಟ್ ಕೊಡಲಿ. ಮಾರ್ಚ್ 6ಕ್ಕೆ ನಿಮಗೆ ಆ ಒಂದು ದಿನ ಸ್ಪೆಷಲ್ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.